ಸರ್ ತಾವು ರಿಸೈನ್ ಮಾಡೋದಕ್ಕೆ ಕಾರಣ ಏನು ಸರ್? ಈಗ ಸಂವಿಧಾನವೇ ಅಪಾಯದಲ್ಲಿರುವಾಗ ಅದರ ಉಳಿವಿನ ಹೋರಾಟ ಮಾಡಬೇಕು ಅಂತ ನನಗೆ ಬಲವಾಗಿ ಅನಿಸ್ತು. ನಿಮ್ಮ ಬಹುಶಃ ಹೆಸರು ಚೇಂಜ್ ಮಾಡ್ಕೊಂಡಿದ್ರೆ ಏನಾದರೂ ವರ್ಕ್ ಆಗ್ತಿತ್ತಾ ಅಂತ. ಸುಹೇಲ್ ಬದಲು ಸುನೀಲ್ ಆಗಿದ್ರೆ ನೀನು ಎಲ್ಲೋ ಇರ್ತಿದ್ದೆ, ಸುಹೇಲ್ ಆಗಿರೋ ಕಾರಣಕ್ಕೆ ಇಲ್ಲಿ ಸುದ್ದಿ ದೊಡ್ಡದಾಗಿಲ್ಲ ಕಣಪ್ಪ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಹೆಸರು ಪ್ರಾಬ್ಲಮ್ ಇರಬೇಕು. ನೈಜ ಮಾಧ್ಯಮಗಳಾಗಿದ್ರೆ ಬರ್ತಿತ್ತೇನೋ, ಎಲ್ಲ ಕಾರ್ಪೊರೇಟೆಡ್ ಫಂಡ್ ಮಾಧ್ಯಮಗಳಲ್ಲ. ಅವರಿಗೆ ಬಹುಶಃ ಈ ವಿಷಯ ಮತ್ತೆ ಈ ವ್ಯಕ್ತಿ ಎರಡೂ ಇಷ್ಟ ಆಗಿಲ್ಲ ಅನ್ಸುತ್ತೆ. ನಿಜ ಅಂತ ಹೇಳಕ್ ಕೊಟ್ಟಿದ್ದಕ್ಕೆ ಕಡಿವಾಣ ಹಾಕೋದಕ್ಕೆ ಕೊಟ್ಟಿದ್ದಾರೆ ಏನು ಅಂತ ನನಗೆ ಸ್ವಲ್ಪ ಗೊಂದಲ ಕಾಡ್ತಾ ಇದೆ. ಆ ರೈತನ್ನೇ ಗಂಜಿಗ್ರಾಕಿ ಅನ್ನೋದು, ಶಿಕ್ಷಣದ ಹಕ್ಕು ಕೇಳಿದ ವಿದ್ಯಾರ್ಥಿಗಳನ್ನು ದೇಶದ್ರೋಹಿಗಳು ಅಂದ್ರು. ಕಾಕಿನ ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ ಸುಹೇಲ್? ಯಾಕೆಂದ್ರೆ ಒಂದು ಸಲ ಕಾಕಿ ಹಾಕಿದ್ಮೇಲೆ ಅದಕ್ಕೆ ಎಮೋಷನ್. ಸರ್, ಕಾಕಿ ಅನ್ನೋದು ನಮಗೆ ಮೈಗಂಟಿಗೆ ಚರ್ಮದ ರೀತಿ ಆಗುತ್ತೆ. ಕಳಚುವಾಗ ಒಂದು ನಾನೇನು ಚರ್ಮನೇ ಸುಲಿತೈತಿ ಅನ್ನೋ ರೀತಿ ಭಾವನೆ ಆಗಿದೆ. ಶಶಿಕಾಂತ್ ಸೆಂಥಿಲ್ ಆಗಲಿ, ಅಣ್ಣಾಮಲೈ ಆಗಲಿ, ಕಣ್ಣನ್ ಗೋಪಿನಾಥ್ ಆಗಲಿ ಎಲ್ಲರೂ ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿಬಿಟ್ಟು ಅದರಲ್ಲಿ ಇಬ್ಬರು ಪೊಲಿಟಿಕಲಿ ಮೂವ್ ಆದರು, ಇನ್ನೊಬ್ಬರು ಸೈಲೆಂಟ್ ಆಗಿದ್ದಾರೆ ಗೋಪಿನಾಥನ್ ಅವರು. ಒಬ್ಬರು ತಮಿಳುನಾಡಿನ ಶಶಿಕಾಂತ್ ಸೆಂಥಿಲ್, ಅವರು ಕೂಡ ರಾಜೀನಾಮೆ ಪತ್ರದಲ್ಲಿ ಅದನ್ನೇ ಹೇಳಿದರು. ಕಣ್ಣನ್ ಗೋಪಿನಾಥ್ ಅಂತ ಅವರು IAS ಅಧಿಕಾರಿ ವಿರುದ್ಧವಾಗಿ ರಾಜೀನಾಮೆ ಕೊಟ್ಟರು. ಇನ್ನೊಬ್ಬ ಕರ್ನಾಟಕದಿಂದ ರಾಜೀನಾಮೆ ಪತ್ರದಲ್ಲಿ ಈ ವಿಷಯಗಳನ್ನ ಉಲ್ಲೇಖ ಮಾಡಿ ರಾಜೀನಾಮೆ ಕೊಟ್ಟಿರೋದು ನಾನು. ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟರು, ನಮ್ಮ ಇಲಾಖೆಯಲ್ಲೇ ಇದ್ದವರು. ಸುಹೇಲ್ ಅವರು ಪ್ರಾದೇಶಿಕ ಪಕ್ಷಕ್ಕೆ ಏನಾದರೂ ಕೈ ಹಾಕ್ತಾರ? ಹೊಸದಾಗಿ ಕಾಂಗ್ರೆಸ್ಸೋ, JDS, BJPನೋ ಎಲ್ಲಿಗೆ ಸೇರ್ತೀರ? ಸರ್, BJP ಸೇರ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ನ ಶುದ್ಧ ಮಾಡೋದೇ ಒಳ್ಳೆ ರಾಜಕಾರಣ. ಈಗ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ತಮ್ಮ ಅನಿಸಿಕೆ? ಸರ್, ಅವ್ರನ್ನ ನಾವು ಮುಂಚೆಯಿಂದನೂ ಕೂಡ ಮಣ್ಣಿನ ಮಗ ಅಂದರೆ ದೇವೇಗೌಡರು ಅನ್ನೋ ರೀತಿ. ಅವರು ನಿಜಕ್ಕೂ ದೇಶದ ಒಂದು ಮುತ್ಸದಿ ನಾಯಕ ಸರ್. ಸಿದ್ದರಾಮಯ್ಯ ಅವರು ಕೂಡ ಈ ರಾಜ್ಯ ಕಂಡಿರುವಂತಹ ಸೈದ್ಧಾಂತಿಕ ಸ್ಪಷ್ಟತೆ ಇರುವ, ಸಾಮಾಜಿಕ ಕಾಳಜಿ ಇರುವ ನಾಯಕ ಅನ್ನೋದರಲ್ಲಿ ಅನುಮಾನ ಇಲ್ಲ. ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಸೇರಿದಂಗೆ ಗಟ್ಟಿ ಧ್ವನಿಯಲ್ಲಿ ವಿರೋಧ ಮಾಡಿದಂತಹ ದೇಶದ ಅಗ್ರಗಣ್ಯ ನಾಯಕರಲ್ಲಿ ಸಿದ್ದರಾಮಯ್ಯ ಅವರೊಬ್ಬರು ಸರ್. DK ಶಿವಕುಮಾರ್ ಅವರು ರಾಜಕಾರಣನ ಅವ್ರದೇ ಒಂದು ಅರ್ಥ ಕೊಟ್ಕೊಂಡಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ನೆಗೆಟಿವ್ ಆ್ಯಂಡ್ ಪಾಸಿಟಿವ್? ಯಾಕಂದರೆ ಸೈಕಲ್ ಹೊಡೆದು ಪಕ್ಷ ಸಂಘಟನೆ ಮಾಡಿ 3 ಬಾರಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತು ಯಾರು ಮುಖ್ಯಮಂತ್ರಿ ಆಗ್ತಾರಲ್ಲ ಸರ್, ರಾಜಕಾರಣದಲ್ಲಿ ಒಪ್ಪಲೇಬೇಕು. ಮೋದಿ ಅವ್ರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ, ಅವರು ರೆಡಿಮೇಡ್ ಲೀಡರ್ ಸರ್. ಅಮಿತ್ ಶಾ ಒಂದು ಲೆಕ್ಕದಲ್ಲಿ ಯಡಿಯೂರಪ್ಪ ಅನ್ನೋರ ಮುಂದೆ ಒಂದು ಥರ ಬಚ್ಚ ಇದ್ದಂಗೆ ಸರ್. ಅಮಿತ್ ಶಾ ಮತ್ತು ಮೋದಿ ಅವರು ಮಾಧ್ಯಮಗಳು ಸೃಷ್ಟಿ ಮಾಡಿರೋ ನಾಯಕರು ಸರ್. ಇವರು ಮಾಧ್ಯಮಗಳೇ ಇಲ್ಲದೆ ಇರುವಾಗ ಸೈಕಲ್ ಹೊಡೆದಿ ನಾಯಕ ಆಗಿರೋರು. ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಹೇಳ್ತಾರೆ. ಈಗ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಸಾಕು ನಾಯಿಗಳಾಗ್ಬಿಟ್ರೆ ಟೇಕ್ ಇಟ್ ರಾಂಗ್. ನೋಡೋಣ ಸರ್, ವಿವಿಧತೆಯಲ್ಲಿ ಏಕತೆ. ನೀವು ಇಡೀ ಜಗತ್ತಿನಲ್ಲಿ ಇಂಥ ದೇಶ ಹುಡುಕೋಕ್ಕಾಗಲ್ಲ ಸರ್. ಇಡೀ ಜಗತ್ತಿನ ವೈವಿಧ್ಯತೆಯನ್ನು ಒಂದು ಕಡೆಯಲ್ಲಿ ತೂಗಿ ಭಾರತದ ವೈವಿಧ್ಯತೆಯನ್ನು ಒಂದು ಕಡೆಯಲ್ಲಿ ತೂಗಿದ್ರೆ ನನ್ನ ಭಾರತದ ಭಾರನೇ ಹೆಚ್ಚು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಪ್ರತಿಧ್ವನಿ ಪಾಡ್ಕಾಸ್ಟ್ಗೆ ತಮಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಅಂತ ಕರಿಬೋದು. ಬಹುಶಃ ಸುಹೇಲ್ ಅಂದ್ಬಿಟ್ಟು ಅವರು DSP ಆಗಿದ್ದರು. ಲಾಸ್ಟ್ 2023ನಲ್ಲಿ ಅವರು ರಿಸೈನ್ ಮಾಡಿದ್ದಾರೆ. ಏನಕ್ಕೆ ರಿಸೈನ್ ಮಾಡಿದ್ರು, ಕಾರಣ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದ್ಕೊಂಡು ಇವತ್ತು ಕರೆದಿದ್ದೀವಿ ಅವ್ರಿಗೆ ಸ್ಟುಡಿಯೋಗೆ. ವೆಲ್ಕಮ್ ಟು ಪ್ರತಿಧ್ವನಿ ಸರ್. ಥ್ಯಾಂಕ್ ಯು ಸರ್. ಸರ್ ತಾವು ರಿಸೈನ್ ಮಾಡೋದಕ್ಕೆ ಕಾರಣ ಏನು ಸರ್? ನನ್ನ ರಾಜೀನಾಮೆ ಪತ್ರ ಅದರಲ್ಲಿ ಸ್ಪಷ್ಟವಾಗಿ ನನ್ನ ರಾಜೀನಾಮೆಯ ಕಾರಣ ಆಶಯನ ಬರೆದಿದ್ದೀನಿ ಸರ್. ಮತ್ತು ನನ್ನ ರಾಜೀನಾಮೆನ ತುಂಬ ವಿಶೇಷ ದಿನ ಕೊಟ್ಟಿದ್ದೀನಿ. ರಾಜೀನಾಮೆ ಕಾರಣ ದೇಶದಲ್ಲಿ ಸಂವಿಧಾನದ ಮೌಲ್ಯಗಳು, ತತ್ವಗಳು, ಪ್ರಜಾಪ್ರಭುತ್ವದ ಆಶಯಗಳು ಅಪಾಯದಲ್ಲಿವೆ. ಸಂವಿಧಾನದಿಂದಾಗಿ ಕಾರಣಕ್ಕಾಗಿ ನನಗೆ ಈ DYSP ಹುದ್ದೆ ಸಿಕ್ಕಿತ್ತು. ನನಗೆ ಈಗ ಸಂವಿಧಾನವೇ ಅಪಾಯದಲ್ಲಿರುವಾಗ ಅದರ ಉಳಿವಿನ ಹೋರಾಟ ಮಾಡಬೇಕು ಅಂತ ನನಗೆ ಬಲವಾಗಿ ಅನಿಸ್ತು. ಆ ಹೋರಾಟಕ್ಕಾಗಿ ನಾನು ಮತ್ತೆ ಸಾಮಾಜಿಕ ರಾಜಕೀಯ ಚಳುವಳಿಗೆ ತೆರಳಬೇಕು ಅಂಥೇಳಿ ರಾಜೀನಾಮೆ ಪತ್ರದಲ್ಲೇ ಇದನ್ನು ಉಲ್ಲೇಖ ಮಾಡಿ ನಾನು ರಾಜೀನಾಮೆ ನೀಡಿರೋದು. ವಿಶೇಷ ಏನಪ್ಪ ಅಂದರೆ ಸಂವಿಧಾನದ ದಿನ ನವೆಂಬರ್ 26 ಆ ದಿನದನ್ನೇ ನಾನು ರಾಜೀನಾಮೆ ಸಲ್ಲಿಸಿದ್ದೀನಿ ಸರ್. ಸೊ ನೀವು ಇವಾಗ ಎಲ್ಲರೂ ಕೆಲಸ ಬೇಕು ಅಂತ ಕಾಯ್ತಾ ಇರ್ತಾರೆ. ಯೂಸ್ವಲಿ ದೇಶ ಸೆಕೆಂಡ್ ಆಗುತ್ತೆ, ಎಲ್ಲ ದೇಶಕ್ಕೆ ಅಂತ ಹೋರಾಡ್ತೀವಿ ಅಂತ ಹೇಳ್ಬೋದು. ಬಹುಶಃ ಅದು ಒಂದು ಲೆವೆಲ್ ತನಕ ಮಾಡ್ತಾರೆ ಯೂಸ್ವಲಿ. ಬಟ್ ನೀವು ನೀವು ಒಂದು ಹುದ್ದೆನೇ ಕಳ್ಕೊಂಡಿದ್ದೀರಲ್ಲ, ರಿಸೈನ್ ಮಾಡಿದ್ದೀರಲ್ಲ. ಸೊ ಆ ಧೈರ್ಯ ಹೇಗೆ ಬಂತು ನಿಮಗೆ? ಏನಾದರೆ ಹಿಂದಿನ ಕಾರಣಗಳೇನು ಸರ್? ಖಂಡಿತ ನನ್ನ ಹಿನ್ನೆಲೆನೂ ಕೂಡ ನಾನು ಪೊಲೀಸ್ ಇಲಾಖೆಗೆ ಸೇರಿದಾಗ ಕಾನ್ಸ್ಟೇಬಲ್ ಆಗಿ ಸೇರಿದ್ದು. ನಾನು ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಬರುವಂಥ ಆದಾಯದಲ್ಲಿ, ಆ ಸಂಬಳದಲ್ಲಿ ನನ್ನ ಪದವಿನ ಪೂರ್ಣಗೊಳಿಸ್ತಾನೆ. ಒಂದು ಒಪ್ಪತ್ತಿನ ಊಟಕ್ಕೂ ಕಷ್ಟಪಟ್ಟಿರೋರು ನಾವು. ನನ್ನ ಸಂಬಳ, ಕೊನೆ ಸಂಬಳ 1,20,000 ಆಯಿತು. ನನ್ನ ಹುದ್ದೆ ಇವತ್ತಿನ ಕಾಲಘಟ್ಟದಲ್ಲಿ 1 ಕೋಟಿ ಕೊಟ್ಟರು
ಸಿಗದೇ ಸಿಗದೇ ಇರೋಂಥ ಇರೋಂಥ ಕೆಲಸ. ಲಕ್ಷದ ಸಂಬಳದ ಕೆಲಸ ನಂದು. ನಾವು ಶಾಲೆಗೆ ಹೋಗಿದ್ದೆ ಸರ್, ಉಪ್ಪಿಟ್ಟು ತೊಂಬಿಟ್ಟು ಹಾಲು ಕಾಳು ಕೊಡ್ತಾರೆ ಅಂತ. ಆ ಹಿನ್ನೆಲೆಯಿಂದ ಬಂದು ಇಷ್ಟು ದೊಡ್ಡ ಹುದ್ದೆನ ಬಿಡುವಂತಹ ಅನುಕೂಲಸ್ಥ ಪರಿಸ್ಥಿತಿಯಲ್ಲಿ ನಾನು ಏನಿರಲಿಲ್ಲ. ವಿಚಾರ ಸಿದ್ಧಾಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಓದಿನಲ್ಲಿ ಸ್ವತಂತ್ರ ಹೋರಾಟನಾಗಲಿ ಈ ದೇಶದ ಇತಿಹಾಸನಾಗಲಿ ಓದ್ಕೊಂಡಾಗ ನಾನು ಕೇವಲ ಒಂದು ಪಠ್ಯ ಅಂತ ಓದ್ಕೊಳ್ಳಲಿಲ್ಲ ಸರ್. ನಾನು ಅದು ಒಂದು ದೊಡ್ಡ ತ್ಯಾಗ, ಬಲಿದಾನ, ಶ್ರಮ, ಹೋರಾಟದ ಪ್ರತಿಫಲವಾಗಿ ನಮಗೆ ಸಂವಿಧಾನ ಸಿಕ್ಕಿರೋದು, ನಮ್ಮ ಪೂರ್ವಿಕರ ಕೊಡುಗೆ, ಒಂದು ಮಾನವ ಪೀಳಿಗೆಯ ಭಾರತದ ಭೂಮಿಯಲ್ಲಿ ಹುಟ್ಟಿರುವಂಥ ಅತ್ಯಂತ ಶ್ರೇಷ್ಠ ಉದಾತ್ತ ಚಿಂತನೆಯ ನಾಯಕರುಗಳು ಹೋರಾಡಿ ಕೊಟ್ಟಿರುವಂಥ ಕೊಡುಗೆ ಇದು ಅಂತಲೇ ನಾನು ಓದುವಿನಿಂದನೂ ಭಾವಿಸ್ಕೊಂಡು ಬಂದಿರೋನು, ನನ್ನ ವಿದ್ಯಾಭ್ಯಾಸನ ಅವಧಿಯಿಂದನೂ. ಈವಾಗ ನಾನು ನನ್ನ ಹುದ್ದೆ ಬಿಡಬೇಕು ಅಂದರೆ ನನಗೆ ನನ್ನ ಸೈದ್ಧಾಂತಿಕ ಮಾನಸಿಕ ಸಂಘರ್ಷ, ತೊಳಲಾಟ ನನ್ನೊಳಗೊಂದು ಆಗ್ತಾಯಿತ್ತು. ಕೇವಲ ಸಂವಿಧಾನ ಪ್ರಜಾಪ್ರಭುತ್ವದ ಆಳ್ವಿಕೆ ವ್ಯವಸ್ಥೆ ಪ್ರಾರಂಭವಾಗಿ 75 ವರ್ಷ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಣೆಯ ಹಂತದಲ್ಲಿರುವಾಗಲೇ ಪ್ರಭುತ್ವವೇ ವ್ಯವಸ್ಥಿತವಾಗಿ ಒಂದು ಫ್ಯಾಸಿಸ್ಟ್ವಾದ, ನಾವೇನು ಮನುವಾದ ಅಂತ ಹಿಂದೆ ಓದಿದ್ದು, ಮತ್ತೆ ಆ ಮನುವಾದ ಸಂವಿಧಾನದ ಆಳ್ವಿಕೆಯನ್ನು ಪರೋಕ್ಷವಾಗಿ ಹಿಡಿತಕ್ಕೆ ತಗೊಳ್ತೈತೆ ಅಂತ ಅನಿಸ್ತು. ದೇಶ ಸಮಾಜ ಅಂತ ಪರಿಗಣಿಸಿದಾಗ ಇಲ್ಲೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಆದಿಯಾಗಿ, ರಾಷ್ಟ್ರಪತಿ ಪ್ರಧಾನಿ ಆದಿಯಾಗಿ, ಚೀಫ್ ಸೆಕ್ರೆಟರಿ, DGP ಇವೆಲ್ಲ ಹುದ್ದೆಗಳು ಕೂಡ ಸಂವಿಧಾನದ ಕೊಡುಗೆ ಸರ್. ಹೌದು, ಅದು ಉಳಿದ್ರಷ್ಟೇ ಮುಂದಿನ ಪೀಳಿಗೆಗೆ ನನ್ನಂಥ ಹುದ್ದೆಗಳು ದಕ್ಕುತ್ತೆ. ಇಲ್ಲ ಅಂದರೆ ಇದು ತೀರಾ ಅಪಾಯದಲ್ಲೈತೆ ಅಂತ ನನಗೆ ಬಲವಾಗಿ ಅನಿಸ್ತು. ನನ್ನ ಮಾನಸಿಕ ಸಂಘರ್ಷ, ತೊಳಲಾಟ ಏನು ಪ್ರಜಾಪ್ರಭುತ್ವದ 4 ಪ್ರಮುಖ ಸಂವಿಧಾನದ ಪ್ರಜಾಪ್ರಭುತ್ವದ ಮೌಲ್ಯಾಶಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದವು ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಭ್ರಾತೃತ್ವ, ಈ 4ನ್ನ ಜೋಪಾನ ಕಾಪಾಡ್ಕೊಳ್ಳೋದು ಒಂದು ಹೋರಾಟವೇ ಸರಿ ಸರ್. ನನಗೆ ಈ ವಿಚಾರಗಳು ಸೈದ್ಧಾಂತಿಕವಾಗಿ ಕಾಡತೊಡಗಿದ್ದಾಗ ದೇಶದ ಪರಿಸ್ಥಿತಿಯಲ್ಲಿ ನಡೀತಂಥ ವಿದ್ಯಮಾನಗಳು ತುಂಬ ಕಂಗೆಡಿಸ್ತು. ನಾನು ಸ್ವತಂತ್ರ ಹೋರಾಟದ ವಿಚಾರಧಾರೆಗಳಿಂದ ತುಂಬ ಪ್ರಭಾವಿತನಾಗಿದ್ದ ವ್ಯಕ್ತಿಯಾಗಿರೋದ್ರಿಂದ ನನ್ನ ಹಿನ್ನೆಲೆನೂ ಅದೇ ಕಾರಣ. ನಾವು ಕೃಷಿಕರು, ರೈತರು. ದೆಹಲಿ ಪಂಜಾಬ್ ಗಡಿಯಲ್ಲಿ ಒಂದು ರೈತರ ಹೋರಾಟ ನಡೀತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ. ಅದೊಂದು ದೊಡ್ಡ ದೀರ್ಘ. ಯಾಕಂದರೆ ಆ ಹೋರಾಟನ ನಮ್ಮ ಕೇಂದ್ರದ ಮೋದಿಜಿಯವರ ನೇತೃತ್ವದ ಫ್ಯಾಸಿಸ್ಟ್ ಸರ್ಕಾರ ಇದೆಯಲ್ಲ, ಅದು ಹತ್ತಿಕ್ಕಿದ ರೀತಿ ನನ್ನನ್ನು ತುಂಬ ಕಾಡಿಸ್ತು, ಬಾಧಿಸ್ತು. ಹೋರಾಟಗಾರರ ಮೇಲೆ ರೈತರನ್ನೇ ಅನ್ನದಾತರು ಅಂತಾರೆ, ವಿಶೇಷವಾಗಿ ಇಡೀ ಜಗತ್ತಿಗೆ ದೇಶದ ಬೆನ್ನೆಲುಬು ಅಂತಾರೆ. ಆ ರೈತನ್ನೇ ಗಂಜಿಗಿರಾಕಿ ಅಂದ್ಬಿಟ್ರು. ರೈತನೇ ಗಂಜಿಗಿರಾಕಿ ಅಂತವ್ರು ಅಂದ್ರೆ ನನಗನ್ನಿಸ್ತು, ಮತ್ತಿವರು ಶಿಕ್ಷಣದ ಹಕ್ಕು ಕೇಳಿದ ವಿದ್ಯಾರ್ಥಿಗಳನ್ನೂ ದೇಶದ್ರೋಹಿಗಳು ಅಂದರು, ಹೋರಾಟಗಾರನ ಗಂಜಿಗಿರಾಕಿ ಅಂದರು, ಹೋರಾಟಗಾರರನ್ನ ಅರ್ಬನ್ ನಕ್ಸಲರು ಅಂತ ಇದ್ದಾರೆ, ನೆಕ್ಸ್ಟು ಕೂಲಿ ಕೇಳಿದಂಥ ಕಾರ್ಮಿಕರನ್ನು ದೇಶದ್ರೋಹಿಗಳು ಅಂತ ಇದ್ದಾರೆ, ಮತ್ತು ಮಹಿಳೆಯರನ್ನ ಮತ್ತೆ ಮನುವಾದಕ್ಕೆ ಚಿಂತನೆ ಕಡೆಗೆ ನೂಗ್ತಾ ಇದ್ದಾರೆ. ಆವಾಗ ನನಗನ್ನಿಸ್ತು ಸರ್, ಆ ರೈತ ಹೋರಾಟ ವಿಶೇಷವಾಗಿ ಅವ್ರನ್ನ ಹತ್ತಿಕ್ಕಿದ ರೀತಿ, ನಡೆಸ್ಕೊಂಡಿದ್ದ ರೀತಿ, ಅವರ ವಿದ್ಯುತ್ ಸಂಪರ್ಕ, ಅವರ ನೀರು ಸಂಪರ್ಕ ಕಡಿತಗೊಳಿಸಿ ಸರ್, 1 ವರ್ಷ ಒಂದು ಪ್ರತಿಭಟನೆ ನಡೆದು 650 ಜನಕ್ಕೆ ಹೆಚ್ಚು ರೈತರು ಪ್ರಾಣ ಕಳ್ಕೊಂಡ್ರು. ಮತ್ತು ಅವ್ರ ಮೇಲೆ ಶೆಲ್ ದಾಳಿ, ತಂತಿ ಬೇಲಿ, ಮುಳ್ಳು ಬೇಲಿ, ಬ್ಯಾರಿಗಳಾಗಿ ಮಾಡೋದು. ಅವರ ಈ ರೀತಿ ಯಾವ ದೇಶದಲ್ಲಿ ಕೃಷಿಯಿಂದನೇ ದೇಶದ GDP ನಡೀತೈತೆ, ಆರ್ಥಿಕತೆ ಅವಲಂಬಿತವಾಗಿದೆ, ಆ ದೇಶದಲ್ಲಿ ರೈತರನ್ನ ಇಷ್ಟೊಂದು ನಿಕೃಷ್ಟವಾಗಿ ಅಮಾನುಷವಾಗಿ ನಡೆಸ್ಕೊಂಡಿದ್ದ ರೀತಿ. ಮೋರೋವರ್ ನಾನೊಬ್ಬ ರೈತನ ಮಗ. ನಾವು ರೈತನೇ ಈ ಪರಿಸ್ಥಿತಿಲಿರುವಾಗ ಕಾರ್ಪೊರೇಟ್ ಕಾಯ್ದೆಗಳನ್ನ ಇವರು ಬಲವಂತಕ್ಕೆ ತರೋ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಕರಾಳ ಕಾಯ್ದೆನ ಹತ್ತಿಕ್ಕಿದ ರೀತಿ ಇದೆಯಲ್ಲ ಸರ್, ಅಂತಿಮವಾಗಿ ಆ ಕಾಯ್ದೆ ಹಿಂದೆ ತಗೋಬೇಕಾಯಿತು. ಇದು ಆ ಹೋರಾಟದಲ್ಲಿ ರೈತರಿಗೆ ನಡೆಸ್ಕೊಂಡಿದ್ದ ನಿಕೃಷ್ಟ ರೀತಿ. ಅವ್ರನ್ನ ಖಲಿಸ್ತಾನಿ ಅಂದ್ರಲ್ಲ ಸರ್, ಭಯೋತ್ಪಾದಕರು ಅಂತ ಇದ್ದಾರೆ ರೈತರನ್ನ. ಟ್ರ್ಯಾಕ್ಟ್ರಲ್ಲಿ ಬಂದಿದ್ದಾರೆ, ಜೀನ್ಸ್ ಪ್ಯಾಂಟ್ ಹಾಕಿದ್ದಾರೆ, ಪಿಜ್ಜಾ ಬರ್ಗರ್ ತಿಂತಾ ಇದ್ದಾರೆ. ಇವರೆಲ್ಲ ರೈತರಲ್ಲ, ನಕಲಿ ರೈತರು. ಈ ರೀತಿ ತೇಜೋವಧೆ ಮಾಡಿ ಈ ಅಪಹಾಸ್ಯ ಮಾಡಿದ ರೈತರನ್ನ ಇತಿಹಾಸದಲ್ಲಿ ನಾವು ರೈತ ಹೋರಾಟಗಳು ಓದುವಾಗಲೂ ಕೇಳಿಲ್ಲ. ನಮಗೆ ಬುದ್ಧಿ ಬಂದಾಗ್ಲಿಂದನೂ ನಮಗಿದು ಗೊತ್ತಿರಲಿಲ್ಲ. ಅದು ತುಂಬ ದೊಡ್ಡ ಪರಿಣಾಮ ಬೀರ್ತು.
ನಾವು ಈಗ ಮೌನ ವಹಿಸಿದರೆ ನಮ್ಮ ಮುಂದಿನ ಪೀಳಿಗೆಗೆ ದೊಡ್ಡ ಅವ್ರ ಮೂಗರೆ ಆಗಬೇಕಾಗುತ್ತೆ ಅಂತ ಅನಿಸ್ತು. ಆ ಕಾರಣಕ್ಕೆ ಮತ್ತೆ ಪ್ರಜಾಪ್ರಭುತ್ವನ ನಾವು ಕಾಪಾಡ್ಕೋಬೇಕನ್ನೋ ಒಂದು ಸಾಮಾಜಿಕ ರಾಜಕೀಯ ಚಳವಳಿ ಕಟ್ಟಬೇಕು ಅಂತ ಆ ನಿಟ್ಟಲ್ಲಿ ನಾನು ನನ್ನ ಪಾತ್ರ ಕ್ಷೇತ್ರ ಎರಡೂ ಬದಲಾವಣೆ ಮಾಡ್ಕೋಬೇಕು ಅಂತ ಅನಿಸ್ತು. ದೇಶ, ಸಮಾಜ, ಸಮುದಾಯ, ಕುಟುಂಬ ಎಲ್ಲವನ್ನೂ ನಾವು ಪ್ರತಿನಿಧಿಸ್ತಾ ಇದ್ದೀವಿ ಸರ್. ಕುಟುಂಬದ ಜವಾಬ್ದಾರಿಯನ್ನೊಂದಿಗೆ ಒಂದು ರಿಸ್ಕ್ ತಗೊಂಡೆ ಆಚೆ ಬಂದೆ ಸರ್. ಸರ್, ನಿಮ್ಮ ಮೂಲತಃ ಯಾವ ಊರವರು? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಸ್ವಲ್ಪ ಹೇಳ್ಬೋದಾ? ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಒಂದು 10 ಕಿಲೋಮೀಟರ್ ಆಗುತ್ತೆ ಒಂದು ಪುಟ್ಟಾಳಿ ಮರೂರು ಅಂತ, ಕೃಷಿಕ ಕುಟುಂಬ. ಅದ್ರ ಜೊತೆಗೆ ನಮ್ಮ ತಂದೆ ತುಂಬ ಕಸುಬುಗಳನ್ನ ಮಾಡ್ತಾಯಿದ್ರು. ನಮ್ಮ ದೊಡ್ಡ ಕುಟುಂಬ ಆಗಿರೋದ್ರಿಂದ ನಮ್ಮನ್ನ ಸಾಕು ಸಲುಹಲು ನಮ್ಮ ಕೃಷಿ ಆದಾಯ ಸಾಲ್ತಾ ಇರೋದ್ರಿಂದ ನಾವು ಪಂಚರು ಹಾಕಿದ್ದೀವಿ. ಪಂಚರ್ ಅಂಗಡಿ ಈಗಲೂ ಇದೆ. ವೆಲ್ಡಿಂಗ್ ಕೆಲಸನೂ ಮಾಡಿದ್ದೀವಿ, ಗುಜರಿ ಕೆಲಸನೂ ಮಾಡಿದ್ದೀವಿ, ಹುಣಸೆ ಹಣ್ಣು ವ್ಯಾಪಾರನೂ ಮಾಡಿದ್ದೀವಿ, ಉಪ್ಪಿನ ವ್ಯಾಪಾರನೂ ಮಾಡಿದ್ದೀವಿ. ಎಲ್ಲವನ್ನು ಏನು ಹೇಳ್ತಾರಲ್ಲ, ನಮ್ಮಪ್ಪ ನಮ್ಮನ್ನು ಈ ಹಾದಿಗೆ ತರಬೇಕಾದ್ರೆ ತುಂಬ ಹೋರಾಟದ ಜೀವನ ನಡೆಸಿದ್ದಾರೆ. ಈಗಲೂ ಕೃಷಿ ಕುಟುಂಬ, ಕೃಷಿನ ಮಾಡಬೇಕು ಅನ್ನೋದು ನನ್ನ ಆಶಯಗಳಲ್ಲಿ ಒಂದಿದೆ. ನಮ್ಮ ದೇವರಾಜರ್ಸು ಅವರು ಊರಿದೆಯಲ್ಲ ಸರ್, ಆ ಊರಿನ ಎದುರು ಬದುರು ಊರುಗಳಾಗುತ್ತೆ. ಅಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರು. ನಾವು ಹುಣಸೂರು ತಾಲೂಕು ಸರ್. ನಿಮಗೆ ದೇವರಾಜ ಅರಸು ಏನಾದರೂ ಪ್ರೇರಣೆ ಆದ್ರ ಒಂದು ರಾಜೀನಾಮೆ ಕೊಡೋಕ್ಕೆ? ಸರ್, ಪ್ರೇರಣೆ ಅನ್ನೋಕ್ಕಿಂತ ಅವರು ನಮ್ಮ ವಿದ್ಯಾರ್ಥಿ ದೆಸೆಯಿಂದಲೂ ನಮಗವರು ಒಂದು ಆದರ್ಶಪ್ರಾಯ ರಾಜಕಾರಣಿ. ಯಾಕಂದರೆ ಅವ್ರ ಬಗ್ಗೆ ನಾವು ಕೇಳಿ ತಿಳ್ಕೊಂಡು ಕತೆಗಳ ರೀತಿ ನಮ್ಮ ಅಜ್ಜಿ ಮತ್ತು ನಮ್ಮ ತಳಮಟ್ಟದ ರಾಜಕಾರಣಿಗಳು ಕೇಳ್ತಾ ಇದ್ದರು. ಬಟ್ ನಾನು BCM ಹಾಸ್ಟೆಲ್ ವಿದ್ಯಾರ್ಥಿ. ಅಲ್ಲಿದ್ದಾಗ ನಿತ್ಯ ಊಟ ಮಾಡುವಾಗ ಒಂದು ದೇವರಾಜ ಅರಸು ಫೋಟೋ ಇತ್ತು. ನನಗೆ ನೋಡುವೆ ಅವ್ರ ಬಗ್ಗೆ ತುಂಬ ಗೊತ್ತಿಲ್ಲದೆ ಇರುತ್ತೆ. ಯಾರಪ್ಪ ಇದು ಎಲ್ಲ ಹಾಸ್ಟೆಲ್ಗಳಲ್ಲಿ ಇವ್ರ ಫೋಟೋ ಇದೆಯಲ್ಲ, ಯಾರು ಇವ್ರ ಫೋಟೋಗಳು ಯಾಕೆ BCM ಹಾಸ್ಟೆಲ್ ಇಟ್ಟಿದ್ದಾರೆ ಅಂತ. ಈ ಅಲ್ಪಸಂಖ್ಯಾತರು, ಹಿಂದುಳಿದವರಿಗೆ ಅವರು ಒಂದು ದೊಡ್ಡ ಪ್ರಬಲ ನಾಯಕ. ಸಂಖ್ಯೆಯಲ್ಲಿ, ಗಾತ್ರದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಇರೋ ಒಬ್ಬ ಸಮುದಾಯದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ, ದೀರ್ಘಕಾಲಿಕ ಮುಖ್ಯಮಂತ್ರಿ, ಯಶಸ್ವಿ ಮುಖ್ಯಮಂತ್ರಿ, ಸಾಕಷ್ಟು ಬದಲಾವಣೆಗೆ ಕಾರಣಕರ್ತರಾಗಿರೋ ಸಾಮಾಜಿಕ ಬದಲಾವಣೆಕಾರ ಹರಿಕಾರ ಅಂತಲೇ ಅವರು ನಮ್ಮ ಕಡೆ ನಾನು ಓದ್ಕೊಂಡಿದ್ದು. ಖಂಡಿತ ಅವರು ನಮಗೆ ರಾಜಕಾರಣದ ವಿಷಯವಾಗಿ ಅವರಿಂದ ನಾವು ವಿದ್ಯಾರ್ಥಿ ದಿಸೆಯಿಂದಲೇ ಪ್ರಭಾವಿತರಾಗಿರೋ. ಸೊ ನೀವು ರಾಜೀನಾಮೆ ಕೊಟ್ಬಿಟ್ರಿ ಈಸಿಯಾಗಿ. ಸೊ ಅದಾದಮೇಲೆ ಏನೆಲ್ಲ ಪರಿಣಾಮಗಳಾಯಿತು ಜೀವನದಲ್ಲಿ ಮತ್ತು ಪ್ರೊಫೆಷನಲ್ಲಿ? ಸೊ ಈಸಿಯಾಗೆ ಕೊಡಲಿಲ್ಲ. ದೊಡ್ಡ ಮಾನಸಿಕ ಸಂಘರ್ಷದ ನಂತರ ಸಾಕಷ್ಟು ರಾತ್ರಿಗಳ ನಿದ್ದೆಗೆಟ್ಟು ಆ ನಿರ್ಧಾರಕ್ಕೆ ಸಜ್ಜಾಗಿ ನನ್ನ ಕುಟುಂಬನ ವಿಶೇಷವಾಗಿ ನನ್ನ ಧರ್ಮಪತ್ನಿಯನ್ನು ಈ ನಿರ್ಧಾರಕ್ಕೆ ಸಜ್ಜುಗೊಳಿಸಲು ತುಂಬ ಗೊತ್ತಿತ್ತು ನನಗೆ. ತುಂಬ ಮಹತ್ವದ ಜೀವನದ ಅತ್ಯಂತ ನಿರ್ಣಾಯಕ ನಿರ್ಧಾರ ಇದು. ಯಾಕಂದರೆ ಇದು ಬಿಟ್ಟರೆ ನಮಗೇನು ಗೊತ್ತಿಲ್ಲ. ಇದೊಂದು ಆದಾಯ ಬಿಟ್ಟರೆ ನಮ್ಮ ಜೀವನ ನಡೆಯೋದು ತುಂಬ ಕಷ್ಟ ಇತ್ತು. ಕೆಲಸ ಬಿಡೋ ಹಂತದಲ್ಲಿ ನನ್ನ ಹತ್ರ ಇದ್ದಿದ್ದ ಅಕೌಂಟಲ್ಲಿ ಒಂದು 18,000 ಇತ್ತು ಸರ್. ಒಂದು ಹಬ್ಬದ ಮುಂಗಡ ಅಂತ 25,000 ಕೊಡ್ತಾರೆ. ಅದರಲ್ಲಿ 7,000 ಖರ್ಚಾಗಿತ್ತು, 18,000 ಇತ್ತು. ನಾನು ಅಂದ್ಕೊಂಡಿದ್ದು ಹೊತ್ತುಗಳಿಗೆ ನಾನು ಬಿಡಬೇಕು. ಹೊತ್ತುಗಳಿಗೆ ಅನ್ನೋ ಮೀನ್ಸ್ ಆ ದಿನ ರಾಜೀನಾಮೆ ಕೊಟ್ಟರೆ ನನ್ನ ಸಂಕಲ್ಪ ದೀರ್ಘಕಾಲಿಕವಾಗಿ ಒಂದು ಬದ್ಧತೆ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ದಿನ ಆಯ್ಕೆ ಮಾಡ್ಕೊಂಡಿದ್ದು. ಕೊಟ್ಟಾದ ಮೇಲೆ ಸಹಜವಾಗಿ ಸುಹೇಲ್ ಅಹಮದ್ ಅನ್ನೋ ಹೆಸರು ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ರಾಜೀನಾಮೆ ಕೊಡುವಂಥ ಕಾರಣ ಸಾಕಷ್ಟು ಜನಕ್ಕೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಅಲ್ಲ, ನಿಮ್ಮ ಹೆಸರು ಇಷ್ಟ ಆಗಿಲ್ವ ಅಥವಾ? ಇಲ್ಲ, ಯಾಕಂದರೆ ನಿರೀಕ್ಷೆ ಏನಪ್ಪ ಅಂದರೆ ದೊಡ್ಡ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಸುದ್ದಿ ಆಗಿತ್ತು ಅಂತ ತುಂಬ ಸ್ನೇಹಿತರು ಈಗಲೂ ನನ್ನ ರಾಜೀನಾಮೆ ವಿಷಯ ಗೊತ್ತಾಗಿರೋದು ಅವ್ರ ಮೂಲಕವೇ, ಸಾಮಾಜಿಕ ಮಾಧ್ಯಮಗಳ ಮೂಲಕನೇ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ಗಳೆಲ್ಲ ನೋಡಿ. ಬಟ್ ನನಗನ್ಸ್ದಂಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಯಾವ ಮೀಡಿಯಾದಲ್ಲೂ ಎಲ್ಲೂ ಏನೂ ಅದು ಸುದ್ದಿ ಆಗಲಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಾನೊಂದು 2-3 ದಿನ ಮೊಬೈಲಲ್ಲಿ ಸ್ವಿಚ್ ಆಫ್ ಮಾಡಿ ನಾಟ್ ರೀಚೇಬಲ್ ಇದ್ದೆ. ಎಲ್ಲೂ ಸುದ್ದಿ ಆಗಲಿಲ್ಲ. ಯಾಕಂದರೆ ಇವತ್ತೇ ನನಗೆ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಮಾಧ್ಯಮಗಳು. ರಾಜೀನಾಮೆನೇ ಸರ್ಕಾರಿ ಹುದ್ದೆಗೆ ರಾಜೀನಾಮೆನೇ ಪ್ರಜಾಪ್ರಭುತ್ವ ಸಂವಿಧಾನದ ಉಳಿವಿನ ಹೋರಾಟಕ್ಕಾಗಿ ಅಂದಾಗ ಸ್ವಭಾವತವಾಗಿ ಆ ಹೋರಾಟದ ಭಾಗವಾಗಿ ಮಾಧ್ಯಮಗಳು ಒಂದು ಪ್ರೇರಣೆ ಆಗೋ, ಸ್ಫೂರ್ತಿಯಾಗೋ, ಬೆಂಬಲವಾಗಿರ್ತವೆ ಅಂತ ಒಂದು ಸಣ್ಣ ನಿರೀಕ್ಷೆ ಇತ್ತು. ಬಟ್ ಇವತ್ತಿನ ಮಾಧ್ಯಮಗಳಲ್ಲಿ ಬಿಗ್ ಬಾಸ್ ಆಟದ ಕೋಣೆಯಲ್ಲಿ ಇವ್ರು ಹೊಡೆದಾಡ್ಕೊಂಡು ಇವ್ರು ಆಚೆ ಹೋದರು, ಅವ್ರು ಆಚೆ ಹೋದರು, ಇವ್ರು ಒಳಗಡೆ ಬಂದರು ಅಂತ ಚರ್ಚೆ ನಡೀತಾ ಇರಬೇಕಂದ್ರೆ ಸಂವಿಧಾನದ ಹೋರಾಟ, ಪ್ರಜಾಪ್ರಭುತ್ವ
ನೈಜ ಮಾಧ್ಯಮಗಳಾಗಿದ್ರೆ ಬರ್ತಿತ್ತೇನೋ, ಎಲ್ಲ ಕಾರ್ಪೊರೇಟೆಡ್ ಫಂಡ್ ಮಾಧ್ಯಮಗಳಲ್ವ, ಅವ್ರಿಗೆ ಬಹುಶಃ ಈ ವಿಷಯ ಮತ್ತು ಈ ವ್ಯಕ್ತಿ ಎರಡೂ ಇಷ್ಟ ಆಗಿಲ್ಲ ಅನ್ಸುತ್ತೆ. ಬಹುಶಃ ನೀವು ಇನ್ನೊಂದು ಥಿಂಕ್ ಮಾಡೋದು, ಮಾಧ್ಯಮದ ಮೇಲೆ ಆಪಾದನೆ ಮಾಡೋದಕ್ಕಿಂತ ಮುಂಚೆ ತಾವು ನೀವು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ. ಈಗ ಯಾರಿಗೆ ಆದರೂ ಕನೆಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಎವ್ರಿಥಿಂಗ್ ಅಲ್ವಾ. ಈಗ ಒಬ್ಬ ಮನುಷ್ಯನ ಕನೆಕ್ಟ್ ಅಂದರೆ ನಾನು ನಿಮಗೆ ಕಾಲ್ ಮಾಡಬೇಕಂತ ಅಂದರೆ ಏನಾಗುತ್ತೆ, ಬೇಸಿಕಲಿ ಕಾಲ್ ಮಾಡಬೇಕಂದ್ರೆ ಫೋನ್ ಕಾಲ್ ಮಾಡ್ತೀನಿ. ನಿಮಗೆ ಕನೆಕ್ಟ್ ಮಾಡಬೇಕು ಅಥವಾ ಮೀಟ್ ಮಾಡಬೇಕಂತ ಅಂದಾಗ ನೀವು ಆ ಕನೆಕ್ಟಿವಿಟಿನೆಲ್ಲ ಸಿಕ್ಕಿಲ್ಲ ಅಂತ ಅಂದಾಗ ಸೊ ಬಹುಶಃ ಅದು ನಿಮ್ಮದು ಮಿಸ್ಟೇಕ್ ಆಗಿರ್ಬೋದು. ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿರೋದೇ ನಿಮ್ಮ ಮಿಸ್ಟೇಕ್ ಇರ್ಬೋದು. ಅವತ್ತು ಕೆಲವೊಂದು ಪತ್ರಕರ್ತರಿಗೆ ಮಾತ್ರ ಗೊತ್ತಿರುತ್ತೆ ನೀವು ಎಲ್ಲಿರ್ತೀರಾ ಏನಂತ ಅಂದ್ಬಿಟ್ಟು. ಹೌದು, ಈಗ ನನಗೆ ಮೀಡಿಯಾ ಹೇಗೆ ರನ್ ಆಗುತ್ತೆ ಅದರ ತಿರುಳು ಸೂಕ್ಷ್ಮತೆಗಳು ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಸುದ್ದಿ 3 ದಿನ ಸ್ವಿಚ್ ಆಫ್ ಮಾಡೋ ತನಕನೇ ಇರಲ್ಲ. ನಾನು ಈಗಲೂ ತುಂಬ ವಿಷಯಗಳು ಮಾತಾಡ್ತಾ ಇದ್ದೀನಿ. ಈಗಲೂ ನನ್ನ ಫೇಸ್ಬುಕ್ಗಳಲ್ಲಿ ಬರಹಗಳನ್ನ ಬರೀತಾ ಇದ್ದೀನಿ, ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಇವತ್ತಿನ ಮಾಧ್ಯಮಗಳು ಆದ್ಯತೆ ಕೊಟ್ಟು ಸುದ್ದಿ ಮಾಡಬೇಕಾದ್ರೆ ನಾನು ಆ 3 ದಿನ ಕವರೇಜ್ ಮಾಡಲಿಲ್ಲ ಅನ್ನೋದು ನನ್ನ ಇದಲ್ಲ. ಅವ್ರು ನಮಗೆ, ನಾನು ಯಾವತ್ತೂ ಕೂಡ ಪಬ್ಲಿಕ್ ಡೊಮೇನಲ್ಲಿ ಇರುವಂತಹ ಸಂವಿಧಾನ ಪ್ರಜಾಪ್ರಭುತ್ವಗಳ ವಿಷಯ ಮಾತಾಡ್ಬೇಕಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದು ಕರೆಕ್ಟ್. ಅದು ಆ 3 ದಿನ ಮಾಡಲಿಲ್ಲ ಅಂತ ನನ್ನ ಇದಲ್ಲ, ಆರೋಪ ಅಂತನೂ ಅಲ್ಲ. ಅಲ್ಲ, ನೀವು ಆರೋಪ ಮಾಡ್ತಲ್ಲ, ಒಂದು ನಿಮ್ಮ ನವೀನ ಸಂಗತಿನ ಹೇಳ್ಕೊಂತ ಇದ್ರು. ಆ ಟೈಮ್ನಲ್ಲಿ ಆಗಿದ್ದನ್ನ ಬೇರೆದಕ್ಕಾದ್ರೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಮೀಡಿಯಾದವರು. ಆದ್ರೆ ನಾನು ಒಂದು ಸಂವಿಧಾನಿಕವಾಗಿ ಒಂದು ರಾಜೀನಾಮೆ ಕೊಟ್ಟಿದ್ದೀನಿ, ನನ್ನೊಂದು ಸಿದ್ಧಾಂತದಿಂದ ಒಂದು ರಾಜೀನಾಮೆ ಕೊಟ್ಟಿದ್ದೇನೆ. ನಾನು ಇನ್ನೊಂದು ತತ್ವದಲ್ಲಿ ಬಲವಾಗಿ ನಂಬ್ತೀನಿ ಸರ್. ನಾವು ತುಂಬ ಶುದ್ಧಿ ಕಾರ್ಯ ಮಾಡೋರು, ತುಂಬ ಸುದ್ದಿ ಆದರೂ ಅವರಿಂದ ಹೆಚ್ಚು ಕೆಲಸ ಆಗಲ್ಲ ಅನ್ನೋದು ನನ್ನ ವೈಯಕ್ತಿಕ ನಂಬಿಕೆನೂ ಇದೆ. ಅದ್ರ ಹೊರತಾಗಿ ಸ್ವಲ್ಪ ಮಾಡೋ ಕೆಲಸಕ್ಕೆ ಆದ್ಯತೆ ಪ್ರಾಧಾನ್ಯತೆ ಸಿಗಬೇಕು ಅಂದರೆ ಮಾಧ್ಯಮಗಳ ಬೆಂಬಲ ಮತ್ತು ಅವರ ಸುದ್ದಿ ಪ್ರಸಾರ ತುಂಬ ಅವಶ್ಯಕತೆ ಇದೆ ಸರ್. ಯಾಕಂದರೆ ಈ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ತುಂಬ ಜನ ಹೇಳ್ತಾರೆ, ನಾನೇನು ದೊಡ್ಡ ಹುದ್ದೆ ನನಗೆ ಯಾವುದೋ ಕರೆದಿ ಕೊಟ್ಬಿಡ್ತಾರೆ, ನನಗೆ ಜವಾಬ್ದಾರಿ ಕೊಟ್ಬಿಡ್ತಾರೆ, ಸ್ಥಾನಮಾನ ನಿರೀಕ್ಷೆಯಲ್ಲಿ ಬರಲಿಲ್ಲ. ನಾನು ಬಂದಿರೋದೇ ಸಾಮಾಜಿಕ ಚಳವಳಿ ಕಟ್ಟಬೇಕು, ರಾಜಕೀಯ ಚಳವಳಿ ಕಟ್ಟಬೇಕು ಅನ್ನೋ ಉದ್ದೇಶಕ್ಕೆ. ಇಲ್ಲಿ ಅಧಿಕಾರ ಬಿಟ್ಟು ಬಂದಿರೋ ಬೇರೆಯವ್ರಿಗೆ ಸಿಕ್ಕಿದಂತಹ ಸುದ್ದಿಗೆ ಕಂಪೇರ್ ಮಾಡಿದ್ರೆ ನಮ್ದು ಸುದ್ದಿನೇ ಅಲ್ಲ. ಯಾಕಂದರೆ ಬೇರೆಯವರು VRS ತಗೊಂಡ್ರೆ ನೇರ ರಾಜ್ಯಸಭೆಗೆ ಹೋಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಡೈರೆಕ್ಟ್ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋಗಳು ಸಿಕ್ಕಿದೆ. ಇನ್ನು ನೋಡಿರ್ಬೋದು, ರೈಲ್ವೆ ಮಂತ್ರಿ IAS ಬಿಟ್ಟು ಬಂದರು ಅಂತ, ಜೈಶಂಕರ್ ವಿದೇಶಾಂಗ ಸಚಿವರು, ಈ ರೀತಿ ಅಲ್ಲಿ ಕಾರಣ ಇದೆ ಸರ್. ಅವರೆಲ್ಲ ಮನುವಾದದ ದೊಡ್ಡ ಜಾತಿಯ ಜನ. ಅವರು ಹುದ್ದೆ ಬಂದ ತಕ್ಷಣ ಎಲ್ಲರೂ ಐತೆ. ಮತ್ತು ಇನ್ನೊಂದು ಕಡೆ ನಾನು ವಿರುದ್ಧವಾಗಿ ಬಂದವನಲ್ಲ, ಫ್ಯಾಸಿಸ್ಟಿಗೆ ವಿರುದ್ಧವಾಗಿ ಬಂದವನು. ನಾವು ಅಧಿಕಾರವೇ ಆ ಕಾರಣಕ್ಕೆ ನಾವು ಈಗ ಹೇಳ್ತಾರೋ ವಿಚಾರ ತಲುಪಲಿ ಅನ್ನೋ ಕಾರಣಕ್ಕೆ ಮಾಧ್ಯಮಗಳನ್ನ ಕೇಳ್ತಾ ಇದ್ವಿ. ನನಗೆ ವೈಯಕ್ತಿಕವಾಗಿ ವೈಭವೀಕರಣ ಮಾಡಲಿ ಅನ್ನೋ ನಿರೀಕ್ಷೆ ಇಲ್ಲ. ವೈಭವೀಕರಣದಲ್ಲಿ ನಮ್ಗೆ ನಂಬಿಕೆನೂ ಇಲ್ಲ, ಅದ್ರ ವಿರುದ್ಧವಾದವನು ನಾನು. ಈಗ ನನ್ನ ಹೆಸರು ಕೆಲವರು ಹೀಗೆ ಇದರ ಸೂಕ್ಷ್ಮತೆ ಮರ್ಮ ಅರ್ಥ ನಿಮ್ಮಂಥ ಪತ್ರಕರ್ತರು ನಮಗೆ ಇವ್ರುಗಳು ಹೇಳಿದ್ರು, ಸುಹೇಲ್ ಬದಲು ಸುನೀಲ್ ಆಗಿದ್ದಾರೆ, ನೀನು ಎಲ್ಲೋ ಇರ್ತಿದ್ದೆ, ನೀನು ಸುಹೇಲ್ ಆಗಿರೋ ಕಾರಣಕ್ಕೆ ನಿನ್ನ ಇಲ್ಲಿ ಸುದ್ದಿ ದೊಡ್ಡದಾಗಿಲ್ಲ ಕಣಪ್ಪ ಅಂತ ಹೇಳ್ತಾರೆ. ಅದ್ರ ನಿಮ್ಮ ಹೆಸರು ಪ್ರಾಬ್ಲಮ್ ಇರಬೇಕು. ಮೇ ಬಿ ಹೆಸರು ಹಿನ್ನೆಲೆನೋ ಸಮಾಜನೋ ಸಮುದಾಯದೋ ನನಗೆ ಅದು ಟೈಮ್ ನೋಡುತ್ತೆ. ಬಟ್ ಹಾಗಂತ ನಾ ಎಲ್ಲವೂ ಅವ್ರ ಕೈಲೇ ಐತೆ ಅಂತ ನಾನು ಅನ್ಕೊಳ್ಳಲ್ಲ. ಜನ ಸ್ವೀಕರಿಸೋರು ಈ ಪಾಡ್ಕಾಸ್ಟ್ ಇವತ್ತಿನ ಮಾಧ್ಯಮದಲ್ಲಿ ನಿಮ್ಮಂಥ ವೇದಿಕೆಗಳು ಕೂಡ ಸಾಮಾಜಿಕ ಕ್ರಾಂತಿ ರಾಜಕೀಯ ಕ್ರಾಂತಿ ಮಾಡ್ತಾ ಇದೆ. ಅಲ್ಲಿ ಹೋಗಿ ಹೇಳ್ಬೇಕಂತಾನೆ ಏನಿಲ್ಲ, ಇಲ್ಲಿಂದಾನೇ ನಮ್ಮ ಕೆಲಸ ಪ್ರಾರಂಭ ಆಗಲಿ. ಇಲ್ಲಿ ನೀವು ಏನಂತಂದರೆ ಏನು ಬೇಕಂದರೆ ಮುಕ್ತವಾಗಿ ಹಂಚ್ಕೋಬೋದು. ನಮ್ಮಲ್ಲಿ ಅದು ಸಮಸ್ಯೆ ಇಲ್ಲ. ನಾವೆಲ್ಲದನ್ನು ಕೂಡ ಪ್ರಸಾರ ಮಾಡ್ತೀವಿ, ಅದ್ರ ಮೇಲೂ ಡೌಟ್ ಪಡಬೇಡಿ. ಓಕೆ, ನೀವು ಬಹುಶಃ ಹೆಸರು ಚೇಂಜ್ ಮಾಡ್ಕೊಂಡಿದ್ರೆ ಏನಾದರೂ ವರ್ಕ್ ಆಗ್ತಿತ್ತಾ ಅಂತ? ಸರ್, ನಾನು ನನ್ನ ಭಾರತನ ವ್ಯಾಖ್ಯಾನ ಮಾಡುವಾಗ ನಾನು ತೀರಾ ಆ ಮಟ್ಟಕ್ಕೂ ಹೋಗಲ್ಲ. ನಮ್ಮ ಭಾರತ ಯಾರ ಹೊಡೆತಕ್ಕೂ ಸಿಗದೇ ಇರುವಂತಹ ವೈವಿಧ್ಯಮಯ ದೇಶ ಇದು. ಈಗ ಒಂದು ವ್ಯವಸ್ಥಿತವಾಗಿ ಒಂದು ಎಕೋಸಿಸ್ಟಮ್ ಆ ರೀತಿ ಬಿಲ್ಡ್ ಆಗಿರುವಾಗ ವಾತಾವರಣ, ಪರಿಸರ, ಹವಾಗುಣ ಎಲ್ಲವೂ ಕೂಡ ಕೃತಕವಾಗಿ ನಿರ್ವಹಣೆ ಮಾಡ್ತಾ ಇರೋಂತಹ ಪರಿಸ್ಥಿತಿ ಇದೆ. ಬಹುಶಃ ವ್ಯವಸ್ಥಿತವಾಗಿ ತಡೆಯುವಾಗ ಒಂದು ಸ್ವಲ್ಪ ಮನೆ ಮಾತಾಗಿ ಕೆಲಸದ ಮೂಲಕನೇ ತಲುಪಬೇಕಾಗುತ್ತೆ. ನಾವು ಓವರ್ ನೈಟ್ ಮಿರಾಕಲ್ಸಿಂದ ಏನೂ ಆಗಲ್ಲ ಅನ್ನೋದು ನನಗೂ ಗೊತ್ತು. ತುಂಬ ಬೇಗ ಪ್ರವರ್ಧಮಾನಕ್ಕೆ ಬಂದಿರೋರು ಅಷ್ಟೇ ಬೇಗನೆ ಆಚೆ ಹೋಗ್ತಾರೆ. ತಲೆಗೆ ಅಹಂ, ಮದ ಅಥವಾ ಜನಪ್ರೀತಿಯ ಗುಂಬೆಲ್ಲ ಬಂದು ಆ ಸ್ಪಷ್ಟತೆಯೂ ಇದೆ. ಅದರ ಹೊರತಾಗಿ ನಾವು ಹೇಳ್ತಾ ಇರೋ ಒಳ್ಳೇದು ಜನರಿಗೆ ತಲುಪಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಿಮಗೆ. ನಾನು ಏನು ಕೇಳಿದೆ ಅಂತಂದರೆ, ಕೆಲವೊಂದು ವರ್ಗ ಸೀಮಿತವಾಗ್ಬಿಟ್ಟಿದೆ.
ಅದು ನಿಮಗೆ ಗೊತ್ತಿರುತ್ತೆ. ಸೊ ನೀವು ಅದನ್ನೆಲ್ಲ ನೋಡಿಕೊಂಡೇ ಈ ಡಿಸಿಷನ್ ತೊಗೊಂಡಿರುತ್ತವು. ಸೊ ಅದಕ್ಕೋಸ್ಕರ ನಾನು ಕೇಳಿದ್ದು. ಯಾಕೆಂದರೆ ಯಾರ ಮೇಲೆ ಇವಾಗ ಆ ಥರ ಇಲ್ಲ, ಸಿಚುವೇಶನ್ ಇಲ್ಲ ಆ ಥರದ್ದು. ಅಂದರೆ ಮುಂಚೆ ಇತ್ತು, ಆ ಸಿಚುವೇಶನ್ ಟೋಟಲಿ ಕೊಲಾಪ್ಸ್ ಆಗಿದೆ. ಸೊ ಹಾಗಾಗಿ ಹೇಳಿದ್ದು, ಡೋಂಟ್ ಟೇಕ್ ಇಟ್ ರಾಂಗ್. ನೋ ಸರ್, ನಾನು ಅಪಾರ್ಥ ಮಾಡ್ಕೊಳ್ಳೋಕ್ಕಿಂತ ಏನಿಲ್ಲ. ಅದು ಒಂದು ಮನದಾಳದ ಒಂದು ಏನು ಹೇಳ್ತೀವಿ ಅನಿಸಿಕೆ. ಅದು ಗೊತ್ತು. ಇದ್ರ ನಡುವೆನೇ ಈ ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮ ಅನ್ನೋದು. ಹಿಂದೆ ಮಾಧ್ಯಮ ಅಂದರೆ ಪತ್ರಿಕೋದ್ಯಮ ಅಂದರೆ ಸತ್ಯ ಶೋಧನೆ, ಇವಾಗ ಅದು ಸತ್ಯ ನಿರ್ಮೂಲನೆ ಅನ್ನೋ ರೀತಿಯಾಗಿದೆ. ಮುಂಚೆ ಸುದ್ದಿ ಪ್ರಕಟ ಆಗಿ ಬಿಕ್ರಿ ಆಗ್ತಾ ಇತ್ತು, ಇವಾಗ ಸುದ್ದಿ ಮೊದಲೇ ಮಾರಾಟ ಆಗಿ ಆಮೇಲೆ ಬಿಕ್ರಿ ಆಗುತ್ತೆ. ಇವೆಲ್ಲ ಆ ಮಟ್ಟಿಗೆ ಬಂದಿದೆ. ಅದರ ನಡುವೆನೂ ಒಂದು ಕ್ರಾಂತಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗ್ತೈತೆ. ಯೂಟ್ಯೂಬರ್ಸ್ಗಳು ಮೇನ್ ಸ್ಟ್ರೀಮ್ ಮೀಡಿಯಾಕ್ಕಿಂತ ಹೆಚ್ಚಾಗಿ ಜನ ಈಗ ಆ ಅಲ್ಲಿ ನಡೀತಾ ಇರೋದೆಲ್ಲ ಸುಳ್ಳು, ಅಲ್ಲಿ ನಡೀತಾ ಇರೋದು ವ್ಯವಸ್ಥಿತ ಪ್ರಚಾರ ಅಂತ ಒಂದು ಸ್ಪಷ್ಟತೆಗೆ ಬಂದು ಸತ್ಯಕ್ಕಾಗಿ ಯೂಟ್ಯೂಬ್ ಕಡೆ ಮೊರೆ ಹೋಗ್ತಾ ಇದ್ದಾರೆ. ಆ ಸತ್ಯನೂ ಈಗ ಅರಿವಾಗಿದೆ. ಈಗ ನೀವು ಡಿಸೈಡ್ ಮಾಡಿದ್ರಿ ಫಸ್ಟ್ ನಿಮ್ಮ ತಂದೆ, ಏಕೆಂದರೆ ನಿಮ್ಮ ತಂದೆಯವ್ರ ಬಗ್ಗೆ ಹೇಳಿದ್ರಿ, ತುಂಬ ಕಷ್ಟಪಟ್ಬಿಟ್ಟು ಏನೇನೋ ವ್ಯಾಪಾರಗಳು ಮಾಡಿಕೊಂಡು ನಮ್ಮನ್ನು ಓದಿಸಿದ್ದಾಗಲಿ ಬೆಳೆಸಿದ್ದಾಗಲಿ ಮಾಡಿದ್ದಾರೆ ಅಂದ್ಬಿಟ್ಟು. ನಿಮ್ಮ ತಂದೆಯವ್ರಿಗೆ ಹೇಳಿದ್ರ ಫಸ್ಟು ಅಥವಾ ನಿಮ್ಮ ವೈಫ್ಗೆ ಹೇಳಿದ್ರ? ಸರ್, ನಮ್ಮ ತಂದೆಯವರು ನಾನು ಈ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ 2 ವರ್ಷ ಮುಂಚೆನೇ ತೀರ್ಕೊಂಡಿದ್ರು. ಸಾರಿ. ಬಟ್ ನಮ್ಮ ತಂದೆ ಒಂದು ಹಳ್ಳಿ ಮಟ್ಟಿಗೆ ಒಂದು ಒಳ್ಳೆ ನಾಯಕತ್ವ ಗುಣ ಇರುವಂತಹ ಒಂದು ಊರಿಗೆ ಬೇಕಾಗಿರೋ ಮನುಷ್ಯ ಆಗಿದ್ರು. ಅವರು ಊರಿಗೆ ಆಗುಹೋಗುಗಳಲ್ಲಿ ಭಾಗಿಯಾಗ್ತಾ ಇದ್ರು, ರಾಜಕೀಯ ವಿದ್ಯಮಾನಗಳಲ್ಲಿ ಭಾಗಿಯಾಗ್ತಾ ಇದ್ರು. ಯಾವುದೇ ಮಟ್ಟದ ಚುನಾವಣೆಯಲ್ಲಿ ಅವರಿಗೆ ಸ್ಪರ್ಧೆಯಾಗಿ ಪ್ರತಿನಿಧಿ ಆಗಿಲ್ಲ ಅಂದ್ರೂ ಕೂಡ ಊರಿನ ಸುತ್ತಮುತ್ತಲಿನ ರಾಜಕಾರಣದಲ್ಲಿ ಅವರು ತುಂಬಾ ಪ್ರಭಾವ ಇರುವಂತ ವ್ಯಕ್ತಿ ಮತ್ತೆ ಒಳ್ಳೆಯದು ಮಾಡಬೇಕು ಅನ್ನೋದು. ಯಾಕಂದ್ರೆ ಒಂದು ಸುತ್ತಮುತ್ತ ಹಿಂದೂ ಸಮಾಜನೇ ಹೆಚ್ಚಿರುವಂಥ ಊರುಗಳು. ನಮ್ದೊಂದು 25 ಮುಸ್ಲಿಂ ಮನೆಗಳೈತೆ. ಆದರೂ ಆ ಸುತ್ತೂರುಗಳಿಗೆ ಬೇಕಾಗಿದ್ದ ಮನುಷ್ಯ ಆಗಿದ್ರು ನಮ್ಮ ತಂದೆ. ಅಂದರೆ ಅವರಿಂದನೇ ಸಾಕಷ್ಟು ನಾಯಕತ್ವದ ಗುಣಗಳು ನಮಗೆ ಸ್ವಾಭಾವಿಕವಾಗಿ ಬಂದಿವೆ, ಪರಿಸ್ಥಿತಿನ ಮುನ್ನಡೆಸುವಂಥದ್ದು. ಮೇ ಬಿ ನಮ್ಮ ತಂದೆ ಇದ್ದಿದ್ರೆ, ನನಗೆ ಈ ಹಿಂದೆ ಒಂದ್ಸಲಿ ಚರ್ಚೆ ಮಾಡಿದ್ದೆ, ಒಪ್ಕೊಳ್ತಾ ಇದ್ರೋ ಗೊತ್ತೇ ಇಲ್ಲ. ಬಟ್ ನಾನೇನು ಅನ್ನೋದು ಚೆನ್ನಾಗಿ ಗೊತ್ತಿದ್ದು ಕೂಡ ನಮ್ಮ ತಂದೆಗೇನೆ. ಹಾಗೆ ನನ್ನ ವೈಫು ಅವರು ಕೂಡ ಈಗ ಮನೆಗೆ ಹೌಸ್ ವೈಫ್ ಆಗಿ ಇದ್ರೂ ಕೂಡ ನನಗೆ ದೊಡ್ಡ ಮಟ್ಟದ ಬೆನ್ನೆಲುಬಾಗಿ ಅವರು ಧೈರ್ಯ ಕೊಟ್ಟರು. ಏನೇ ಆಗಲಿ, ಕೊನೆಗೆ ನಾವು ತರಕಾರಿ ಮಾಡಿ ನಾವು ಜೀವನ ನಡೆಸೋದಾಗ್ಲಿ, ನೀವು ಮುಂದಿಟ್ಟಿರೋ ಹೆಜ್ಜೆ ಹಿಂದೆ ಇಡಬೇಡಿ. ಏನಾಗುತ್ತೆ, ಇದಕ್ಕಿಂತ ಹಿಂದೆ ಏನು ಹೋಗಕ್ಕೆ ಸಾಧ್ಯ ಐತೆ? ನನಗೆ ನಮ್ಮ ಆ ಒಂದು ಸ್ಪಷ್ಟತೆ ಬಂದಿತ್ತು ಅವ್ರಿಗೆ. ಸಮಾಜ ಏನಾಗ್ತೈತೆ, ದೇಶದಲ್ಲಿ ಏನು ವಿದ್ಯಮಾನಗಳಾಗ್ತೈತೆ ಅಂದಾಗ ನಮ್ಗೆ ಈಗಲೂ ಭಾರತ ಬಡವರ ದೇಶ, ಇನ್ನೂ 100 ಕೋಟಿ ಜನ ಹಿಂಗೆ ಇದ್ದಾರೆ, ಅವರಲ್ಲಿ ನಾವೊಬ್ಬರು ಆಗ್ತೀವಿ, ನಾವೇ ಬಹುಸಂಖ್ಯಾತರಾಗ್ತೀವಿ. ಅನುಕೂಲಕ್ಕಿಂತ ಅನಾನುಕೂಲ ಕಡೆ ಹೋಗಿ ಸಾಕು ಜನಕ್ಕೆ ಅನುಕೂಲ ಮಾಡೋಣ ಅಂತ ಹೇಳಿ ಅವರ ಮಾತುಗಳನ್ನು ನನಗೆ ಹೇಳಿದ್ರು. ಅವ್ರ ಒಪ್ಪಿಗೆ ರಾಜೀನಾಮೆ ಕೊಡೋದಿನ ನಾನು ಜೊತೆಲೇ ಕರ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ನಿಮ್ಮ ಊರಿನ ವಾತಾವರಣ ಹೇಗಿತ್ತು? ಏಕೆಂದರೆ ಹಳ್ಳಿ ಅಂತ ಹೇಳಿದ್ರಿ. ಈ ಹಳ್ಳಿನಲ್ಲಿ ಅಂದರೆ ಅಲ್ಲಿ ಕೆಲವೊಂದು ಟೈಮ್ನಲ್ಲಿ ಈ ಜಾತಿ ಗೀತಿ ಏನು ನೋಡಲ್ಲ. ನಿಮ್ಮ ಹಳ್ಳಿ ಕಡೆ ಅದು ಸ್ವಾಭಾವಿಕವಾಗಿ ಇರುತ್ತೆ. ಅದು ಅಂದರೆ ಒಂದು 10% ಇರುತ್ತೆ. ಅದು ಅವನು ಆ ಜಾತಿಯವನು ಈ ಜಾತಿಯವನು ಅಂದ್ಬಿಟ್ಟು ಜಾತಿನ ಬೆರ್ಸಕ್ಕೆ ಹೋಗಲ್ಲ ಊರ ಕಡೆ. ಅಂದರೆ ಊರ ಜನ ಏನು ಹೇಳಲಿಲ್ವ ತಮಗೆ, ಯಾಕೆ ಬೇಕು ಬಿಡು, ಸ್ವಲ್ಪ ದಿನ ನೋಡು, ಅಡ್ವೈಸ್ ಮಾಡಲಿಲ್ವ ತಮಗೆ ಯಾರು? ನಾವು ನಮ್ಮೂರಲ್ಲಿರೋ ಮಟ್ಟಿಗೆ ನಾವು ತುಂಬ ಒಡನಾಟ ಬಾಂಧವ್ಯ ಇಟ್ಕೊಂಡಿರೋ ಎಲ್ಲ ಸಮಾಜ, ಎಲ್ಲ ಜಾತಿಗಳ ಜನತೆಯೊಂದಿಗೆ, ಸಮುದಾಯಗಳೊಂದಿಗೆ ಅಕ್ಷರಶಃ ಒಂದು ನಮ್ಮ ಊರಲ್ಲಿ ನನ್ನ ರಾಜೀನಾಮೆ ದೊಡ್ಡ ತಲ್ಲಣ ಮತ್ತು ಒಂದು ಸಂಚಲನ ಮೂಡಿಸಿತ್ತು. ನಾನು ಸುತ್ತಮುತ್ತ ಹಳ್ಳಿಗಳಲ್ಲೇ ನಮ್ಮಪ್ಪನ ಸ್ನೇಹಿತರು, ನಾನು ರಾಜೀನಾಮೆ ಕೊಟ್ಟು ನಾನು ಮೈಸೂರು ಹೋಗೋಕ್ಕಿಂತ ಮುಂಚೆನೇ ನಮ್ಮನೆ ಮೈಸೂರು ಮನೆ ಹತ್ರ ಬಂದು ಕುಳಿತಿದ್ರು. ವಾರಗಟ್ಟಲೆ ನನಗೆ ಏನೋ ಒಂದು ಸಾವು ನೋವು ಶೋಕದ ವಾತಾವರಣ ಇದ್ದಾಗ ಮನೆಗಳಿಗೆ ಬಂದು ಸಮಾಧಾನ ಮಾಡ್ತಾರಲ್ಲ, ಆ ರೀತಿ ಬಂದು ಸಮಾಧಾನ ಮಾಡಿದ್ರು. ಗೊತ್ತಿತ್ತು ಅವ್ರಿಗೆ ನಾನು ನಮ್ಮ ಹಿನ್ನೆಲೆ ಗೊತ್ತಿರೋದ್ರಿಂದ ಇವನು ಏನೋ ಮನಸ್ಸಲ್ಲಿ ಕೆಲವರು ಅಷ್ಟೇ ಅದೆಲ್ಲ ಕೂಡ ಇರುತ್ತೆ, ಏನೋ ಇಲಾಖೆಯಲ್ಲಿ ಏನೋ ನೊಂದ್ಕೊಬಿಟ್ಟಿದ್ದಾನೇನೋ, ಅಲ್ಲೇನೋ ಸಮಸ್ಯೆ ಮಾಡ್ಕೊಬಿಟ್ಟಿದ್ದಾನೋ ಅಂತ. ಯಾಕಂದರೆ ಬಹಳಷ್ಟು ಜನರಿಗೆ ಸಂವಿಧಾನ, ಪ್ರಜಾಪ್ರಭುತ್ವ, ಮೌಲ್ಯ, ತತ್ವ ಇದರ ಸ್ಪಷ್ಟತೆ, ಅರಿವು ಈಗಲೂ ನಮ್ಮ ಗ್ರಾಮಗಳಲ್ಲಿ ಅಷ್ಟು ಇಲ್ಲದೆ ಇರೋದ್ರಿಂದ ಅವ್ರಿಗೆ ಈಗೀಗ ಅರ್ಥ ಮಾಡ್ಕೋತವ್ರೆ. ನಾನು ಏನೇ ಮಾಡಿದ್ರು ನಿನ್ನ ಜೊತೆಗಿರ್ತೀವಿ ಮಗ ಅಂತ ಹೇಳೋ ಈಗಲೂ ಬೆಂತಟ್ಟವ್ರೆ. ಎಷ್ಟು ಮಟ್ಟಿಗೆ ಅಂದರೆ
ಊರಿಗೆ ಹೋದ್ರೆ ಬಾರೋ ಈಗಲೂ ಒಂದು ಅಕ್ಕಿ ಮೂಟೆ ಹಾಕಿ ಕಳಿಸ್ತೀನಿ, ನೀನು ಚೆನ್ನಾಗಿರ್ಬೇಕಣ ಅಂತ ನಮ್ಮ ಒಬ್ಬ ಸ್ನೇಹಿತರು ಈಗಲೂ ಹೇಳ್ತಾ ಇದ್ದಾರೆ. ಬೇಡ ಊರು ಸಾಬ್ರಿ ಬೇಡ ಅನ್ನೋಕ್ಕಿಂತ ನಮ್ಮ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿದ್ರು ಹೊರತು ಅವರು. ತುಂಬಾ ಅದ್ಭುತ ಬಾಂಧವ್ಯ ಹಿನ್ನೆಲೆ ಇರೋರು ಸರ್ ನಾವು. ಯಾಕಂದ್ರೆ ಒಂದು ದೊಡ್ಡ ಸಾಮಾಜಿಕ ಋಣ ನಮ್ಮ ಮೇಲಿದೆ. ನಾವು ಒಡನಾಟ ಹೇಗಂದ್ರೆ ಎಲ್ಲ ಈಗ ದಲಿತರ ಮನೆಗೆ ನಮ್ಮ ಮನೆ ದಲಿತರ ಕೇರಿಗೆ ಹೊಂದ್ಕೊಂಡಂಗೆ ಇರೋದು. ನಾವು ಆಡಿ ಬೆಳೆದಿರೋದೆಲ್ಲ ಅದೇ ಕೇರಿಗಳಲ್ಲಿ. ಊಟ ತಿಂಡಿ ಎಲ್ಲ ಲಿಂಗಾಯತರ ಮನೆ, ನಮಗೆ ಉಪ್ಪಿಟ್ಟು ತೊಂಬಿಟ್ಟು ಈಗ ತಿಂದಿರೋದೇ ಅಲ್ಲಿಂದ ನಾವು. ಅವೆಲ್ಲವು ಗೌಡ್ರ ಮನೆ ನಮಗೆ ಸಾಲ ಸೂಲ ಕೊಡ್ತಾಯಿದ್ರು ವ್ಯವಹಾರಕ್ಕೆ, ಮದುವೆಗೆ, ಏನಾದ್ರು ಆಸ್ತಿ ತಗೋಬೇಕಂದ್ರೆ, ಒಂದು ವಾಹನ ಖರೀದಿ ಮಾಡಬೇಕಂದ್ರೆ ಈ ರೀತಿ ಸರ್. ಅದನ್ನು ಹೇಳಬೇಕಾದ್ರೆ ಅದೇ ಒಂದು ದಿನ ಬೇಕಾಗುತ್ತೆ. ಅದೇ ತುಂಬ ಇವತ್ತಿನ ಬಾಂಧವ್ಯದ ಸೌಹಾರ್ದತೆಗೆ ಅಪಾಯ ಬಂದಿರೋ ಕಾಲದಲ್ಲಿ ಇವಾಗ ಅಷ್ಟೊಂದು ಬೆಲೆ ಕೊಡಲ್ಲ ಬಾಂಧವ್ಯಗಳಿಗೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ತಮಗೆ ಸರ್. ಈಗಲೂ ನಮ್ಮಟ್ಟಿಗೆ ನಾವು ಬರವಣಿಗೆ ಭಾಷಣಗಳಿಂದ ಬಾಂಧವ್ಯ ಕೆಟ್ಟದವರಲ್ಲ ಸರ್ ನಾವು. ನಮ್ಮಪ್ಪ ಅವ್ರ ಹಿನ್ನೆಲೆ ಅವರು ಸೌಹಾರ್ದತೆನ ಕಟ್ಟಿರೋದು ಊಟ ತಿಂಡು ತಿನಿಸು ನ್ಯಾಯ ಮಾಡೋರು. ಊರಲ್ಲಿ ಒಂದು ನ್ಯಾಯ ಆಗ್ಬೇಕಂದ್ರೆ ನಜೀರ್ ಕರೀರೋ ನ್ಯಾಯಕ್ಕೆ ಅಂತ. ಯಾಕಂದರೆ ನಿಷ್ಠುರವಾಗಿ ನೀತಿಯಾಗಿ ನ್ಯಾಯ ಮಾಡ್ತಾರೆ ಅಂತ ಹೇಳ್ತಿದ್ರು. ಮತ್ತು ಊಟ ಹಾಕ್ಸಿದ್ರಲ್ಲಿ, ಊಟ ಔತಣಕೂಟಗಳೆಲ್ಲ ಏರ್ಪಡಿಸೋದ್ರಲ್ಲಿ ಎತ್ತಿದ ಕೈ. ನಾವು ಊಟ ಔತಣಕೂಟಗಳು ಮಾಡೇ ಬಾಂಧವ್ಯ ಕಟ್ಟಿರೋರು ಸರ್ ನಾವು. ಬರೀ ಭಾಷಣ ಬರವಣಿಗೆ ನಮ್ಗೆ ಈಗ ಅದು ಗೊತ್ತಾಗ್ತಿರೋದು ಒಂದು ಕಲೆ, ಒಂದು ಸ್ವಾಭಾವಿಕ ನಾಯಕತ್ವದಲ್ಲೇ ಅವರು ಬಾಂಧವ್ಯ ಕಟ್ಬಿಟ್ಟು ಹೋಗಿದ್ದಾರೆ. ಬಟ್ ಆ ಛಾಪು ನಮ್ಮಲ್ಲಿ ಬರೋದು ಕಡಿಮೆ ಇದೆ ಸರ್. ಈಗ ನಿಮಗೆ ಒಂದು ಬೇಜಾರಾಗಿದೆ ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾದವರು ಯಾರು ನನ್ನ ರಾಜೀನಾಮೆನ ಪರಿಗಣಿಸಿಲ್ಲ ಅಂದರೆ ಲೈಕ್ ಯಾರು ಸ್ಟೋರಿ ಮಾಡ್ಲಿಕ್ಕೆ ಹೋಗಲಿಲ್ಲ, ಬೇರೆದಾದರೆ ಮಾಡ್ತಾರೆ ಅಂದ್ಬಿಟ್ಟು. ಅದಕ್ಕೂ ಸ್ವಲ್ಪ ಕಾಲಾವಕಾಶ ಇರಲಿಲ್ಲ ಅನಿಸುತ್ತೆ, ಅಥವಾ ಬಹುಶಃ ಕೆಲವೊಬ್ರಿಗೆ ಗೊತ್ತಾಗಿದೆ, ಕೆಲವೊಬ್ರಿಗೆ ಗೊತ್ತಾಗಿಲ್ಲ. ಕ್ಲಾರಿಟಿ ಇಲ್ದೇನೆ ಮಾಡಿಲ್ದೇನೆ ಇರ್ಬೋದು ಸ್ಟೋರಿಗಳನ್ನ. ಸರ್ ಈಗ ಪತ್ರಿಕೋದ್ಯಮ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಅದು ಬರೀ ಧರ್ಮವಾಗಿ ಬೆಳೆದಿದೆ. ಒಂದು ಧರ್ಮ ಕಾಪಾಡಕ್ಕೆ ನಿಂತೆ ಪತ್ರಿಕೋದ್ಯಮನೇ ಒಂದು ಧರ್ಮ ಅಂತ ನಾವು ಓದಿರೋದು, ಕೇಳಿರೋದು, ನಂಬಿರೋದು. ಮತ್ತು ಈಗ ಪತ್ರಕರ್ತರಲ್ಲೇ ಅವರೇ ಧರ್ಮ ಕಾಪಾಡಕ್ಕೆ ನಿಂತಿದ್ದಾರೆ. ಮತ್ತೆಲ್ಲ ಕಾರ್ಪೊರೇಟೆಡ್ ಫಂಡಿಂಗ್ ಸರ್ ಎಲ್ಲ ಕೊಂಡುಕೊಂಡಿದ್ದಾರೆ. ಸುದ್ದಿಗಳನ್ನ ಇದೇ ಮಾಡಬೇಕು, ಇದೇ ರೀತಿ ನಡೆಸಬೇಕು, TRPಗೋಸ್ಕರ ಮಾನದಂಡಗಳಿಂದ ಸುದ್ದಿ ಹೋಗ್ತೈತೆ. ಈ ಕಾಲಘಟ್ಟ ಈ ಸ್ಪಷ್ಟತೆ ಬಂದುವಾಗ ಪತ್ರಿಕೋದ್ಯಮದಲ್ಲಿ ನಾವು ಹಿಂದೆ ಕೇಳಿರೋದು, ಓದಿರೋದು ಸತ್ಯ ಶೋಧನೆಗಾಗಿ ಪತ್ರಿಕೋದ್ಯಮದ ಮೊರೆ ಹೋಗ್ತಾ ಇದ್ರು, ಮಾಧ್ಯಮಗಳ ಮೊರೆ ಹೋಗ್ತಿದ್ರು. ಇವಾಗ ಸತ್ಯದ ನಿರ್ಮೂಲನೆ ಮಾಡ್ತಾ ಇದ್ದಾರೆ ಮಾಧ್ಯಮಗಳು. ಆ ಕಾರಣಕ್ಕೆ ಈಗ ಜನಸಮೂಹ, ಸಾಮಾಜಿಕ ಜನರು ಅದು ಆ ಸತ್ಯ ಅರಿವಾಗಿ ಈಗ ಯೂಟ್ಯೂಬ್ಗಳು ಮೂಲ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಸುದ್ದಿ ಶೋಧನೆ ಮಾಡ್ತಾ ಇದ್ದಾರೆ. ಅವರು ಬೇಕಾಗಿದ್ದನ್ನ ಅವ್ರು ಆಯ್ಕೆ ಮಾಡ್ಕೋತಾ ಇದ್ದಾರೆ. ಇತ್ತೀಚೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯೂಟ್ಯೂಬರ್ಗಳ ಪಾತ್ರ ನೋಡಿರ್ಬೋದು ಸರ್. ರವೀಶ್ ಕುಮಾರ್, ಧ್ರುವ ರಾತಿ, ಇವರು ಸರ್ ಒಂದು ಪಾರ್ಟಿ ಮೆಕ್ಯಾನಿಸಮ್ಗಿಂತ ದೊಡ್ಡ ಮಟ್ಟದಲ್ಲಿ, ಒಂದು ಮೇನ್ ಸ್ಟ್ರೀಮ್ ಮೀಡಿಯಾಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವರೆಲ್ಲ ಸಂಚಲನ ಮೂಡಿಸಿ ಅವರ ವಿಚಾರಧಾರಣೆಗಳ ಹಬ್ಕೊಂಡಿದ್ದಾರೆ. ಅವರು ಕೂಡ ಅವ್ರನ್ನ ಜನ ರಿಲೇ ಆಗಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಅದ್ರ ಬಗ್ಗೆ ಮಾತಾಡೋರಾಗಿದ್ರು. ಈಗ ಯೂಟ್ಯೂಬ್ ಒಂದು ಸತ್ಯ ಶೋಧನೆಯ ಮತ್ತು ಇವಾಗ ಮೇನ್ ಸ್ಟ್ರೀಮ್ ಮಾಧ್ಯಮದವ್ರನ್ನ ಮೀರಿಸಿದಾಗಿ ಎಲ್ಲರೂ ಸ್ಟೇಟಸ್ಸು ಫೇಸ್ಬುಕ್ಕಲ್ಲಾಗಲಿ ವಾಟ್ಸಪ್ ಆಗಲಿ ಯೂಟ್ಯೂಬ್ ಲಿಂಕ್ಗಳ ಮೂಲಕ ದೊಡ್ಡ ಸಂಚಲನ ನಡೀತೈತೆ. ವಿಧಾನಸಭೆಗಳಲ್ಲಿ, ಸಂಸತ್ತಿನಲ್ಲಿ ಯೂಟ್ಯೂಬರ್ಗಳ ಮೇಲೆ ಈಗ ಮುಂದಿನ ದಾಳಿ ಆಗುತ್ತೆ ಯೂಟ್ಯೂಬರ್ಗಳು. ಯಾಕಂದ್ರೆ ಮೇನ್ ಸ್ಟ್ರೀಮ್ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಇಂಡಿವಿಜುವಲ್ ವಾಯ್ಸ್ ಆಗಿ ಮುಂದುವರಿಬೇಕು. ಈಗ ಉಳಿದಿರೋ ಆಯ್ಕೆ ಯೂಟ್ಯೂಬ್ಗೆ ಮುಂದೆ ಯಾವ್ಯಾವ ರೀತಿ ಕಡಿವಾಣ ತರ್ತಾರೆ ಅದು ಗೊತ್ತಾಗಲ್ಲ. ಎನಿಹೋ ಯೂಟ್ಯೂಬ್ ಈಗ ಭಾರತದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಪತ್ರಿಕೋದ್ಯಮಕ್ಕೆ ಒಂದು ಪ್ರಬಲ ಅಸ್ತ್ರವಾಗಿ, ಒಂದು ಪ್ಲಾಟ್ಫಾರ್ಮ್ ಆಗಿ ಬೆಳೀತೈತೆ. ನೀವು ಯೂಟ್ಯೂಬ್ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀರಾ. ಅವ್ರಿಗಿಂತ ಇವ್ರು ಪರವಾಗಿಲ್ಲಪ್ಪ, ಯೂಟ್ಯೂಬರ್ಸು ಏನೋ ಒಂದು ಅಟ್ಲೀಸ್ಟ್ ಕರೆಕ್ಟ್ ಸುದ್ದಿ ಕೊಡ್ತಾರೆ ಅಂದ್ಬಿಟ್ಟು. ನೋಡಿ, ಮೊನ್ನೆ ಇದೇ ಯತ್ನಾಳ್ ಅವರು, ನೀವು ಮೋಸ್ಟ್ಲಿ ಬಹುಶಃ ನೋಡಿಲ್ವ ಅನ್ಸುತ್ತೆ. ಹೇಳಿ ಗೆಟ್ಔಟ್ ಏನು ಅಂತ ಹೇಳಿದ್ರು. ಏಯ್ ನೀನು ಯೂಟ್ಯೂಬರಾ, ಗೆಟ್ಔಟ್. ಅವನ ಹೆಸರು ಕೇಳಿದ್ರು. ಅವನು ಒಬ್ಬ ಮುಸ್ಲಿಮನಾಗಿದ್ದ, ಗೆಟ್ಔಟ್ ಅಂತ. ಜನಪ್ರತಿನಿಧಿ ಆಗಿರುವಂತಹ ಯತ್ನಾಳ್ಗೆ ಆ ಕನಿಷ್ಠ ಪ್ರಜ್ಞೆ, ಒಂದು ಶಾಸಕ ಆಗಿರೋರಿಗೆ ಯೂಟ್ಯೂಬರ್ ಆಗಲಿ ಯಾರೇ ಆಗಲಿ ನಾನು ಉತ್ತರಿಸಬೇಕಾಗಿರೋ ಧೈರ್ಯ ಬೇಕು. ಯಾಕಂದರೆ ಯೂಟ್ಯೂಬರ್ಸು ಪ್ರಿಪೇರ್ಡ್ ಕ್ವಶನ್ಸ್ ಕೇಳಲ್ಲ. ಅವರು ದಿಟ್ಟತೆಯಿಂದ ಧೈರ್ಯವಾಗಿ ಅವ್ರಿಗೆ ಇಕ್ಕಟ್ಟಿಗೆ ಸಿಗಿಸೋಂಥ ಪ್ರಶ್ನೆಗಳು ಕೇಳ್ತಾರೆ. ಅದನ್ನು ಎದುರಿಸ್ಬೇಕಂದ್ರೆ ಒಂದು ಧೈರ್ಯ, ಒಂದು ತಾಕತ್ತು ಇರಬೇಕಾಗುತ್ತೆ. ಮಾತುಗಳಲ್ಲ, ಅಂತರಾತ್ಮಕವಾಗಿ ಅವ್ರ ಬೌದ್ಧಿಕತೆಯಲ್ಲಾಗಲಿ ಇರಬೇಕು. ಮತ್ತು ಹೇಗೆ ಪ್ರಜಾಪ್ರಭುತ್ವದಲ್ಲಿ ಒಂದು ಜನಪ್ರತಿನಿಧಿ ಯೂಟ್ಯೂಬ್ಗಳೇ ಒಂದು ಮಾಧ್ಯಮ ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರೋರನ್ನ, ಈಗ ಅವರು ಯತ್ನಾಳಿಗೆ ಆಲ್ರೆಡಿ
ಅವ್ರನ್ನೇ ಗೆಟ್ಔಟ್ ಮಾಡಿದೆ. ಯಾವುದು ಅವ್ರ ಪಾರ್ಟಿನೇ ಗೆಟ್ಔಟ್ ಮಾಡಿದೆ. ಆ ಹತಾಶೆ ಬೇಸರಗಳನ್ನ ಅವರು ಒಂದು ಅಸಹಾಯಕ ಯೂಟ್ಯೂಬರ್ ಮೇಲೆ ತೋರಿಸ್ಕೊಳ್ತಾ ಇದ್ದಾರೆ. ಬಹುಶಃ ಯೂಟ್ಯೂಬರ್ನ ಎದುರಿಸಂಥ ತಾಕತ್ತು, ಬೌದ್ಧಿಕ ವಿದ್ವತ್ತು, ಸಾಮರ್ಥ್ಯ, ಧೈರ್ಯ ಯತ್ನಾಳ್ಗಿಲ್ಲ ಅನಿಸುತ್ತೆ. ಸರ್, ಇವಾಗ ಅಸೆಂಬ್ಲಿನಲ್ಲಿ ಒಂದು ಡಿಸ್ಕಷನ್ ಆಗ್ತಾ ಇತ್ತು. ಏನಂತ ಅಂದರೆ ಯೂಟ್ಯೂಬರು ಏನೇನೋ ಹಾಕ್ತಾರೆ, ಏನೇನೋ ಮಾಡ್ತಾರೆ, ಮಾನಹಾನಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹಿರಿಯ ರಾಜಕಾರಣಿ ರಾಜನಗರ MLA ಅವರು ಸುರೇಶ್ ಕುಮಾರ್ ಅವರು, BJP MLA ಸುರೇಶ್ ಕುಮಾರ್ ಅವರು ಅದ್ರ ಬೇರೆ ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು. ಅವ್ರಿಗೆಲ್ಲ ಕಡಿವಾಣ ಹಾಕಬೇಕು ಅಂದರೆ ನಾವು ಏನಾದ್ರೂ ನಿಜ ಅಂತ ಹೇಳಕ್ ಕೊಟ್ಟಿದ್ದಕ್ಕೆ ಕಡಿವಾಣ ಹಾಕೋದು ಕೊಟ್ಟಿದ್ದಾರೆ ಏನು ಅಂತ ನಮಗೆ ಸ್ವಲ್ಪ ಗೊಂದಲ ಕಾಡ್ತಾ ಇದೆ. ವಿಶೇಷವಾಗಿ ಯೂಟ್ಯೂಬರ್ಗಳ ವಿರುದ್ಧ ಹರಿಯಾಯ್ತಾ ಇರೋರು BJP ಪಕ್ಷದವರು ಅನ್ನೋದು ಈ ಜನರಿಗೂ ಗೊತ್ತಾಗ್ತೈತೆ. ಯಾಕಂದ್ರೆ ಅವರು ಮಾಧ್ಯಮಗಳನ್ನ ಕೊಂಡ್ಕೊಂಡ್ರು, ಯೂಟ್ಯೂಬರ್ಗಳನ್ನ ಕೊಂಡ್ಕೊಳಕ್ ಆಗ್ತಾ ಇಲ್ಲ. ಯೂಟ್ಯೂಬರ್ಗಳನ್ನ ಕೊಂಡ್ಕೊಳಕ್ ಆಗ್ದಿರ, ಯಾಕಂದ್ರೆ ಯೂಟ್ಯೂಬರು ಏನೇನೋ ಸುದ್ದಿ ಪ್ರಸಾರ ಮಾಡೋ ಹಾಗಿಲ್ಲ. ಅವ್ರಿಗೂ ನೀತಿ ನಿಯಮಾವಳಿಗಳಿವೆ. ಅದಕ್ಕೆ ಆ ಕಂಟೆಂಟ್ಗಳನ್ನ ವೆರಿಫೈಡ್ ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರು ಏನೇನೋ ಮಾಡ್ತಾ ಇರೋದ್ರಿಂದ ಅವರು ಮಾಧ್ಯಮದವ್ರು ಹೇಗೆ ನ್ಯಾಯಾಂಗಕ್ಕೆ ಹೋಗ್ಬೋದು, ಅವರು ಅದೇ ರೀತಿ ಹೋಗ್ಬೋದು. ಅದ್ರ ಬದಲಾಗಿ ವಿಶೇಷವಾಗಿ ಬೆಲೆ ಕಟ್ಟಕ್ಕಾಗದೆ ಯೂಟ್ಯೂಬರ್ಗಳ ಒಂದು ಧೈರ್ಯನ ಸಹಿಸೋಕ್ಕಾಗದೇ BJP ಅವರೇ ಇದನ್ನು ಮಾಡ್ತಾ ಇರೋದು. ಹೆಚ್ಚಾಗಿ ಯೂಟ್ಯೂಬರ್ ಮೇಲೆ ದಾಳಿ ಮಾಡ್ತಾ ಇರೋದು, ಯೂಟ್ಯೂಬರ್ನ ಮೇಲೆ ಕಡಿವಾಣ. ಯಾಕಂದರೆ ಅದನ್ನು ತಾವು ನಿಯಂತ್ರಣಕ್ಕೆ ತಂದುಬಿಟ್ರೆ ಪ್ರಜಾತಂತ್ರನ ನಿಯಂತ್ರಣಕ್ಕೆ ತಗೋಬೋದು ಅನ್ನೋ ಒಂದು ಭ್ರಮೆ ಅವ್ರಿಗೆ. ಬಟ್ ಅದು ಹಾಗಾಗಲ್ಲ, ಅದಾಗಕ್ಕೆ ಬಿಡಬಾರ್ದು ನಾವು. ಯೂಟ್ಯೂಬರ್ಸೇ ಮುಳುವಾಗ್ತಾರ BJP ಅವ್ರಿಗೆ ನಿಮ್ಮ ಪ್ರಕಾರ? ಯೂಟ್ಯೂಬರ್ ಒಬ್ಬ ಧ್ರುವರಾತಿನ IB ಇಂಟೆಲಿಜೆನ್ಸು ಇದ್ರ ಮೂಲಕ ನಿಯಂತ್ರಣ ಮಾಡುವಂಥ ಪ್ರಯತ್ನಗಳು ನಡೆದಿದೆ. ಒಬ್ಬ ಯೂಟ್ಯೂಬರ್ ಒಂದು 30 ವರ್ಷದ ಹುಡುಗನ್ನ ಒಂದು ಇಡೀ ವ್ಯವಸ್ಥೆ ಹಿಂಬಾಲಿಸುತ್ತೆ ಅನ್ನೋದಾದರೆ ಅವ್ರಿಗೆ ನಿದ್ದೆಗೆಟ್ಟೋಗಿದೆ. ಯಾಕಂದರೆ ಅವರು ಮೇನ್ ಸ್ಟ್ರೀಮ್ ಮೀಡಿಯಾಗೆ ಫಂಡಿಂಗ್ ಮಾಡ್ತಾ ಇರೋದು ಅವರೇ ಆಗಿರೋದ್ರೆ ಯೂಟ್ಯೂಬರ್ಸ್ನ ಅವ್ರು ಕೊಂಡ್ಕೊಳಕ್ ಆಗ್ತಾ ಇಲ್ಲ. ಖಂಡಿತ ಮುಂದಿನ ರಾಜಕೀಯ ಕ್ರಾಂತಿ, ಸಾಮಾಜಿಕ ಬದಲಾವಣೆಯಲ್ಲಿ ನೈಜ ಸುದ್ದಿಗೆ, ನ್ಯಾಯದ ಸುದ್ದಿಗೆ, ದಿಟ್ಟತೆಯ ಸುದ್ದಿಗೆ ಅದು ಯೂಟ್ಯೂಬರ್ಗಳ ಕ್ರಾಂತಿಯಿಂದನೇ ಆಗುತ್ತೆ ಸರ್. ಆ ಭಯ ಫ್ಯಾಸಿಸ್ಟ್ಗಳಿಗೆ ಆಲ್ರೆಡಿ ಬಂದಿದೆ, ಸ್ಟಾರ್ಟ್ ಆಗಿದೆ ಅವ್ರಿಗೆ ಒಂದು ರೀತಿ. ಹೌದು, ಅದು ಸಂಸತ್ತಿನಲ್ಲಿ ವಿಧಾನಸಭೆಗಳಲ್ಲಿ ಅವ್ರ ವಿರುದ್ಧ ಇವರು ಹರಿಯಾಯ್ತಾ ಇದ್ದಾರೆ ಅಂದರೆ ಇವರ ಅನುಕೂಲಕ್ಕೆ ತಕ್ಕಂತೆ, ಇವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇಲ್ಲ ಅನ್ನೋದ ರೀತಿ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಅವ್ರು ನಿದ್ದೆಗೆಡಿಸ್ತಾ ಇದ್ದಾರೆ ಯೂಟ್ಯೂಬರ್ಗಳು. ನಿಜವಾಗ್ಲೂ ಅವ್ರ ಧೈರ್ಯ ನಾವು ಮೆಚ್ಚಬೇಕು. ಸಮಾಜ ಯೂಟ್ಯೂಬರ್ಸ್ಗಳ ಜೊತೆ ನಿಲ್ಲಬೇಕು. ಯಾಕಂದರೆ ಇವ್ರನ್ನೂ ಹತ್ತಿಕ್ ಬಿಟ್ರೆ ಅವರೆಲ್ಲ ವ್ಯವಸ್ಥೆ ಕಂಟ್ರೋಲ್ ತಗೊಬಿಡ್ತಾರೆ. ಇದು ಒಂದು ಈ ವಾಟ್ಸಪ್ ಯೂನಿವರ್ಸಿಟಿ ಅಂತ ಮುಂಚೆ ಓಡ್ತಾ ಇತ್ತು. ಸೊ ಅವ್ರಿಗೆ ಅದು ತುಂಬ ಇಷ್ಟ ಇತ್ತು. ಸೊ ಯಾವಾಗ ಕೆಲವೊಂದು ಅಂತ ಅಂದರೆ ಇವಾಗೇನೋ ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನು ಬಿತ್ತರಿಸ್ತೀವಿ. ಸೊ ಅದನ್ನು ಬಿತ್ತರಿಸ್ಬೇಡಿ ಅಂತ ಸ್ವಲ್ಪ ಜನ. ಈಗ ಒಂದೊಂದು ಹೇಗಾಗಿದೆ ಅಂತ ಅಂದ್ರೆ ಅದನ್ನು ಒಂಥರ ಜಾತಿವಾದಿ ಥರ ಆಗ್ಬಿಟ್ಟಿದೆ ಯೂಟ್ಯೂಬರ್ಸ್ ಕೆಲವೊಂದು. ಸೊ ಅವ್ರಿಗೆ ಯಾರು ಹೊಂದ್ಕೊಂಡು ಹೋಗ್ತಾರೆ ಅವ್ರ ಬಗ್ಗೆ ಮಾತಾಡಲ್ಲ. ಯಾರು ಇಲ್ಲಪ್ಪ ನೀವು ಮಾಡಿದ ರಾಂಗು ಅಂದ ತಕ್ಷಣನೇ ಅವ್ನು ಸರಿ ಇಲ್ಲ ಅಂತಾರೆ. ಅದು ಸರ್, ನಾನೀಗ ಆಲ್ರೆಡಿ ಅದನ್ನು ಹೇಳಿದ್ದೀನಿ. ಮಾಧ್ಯಮಗಳು ವಶೀಕರಣ ಆದಮೇಲೆ, ಪ್ರಭುತ್ವದ ವಶೀಕರಣ ಆದಮೇಲೆ, ನಾಲ್ಕನೇ ಸಾಕು ಅದು ವಿರೋಧ ಪಕ್ಷ. ಮಾಧ್ಯಮಗಳು ಶಾಶ್ವತ ವಿರೋಧ ಪಕ್ಷ ಇದ್ದಂಗೆ. ಅವರು ಸರ್ಕಾರದವ್ರನ್ನ ಕಂಡ್ರೆ ಬೊಗಳಬೇಕು. ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಹೇಳ್ತಾರೆ. ಈಗ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಸಾಕು ನಾಯಿಗಳಾಗ್ಬಿಟ್ರೆ ನಾವು ಸಮಾಜಕ್ಕೆ ಬೇಕಾಗಿರೋದು, ಅನಿವಾರ್ಯತೆ ಆಗಿರೋದು ಸಾಮಾಜಿಕ ಜಾಲತಾಣಗಳು, ಯೂಟ್ಯೂಬರ್ಗಳೇ. ಅವ್ರಿಗೆ ಈ ಜಾತಿ ಎಲ್ಲ ಕಡೆ ನುಸುಳುತ್ತೆ ಸರ್. ಜಾತಿ ಅನ್ನೋದು ಅಷ್ಟು ಅದಕ್ಕೆ ದೊಡ್ಡ ಹಿನ್ನೆಲೆ ಐತೆ, ಇತಿಹಾಸ ಐತೆ, ಅದಕ್ಕೊಂದು ಪ್ರಭಾವ ಐತೆ, ಅದು ನುಸುಳುತ್ತೆ. ಬಟ್ ಯೂಟ್ಯೂಬರ್ದೇ ಒಂದು ಸಮೂಹ, ಅವ್ರದ್ದೇ ಒಂದು ಧರ್ಮ, ಅವ್ರದ್ದೇ ಒಂದು ಜಾತಿ ಅಂತ ಆದಾಗ ನಾವು ಆ ರೀತಿ ಹತ್ತಿಕ್ಬೋದು ಸರ್. ಅದರಲ್ಲೂ ಒಂದು ಆ ಗುಂಪುಗಾರಿಕೆನ ಒಂದು ಸಂಘಟಿತವಾಗಿ ಎದುರಿಸ್ಬೇಕಾಗುತ್ತೆ ಸರ್. ನಿಮಗೆ ಏನಾದ್ರೂ ನನ್ನ ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು ಮತ್ತು ನೋಡೋ ಪ್ರೇಕ್ಷಕರಿಗೆ ತಿಳಿಸೋದಕ್ಕೆ ಹೇಳ್ತಾ ಇರೋದು, ಅಫಿಷಿಯಲಿ ಏನಾದರೂ ಸಮಸ್ಯೆ ಆಯ್ತಾ ತಮಗೆ? ಅಂದರೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ? ಸರ್ ಇಲ್ಲ ಸರ್, ಖಂಡಿತ ಇಲ್ಲ. ವೈಯಕ್ತಿಕವಾಗಿ ನಾನು ಕಾನ್ಸ್ಟೇಬಲ್ ಹುದ್ದೆಯಿಂದ ಬಂದು 5 ವರ್ಷ ಮಾಡಿ ನಂತರ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ನೇರ ನೇಮಕಾತಿಯಾಗಿ ಇನ್ಸ್ಪೆಕ್ಟರ್ ಆಗಿ DYSP ಪ್ರಮೋಷನ್ ಆಗಿದ್ದನು. ನಾನು ಈಗಲೂ ನನ್ನ ಸಿಬ್ಬಂದಿಗಳು, ಅಧಿಕಾರಿಗಳು, ಮಿತ್ರರು ನೆನೆಸ್ಕೊಳ್ಳೋದೆ ಒಳ್ಳೆ ಅಧಿಕಾರಿ ಅಂತ. ನನ್ನ 16.5 ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ನಾನು ಇಲಾಖೆಯಿಂದ ಒಂದು ನೋಟಿಸು ತೊಗೊಂಡಿಲ್ಲ, ಒಂದು ಮೆಮೋನು ತೊಗೊಂಡಿಲ್ಲ. ಇಲಾಖೆ ಬಗ್ಗೆ ಆಗಲಿ, ವಿಚಾರಣೆ ಬಗ್ಗೆ ಆಗಲಿ, ನನ್ನ ಕರ್ತವ್ಯ ಲೋಪದ ಬಗ್ಗೆ ಆಗಲಿ. ನನ್ನ ಶುದ್ಧ ಕಾಕಿನ ಸರ್, ಒಂದು ಸ್ವಲ್ಪನೂ ಕೊಳೆ ಆಗ್ದಂಗೆ
ಶುದ್ಧ ಕಾಕಿ ಕಳಿಸಿದ್ದೀನಿ. ಆಗಷ್ಟೇ ಇಷ್ಟು ಧೈರ್ಯದಿಂದ ನಾನು ಮನುವಾದನ ಫ್ಯಾಸಿಸ್ಟ್ಗಳನ್ನ ಪ್ರಶ್ನಿಸ್ತಾ ಇದ್ದೀನಿ, ಈ ಹೋರಾಟ ಮಾಡ್ತಾಯಿದ್ದೀನಿ. ಒಂದು ವೇಳೆ ಅಂಥದ್ದೇನಾದ್ರು ಲೋಪ ದೌರ್ಬಲ್ಯ ನನ್ನ ಹತ್ರ ಇದ್ದಿದ್ರೆ ನನಗೆ ಇಷ್ಟು ಮಾತಾಡೋಕ್ಕೆ ಇವರೆಲ್ಲ ಬಿಡ್ತಾ ಇದ್ರ ಸರ್? ಇಲ್ಲ, ಯೂಸ್ವಲಿ ಏನಾಗುತ್ತೆ, ಕೆಲವೊಬ್ಬರು ಅಂದರೆ ಯಾವುದೋ ಕಾರಣಕ್ಕೆ ರಿಸೈನ್ ಮಾಡಿದಾಗ ಇಲ್ಲ ಬೇರೆ ಏನೋ ಒತ್ತಡದಿಂದ ಅದನ್ನು ಈಸಿಯಾಗಿ ಎತ್ತಾಕೋದು ನಮ್ಮ ಮೇಲಿನ ಅಧಿಕಾರಿಗಳು ಇಲ್ಲ ಯಾರು ಪೊಲಿಟಿಷಿಯನ್ಸು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಮಾತು ಕೇಳಿತ್ತು ತಮಗೆ. ಸರ್, ವೈಯಕ್ತಿಕವಾಗಿ ನಾನು ಒಳ್ಳೆ ಅಧಿಕಾರಿ, ಇಲಾಖೆಯಲ್ಲಿ ನನಗೆ ಯಾರೊಂದಿಗೂ ನಾನು ಇರೋವರೆಗೂ ಒಳ್ಳೆ ಹೆಸರು ತಗೊಂಡಿದ್ದೀನಿ. ಒಳ್ಳೆ ಒಡನಾಟ, ಆತ್ಮೀಯತೆ, ಇವಾಗಲೂ ಕೂಡ ಮನದುಂಬಿ ನನ್ನ ಗೌರವಿಸ್ತಾರೆ. ಇಲಾಖೆ ಬಿಟ್ಟ ಮೇಲೆ ಹೆಚ್ಚು ಗೌರವಿಸ್ತಾರೆ. ಅದು ಆ ರೀತಿ ಸಂಬಂಧ ಇಟ್ಕೊಂಡಿದ್ದೀನಿ. ವೈಯಕ್ತಿಕ ನೊಂದು ಬೇಸರದಿಂದ ಅಲ್ಲ ಸರ್, ಇದು ಸಂಪೂರ್ಣವಾಗಿ ದೊಡ್ಡ ಮಾತುಗಳು. ಯಾಕಂದರೆ ನಾನು ನಮ್ಮದು ಸಾಮಾನ್ಯ ಹಿನ್ನೆಲೆಯವರು ಇಂಥ ಮಾತುಗಳಾಡಿದ್ರೆ ಬೇರೆಯವ್ರಿಗೆ ಡೌಟ್ ಅಪನಂಬಿಕೆ ಬರೋದು ಸಹಜ. ದೇಶ ಇವೆಲ್ಲ ದೊಡ್ಡ ದೊಡ್ಡವರೇ ಹೇಳಬೇಕು. ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು, ಬಿಸ್ನೆಸ್ಸವ್ರ ಮಕ್ಕಳು, ಸೆಲೆಬ್ರಿಟಿಗಳು, ಇನ್ನೂ ನನಗಿಂತ ದೊಡ್ಡ ದೊಡ್ಡ ಅಧಿಕಾರ ಸ್ಥಾನಮಾನದಲ್ಲಿದ್ದವರು ಈ ವಿಷಯಗಳು ಮಾತಾಡಬೇಕು. ನಮ್ಮಂಥ ರೈತ ಕುಟುಂಬದ ಹಿನ್ನೆಲೆಯವರು, ಕಾನ್ಸ್ಟೇಬಲ್ ಕೆಲಸದಿಂದ DYSP ಪದೋನ್ನತಿಯಾಗಿ ಬಂದವರಿಗೆಲ್ಲ ಈ ದೇಶ, ರಾಷ್ಟ್ರಭಕ್ತಿ, ದೇಶಭಕ್ತಿ, ಸಂವಿಧಾನ, ಪ್ರಜಾಪ್ರಭುತ್ವ ಇವೆಲ್ಲ ಮಾತಾಡಬಾರ್ದು ಅನ್ನೋ ಒಂದು ಮನಸ್ಥಿತಿ ಇರೋರು ತುಂಬ ಜನ ಇದ್ದಾರೆ. ಇಲ್ಲ ಸರ್, ಇನ್ನೊಮ್ಮೆ ನಾನು ಬಂದಿರೋ ಉದ್ದೇಶನೇ ಒಳ್ಳೆ ದೇಶಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗಬೇಕಂತ ಬಂದಿದ್ದೀರಾ? ಇಲ್ಲ ಸರ್, ಎಕ್ಸಾಂಪಲ್ ನಾನು ಯಾವುದೇ ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಂದಿಲ್ಲ ಸರ್. ಸಂವಿಧಾನ ಒಂದು ಉಳಿವಿನ ಹೋರಾಟ ಒಂದು ದೊಡ್ಡ ಮಹತ್ ಕಾರ್ಯ ಅಂತ ಅಂದ್ಕೊಂಡಿದ್ದೀನಿ. ಆ ಹೋರಾಟದಲ್ಲಿ ಭಾಗಿಯಾಗಬೇಕಂತ ಬಂದಿದ್ದೀನಿ ಸರ್. ಒಂದು ಮಹತ್ವಾಕಾಂಕ್ಷೆಗಾಗಿ ಬಂದಿಲ್ಲ, ಸಂವಿಧಾನದ ಮಹತ್ ಕಾರ್ಯ ಅಂದ್ಕೊಂಡು ನಾನು ಹೊರಗಡೆ ಬಂದಿದ್ದೀನಿ. ಇವಾಗ ನೀವು ರಿಸೈನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರಿ, ಫ್ಯಾಮಿಲಿಗೆ ಹೇಳಿದ್ರಿ. ಈಗ ನಿಮ್ದು ಯಾವ್ದಾರ ಕೊಲೀಗ್ಸ್ ಇರ್ತಾರೆ, ನಿಮ್ಮ ಹಿರಿಯ ಅಧಿಕಾರಿಗಳು ಇರ್ತಾರೆ, ನೀವು ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ದು ಉಂಟಾ? ಅವ್ರೇನಾದ್ರೂ ಬೇಡಪ್ಪ ಅಂತ ಹೇಳಿರೋದು ಉಂಟಾ? ಇಲ್ಲ, ಖಂಡಿತ. ನನ್ನ ಆತ್ಮೀಯ ಅವರೆಲ್ಲ ನನಗೆ ಮನವೊಲಿಸೋಕ್ಕೆ ದಿನಗಟ್ಟಲೆ ಬಂದು ನನಗೆ ಮನವೊಲಿಸಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ. ಅಪ್ಪ ಎಲ್ಲರೂ ಆತಂಕ ಅದೇ ಇತ್ತು, ಇವನೇನೋ ನೊಂದ್ಕೊಂಡಿದ್ದಾನೆ, ಬೇಸರ ಮಾಡ್ಕೊಂಡು ಇಲಾಖಾ ಮಟ್ಟದಲ್ಲಿ ಸಮಸ್ಯೆ ಮಾಡ್ಕೊಂಡಿದ್ದಾನೆ ಅಂತ. ನಂತರ ನಾನು ತುಂಬ ಸ್ಪಷ್ಟವಾಗಿ ಗೊತ್ತಿದ್ದ ಸ್ನೇಹಿತರು, ನಾನು ಅವ್ರು ಈಗಲೂ ನನ್ನನ್ನು ಪೋಷಿಸ್ತಾ ಇದ್ದಾರೆ ಸರ್. ಅವರು ಈಗಲೂ ನಾನು ಫೈನಾನ್ಷಿಯಲಿ ಒಂದು ಅನ್ಸ್ಟೇಬಲ್ ಪೊಸಿಷನಲ್ಲಿ ಹೋಗ್ತಾ ಇದ್ದೀನಿ. ನಿನ್ನ ಉದಾತ್ತ ಚಿಂತನೆಗಳು ನಮ್ಗೆ ಈಗಲೂ ನಿಲ್ಕಲ್ಲಪ್ಪ, ನೀನು ದೊಡ್ಡ ದೇಶಕ್ಕೆ ಹೋರಾಟ ಮಾಡಬೇಕಂತ ಹೋಗಿದ್ದಿ. ನಮ್ಮ ಮಟ್ಟದಲ್ಲಿ ಏನಾಗ್ಬೋದು ಅಂತ ಹೋದಾಗ ಊಟ ತಿಂಡಿಯಿಂದ ಹಿಡಿದು ನನಗೆ ಒಂದು ಪಾಕೆಟ್ ಮನಿ ತನಕ ಕೊಟ್ಟು ಈಗಲೂ ಪೋಷಿಸ್ತಾ ಇರೋ ಸ್ನೇಹಿತರಿದ್ದಾರೆ, ಇಲಾಖೆ ಮಟ್ಟದಲ್ಲೇ ಇದ್ದಾರೆ, ಈಗಲೂ ಇದ್ದಾರೆ ಸರ್. ಅಂಥ ಒಳ್ಳೆ ಸ್ನೇಹಿತರುಗಳಿದ್ದಾರೆ. ಹಿರಿಯ ಅಧಿಕಾರಿಗಳು ಯಾರಾದರೂ ಕಿವಿ ಮಾತು ಹೇಳಿದ್ರ ಆ ಟೈಮ್ನಲ್ಲಿ? ನೋಡಪ್ಪ, ಈ ಹುದ್ದೆ ಸಿಗೋದು ತುಂಬ ಕಷ್ಟ, ಅದರಲ್ಲಿ ಹೆಂಗೋ ಸಿಕ್ಕಿದೆ, ಅದನ್ನ ಯಾಕೆ ನೀನು ಕಳ್ಕೊಳಕ್ಕೆ ಹೋಗ್ತೀಯಾ, ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡು ಹೇಳಿದ್ದಾರೆ ಸರ್. ನನ್ನ ಹಿತೈಷಿ ಹಿರಿಯ ಅಧಿಕಾರಿಗಳು ಕೂಡ ನನ್ನ ಮನವೊಲಿಸೋದು ಪ್ರಯತ್ನ ಮಾಡಿದ್ದಾರೆ. ಬಟ್ ನಾನು ನನ್ನ ವಿಚಾರಗಳನ್ನ ಅವ್ರ ಜೊತೆ ಹಂಚ್ಕೊಂಡಾಗ, ನೀನು ನಮ್ಗಿಂತ ಮುಂದಕ್ಕೆ ಹೊರಟೋಗಿದ್ದಿ, ನಾನು ನಿನ್ನನ್ನು ಮನವೊಲಿಸೋ ಪ್ರಯತ್ನ ವ್ಯರ್ಥ, ನೀನೇನೇ ಮಾಡಿದ್ರು ಒಳ್ಳೆಯದೇ ಮಾಡ್ತೀಯ ಅನ್ನೋ ಒಂದು ಭರವಸೆ ಇದೆ. ನಮ್ಮ ಕೈಲಿ ಏನಾಗುತ್ತೆ ನಿನಗೆ ಸಹಕಾರ ಮಾರ್ಗದರ್ಶನ ಮಾಡ್ತೀವಪ್ಪ, ನೀನು ಹೋರಾಟಕ್ಕೆ ಒಳ್ಳೇದಾಗಲಿ ಅಂತ ಕೊನೆಗೆ ಹಾರೈಸಿದ್ದಾರೆ. ಯಾವ್ಯಾವ ಹಿರಿಯ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದ್ರಿ ತಾವು? ಸರ್, ನನಗೆ ಇಲಾಖೆಯಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಲಿಲ್ಲ ಅಂದರೂ ತುಂಬ ಪ್ರಭಾವಿತವಾಗಿದ್ದ ಅಧಿಕಾರಿ ಅಂದರೆ ನನಗೆ ಮಧುಕರ್ ಶೆಟ್ಟಿ ಅವರು. ಅವ್ರ ಜೊತೆಗೆ ನನಗೆ ಅವರ ಕೊನೆ ದಿನಗಳಲ್ಲಿ ನನಗೆ ಒಡನಾಟ ಸಿಕ್ಕಿತ್ತು. ಅವರ ಆದರ್ಶಗಳು, ಅವರ ಚಿಂತನೆಗಳು, ಅವರ ತತ್ವಗಳು, ಅವರ ನಿಷ್ಠೆ, ಪ್ರಾಮಾಣಿಕತೆ, ಅವರ ಇಂಟಿಗ್ರಿಟಿಯಿಂದ ನಾನು ತುಂಬ ಇನ್ಫ್ಲೂಯೆನ್ಸ್ಡ್ ಆಗಿದ್ದೆ. ನಾನು ISD, ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್, ತುಂಬ ಜನ ಇದನ್ನು ಹೇಳ್ಕೊತಾರೆ DYSP. ಈ DYSP ಅಸಿಸ್ಟೆಂಟ್ ಕಮಾಂಡೆಂಟ್ ಎರಡೂ ಒಂದೇ ಹುದ್ದೆ ಸರ್. ಯಾಕಂದರೆ ನನಗೆ ಕೊಟ್ಟಿರೋ ID ಕಾರ್ಡಲ್ಲಿ ಎರಡೂ ಮೆನ್ಷನ್ ಮಾಡಿದ್ದಾರೆ. ತುಂಬ ಜನ ನೀವು DYSP ಅಂತ ಹೇಳ್ಕೊತೀರಿ, ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ ಹೇಳ್ಕೊಳ್ಳಲ್ಲ ಅಂತ. ನಿಮ್ಮ ಇಂಟರ್ವ್ಯೂ ಮೂಲಕ ಇನ್ ಡೀಟೇಲ್ ಹೇಳ್ತೀನಿ ಸರ್. ISD ಅಂತ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಂತ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈ ಟೆರರಿಸಮು, ನಕ್ಸಲಿಸಮು, ಮತ್ತೆ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಇದೆ ಏನು ನಡೀತೈತೆ, ಮತ್ತು CSP ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸು, ಇವೆಲ್ಲವನ್ನು ನಿಭಾಯಿಸೋಕ್ಕೆ ಒಂದು ISD ಅಂತ ಒಂದು ವಿಭಾಗ ಇದೆ. ಅದು ತುಂಬ ಇಂಪಾರ್ಟೆಂಟ್ ಭಾಗ. ಅದು ಈಕ್ವಲ್ ಟು IB ಏನು ಕೆಲಸ ಮಾಡುತ್ತೆ, ಇಂಟೆಲಿಜೆನ್ಸ್ ಏನು ಕೆಲಸ ಮಾಡುತ್ತೆ, ಅಷ್ಟೇ ಮಾತ್ರ ಕೆಲಸ ಅಲ್ಲಿ ಮಾಡುತ್ತಾ ಇದೆ.
ಅದರ ನೇರ ನೇಮಕಾತಿಯಿಂದ ನಾನು ಆಯ್ಕೆ ಆದವನು ಸರ್. ನಂತರ ಅದು ಇನ್ಸ್ಪೆಕ್ಟರು, DYSP, ಅಸಿಸ್ಟೆಂಟ್ ಕಮಾಂಡರ್ ಹುದ್ದೆಗೆ ನಮ್ಮದೇ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನನಗೆ 11 ವರ್ಷಕ್ಕೆ ಆ ಹುದ್ದೆ ಸಿಕ್ತು. ನಾನು ಒಂದೇ ಒಂದು ಪರೀಕ್ಷೆ ಮೂಲಕ ನನಗೆ ಈ ಹುದ್ದೆ ಸಿಕ್ಕಿದ್ರೆ ಬಿಡೋದು ಈಸಿ ಸರ್. ನನ್ನ 16 ವರ್ಷದ ನನ್ನ ಕನಸಿನ ಹುದ್ದೆ ಸ್ಟೆಪ್ ಬೈ ಸ್ಟೆಪ್ ಬಂದ್ರಿ. ಅದೆಲ್ಲ ನಾನು ಬಿಡಬೇಕಾದ್ರೆ ಅವೆಲ್ಲ ನನ್ನ ಕಷ್ಟ ಹಾದು ಬಂದ ದಾರಿ ಎಲ್ಲವೂ ನೆನಪಾಗುತ್ತೆ. KSISF ಅಂತ ಇದೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಕರೆಕ್ಟ್. ಆ ವಿಭಾಗದವನು ನಾನು. ಅದು ಈಗಲೂ ಅದು ಈಗ ಏರ್ಪೋರ್ಟ್ಗಳಲ್ಲಿ ಮೆಟ್ರೋ, ರಾಜಭವನ, ವಿಧಾನಸೌಧ ಮತ್ತು ಮೇಜರ್ ಡ್ಯಾಮ್ಸು, ಆಲ್ ಡೊಮೆಸ್ಟಿಕ್ ಏರ್ಪೋರ್ಟ್ಸು, ಇಲ್ಲೆಲ್ಲ ಸೆಕ್ಯೂರಿಟಿ ನೀವು ಹೋದಾಗ ಕಾಣ್ತಾರಲ್ಲ ಸರ್, ಹೌದು. ಇವರೆಲ್ಲ KSISF ಅಂತ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ನಾನು ಹೈದರಾಬಾದಲ್ಲಿ ಟ್ರೈನಿಂಗ್ ಮಾಡಿದ್ದೆ ಸರ್. ಹೈದರಾಬಾದಲ್ಲಿ ನ್ಯಾಷನಲ್, ಅದು ಪ್ರೈಮ್ ಅಕಾಡೆಮಿ, ನ್ಯಾಷನಲ್ ಅಕಾಡೆಮಿಯಲ್ಲಿ ನಾನು 1 ವರ್ಷದ ಟ್ರೈನಿಂಗ್ ಮಾಡಿರೋದು ಸರ್. ಯಾರು ಏನೇ ಹೇಳಲಿ ಸರ್, ನಮ್ಮ ಸ್ಪಷ್ಟತೆ ಇವತ್ತೊಂದು ಕಾಂಟ್ರಾಕ್ಟ್ ಬೇಸಿಕ್ ಔಟ್ಸೋರ್ಸ್ಗೆ ಲಕ್ಷಾನುಗಟ್ಟಲೆ ಮಾಡ್ತಾ ಇದ್ದಾರೆ. ಗುಮಾಸ್ತಾ, ಹೊರಗಡೆ ಇರೋ ಗುಮಾಸ್ತಾ, ಹೋಮ್ ಗಾರ್ಡ್ಗಳೇ ಲಕ್ಷ ಕೋಟಿ ಮಾಡ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ ಸರ್. ನಾನು ಈಗಲೂ ನನ್ನ ರಾಜೀನಾಮೆ ಸರ್ಕಾರಿ ಮಟ್ಟದ ಅಧಿಕಾರಿ ಅಂತ ಇವರು ನನ್ನ ಸರ್ಕಾರ ಅಂಗೀಕರಿಸಬೇಕು ಅಂತ ಅವರು ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಮಡಿಕೊಂಡು ಕೂತಿದ್ದಾರೆ. ನನ್ನ ಕನಸಿನ ಹುದ್ದೆ ಸರ್. ನನಗೆ ಯೂನಿಫಾರ್ಮಲ್ಲಾಗಲಿ ಸಂಬಳದಲ್ಲಾಗಲಿ ಯಾವುದೇ ವ್ಯತ್ಯಾಸ ಇಲ್ಲ. ಮತ್ತು ಅಷ್ಟೇ ನನ್ನ ಇವತ್ತಿನ ರೆಪ್ಯುಟೇಷನ್, ನಾನು ಯಾರೋ ಕರೀತಾ ಇದ್ದಾರೆ, ಯಾರೋ ಕೇಳ್ತಾ ಇದ್ದಾರೆ, ಈ ಪ್ರಾಶಸ್ತ್ಯ, ಮನ್ನಣೆ, ಈ ಗೌರವ ಇವತ್ತು ನನಗೆ ಈ ಕಾಕಿ ಭಿಕ್ಷೆನೆ ಸರ್. ನನ್ನ ಐಡೆಂಟಿಟಿ ಸ್ಟಾರ್ಟ್ ಆಗಿದೆ ಅಲ್ಲಿಂದನೇ. ನನ್ನ ಜೀವನ ಸಂಕಲ್ಪನೂ ಇದೆ ಸರ್. ನಾನು ಅಟ್ ದಿ ಎಂಡ್ ನಾನು ಏನಾದ್ರು ನನಗೆ ಪೆನ್ಷನ್, NPS ಬಂದರೆ ನನ್ನ ಊಟ ತಿಂಡಿ, ನನ್ನ ಏನು ನನಗೆ ರೇಷನ್ ಕೊಂಡ್ಕೊಳ್ಳೋಕ್ಕೆ ಬೇಕು ಅದು ಅಲ್ಲಿಂದ ಬರುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ಅದು ಅಲ್ಲಿಂದನೇ ನಾನು ಇದು ಮಾಡ್ತೀವಿ ಸರ್. ನನ್ನ ಸಂಕಲ್ಪ ಅದು. ಯಾಕಂದರೆ ನಾನು 16 ವರ್ಷ ಸರ್ವಿಸ್ ಮಾಡಿದ್ದೀನಿ. ಆ ಮೂಲದಿಂದಲೇ ನಾನು ತಿನ್ನಬೇಕು. ಉಳಿದಿದ್ದು ನಾನು ಏನು ಮಾಡ್ತೀನಿ, ಮುಂದಿನ ಹೋರಾಟಕ್ಕೆ ಏನು ಬೇಕು ಅದು ಸಮಾಜ ನಿರ್ವಹಿಸುತ್ತೆ ಸರ್. ಒಳ್ಳೆಯದ ಉದ್ದೇಶ ಇಟ್ಕೊಂಡ್ರೆ ಸಮಾಜನೇ ಪೋಷಿಸುತ್ತೆ, ಬೆಳೆಸುತ್ತೆ, ಅವ್ರನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಇದು ಇತಿಹಾಸದಲ್ಲಿ ಸಾಬೀತಾಗಿದೆ. ನಾನೇ ಮೊದಲಿಗೆ ಏನಲ್ಲ, ನಾನೇ ಕೊನೆಗೆ ಅನ್ನೋ ಅಲ್ಲ. ಕಾಕಿನ ಎಷ್ಟು ಮಿಸ್ ಮಾಡ್ಕೊಂತ ಇದ್ದೀರಾ ಸುಹೇಲ್ ಅವರೇ? ಯಾಕೆಂದ್ರೆ ಒಂದು ಸಲ ಕಾಕಿ ಹಾಕಿದ್ಮೇಲೆ ಅದಕ್ಕೆ ಎಮೋಷನಲ್ ಸರ್. ಕಾಕಿ ಅನ್ನೋದು ನಮಗೆ ಮೈಗಂಟಿದ ಚರ್ಮದ ರೀತಿ ಆಗ್ಬಿಟ್ಟಿತ್ತು. ಹೇಗಂದರೆ ಕೊನೆ ಬಾರಿ ರಾಜೀನಾಮೆ ಕೊಡೋ ದಿನ ನವಂಬರ್ 26 ನಾನು ಆಫೀಸ್ಗೆ ಹೋದಾಗ ಕಳಚುವಾಗ ನಾನೇನೋ ಚರ್ಮನೇ ಸುಲಿತೈತಿ ಅನ್ನೋ ರೀತಿ ಭಾವನೆ ಆಗಿದೆ. ಈಗಲೂ ಮೊನ್ನೆ ಒಂದು ಪೆರೇಡ್ಗೆ ಹೋಗಿದ್ದೆ. ಈಗಲೂ ನನ್ನ ಮನೆ ಗೋಡೆಯಲ್ಲಿ ನನ್ನ ಎಲ್ಲ ಕಾನ್ಸ್ಟೇಬಲ್ ಟು DYSP ಹುದ್ದೆಗಳದ ಯೂನಿಫಾರ್ಮ್ಗಳನ್ನ ಹಾಕಿದ್ದೀನಿ. ಆವಾಗವಾಗ ರೂಮ್ಗೆ ಹೋಗ್ತೀನಿ. ನೋಡಿದಾಗ ಫಸ್ಟ್ ನನಗೆ ಅನಿಸುತ್ತೆ, ಯಾಕಂದರೆ ತುಂಬ ಭಾವನಾತ್ಮಕ ನಂಟಿತ್ತು ಇಲಾಖೆಯಲ್ಲಿ. ಆಕಸ್ಮಿಕವಾಗಿ ಇಲಾಖೆಗೆ ಏನೋ ಸೇರಲೇಬೇಕಂತ ಅಲ್ಲ, ಶಿಸ್ತಿನ ಇಲಾಖೆ ಆಗಿದ್ದರಿಂದ ತುಂಬ ದೊಡ್ಡ ಮಟ್ಟದ ಅನುಭವ ಕಲಿತು. ಈ ರಾಜಕಾರಣದ ವಿಚಾರಧಾರೆಗಳನ್ನ ನಾನು ಕಾನ್ಸ್ಟೇಬಲ್ ಆಗಿದ್ದಾಗಲೂ ಕೂಡ ನಾನು ಹೆಚ್ಚು ಈ ಮುಖ್ಯಮಂತ್ರಿಗಳ ADS ಸ್ಕ್ವಾಡ್ ಅಂತ ಬರುತ್ತೆ. ಮುಖ್ಯಮಂತ್ರಿಗಳು ಬಂದರೆ ನಾವು ಹಗ್ಗ ತೊಗೊಂಡು ಸುತ್ತುವರ್ಕೊಂಡು ಹೆಲಿಪ್ಯಾಡ್ಗೆ ಹೋಗೋದು, ಕರ್ಕೊಂಡು ಹೋಗೋದು, ಎಸ್ಕಾರ್ಟು ಪೈಲಟ್ ಮಾಡೋದು. ಇದೆ ಮಿನಿಸ್ಟರ್, DSP ಮನೆ, DC ಮನೆ, DG ಮನೆ, ಇವೆಲ್ಲವನ್ನೂ ವಿಧಾನಸೌಧ, ರಾಜಭವನ, ಏನು ಪ್ರಮುಖ ಸರ್ಕಾರಿ ಕಚೇರಿಗಳು, ಕಟ್ಟಡಗಳು ಎಲ್ಲ ಹತ್ತಿರದಿಂದ ನೋಡಿದ್ದೀವಿ. ಈಗ ತುಂಬ ದೊಡ್ಡ ಇಲಾಖೆ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಾಗ ಮತ್ತೊಂದು ಮಾಡಿದಾಗ ಅವರು ಅಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡಲ್ಲ ಸಮಾಜ. ಆದರೆ ಯೂನಿಫಾರ್ಮ್ ಬಿಟ್ಟು ಬಂದವ್ರೆ ಅಂದರೆ ಒಂದು ಸ್ಪೆಷಲ್ ಐಡೆಂಟಿಟಿ ಇರುತ್ತೆ ಸರ್. ಇವತ್ತಿಗೂ ನನ್ನ ಪ್ರೊಫೈಲ್ DPನ ನಾನು ಯೂನಿಫಾರ್ಮ್ದೇ ಇಟ್ಟಿದ್ದೀನಿ. ತುಂಬ ಜನ ಟೀಕೆ ಮಾಡ್ತಾ ಇದ್ದಾರೆ, ಏನಂತೇಳಿ ನೀವು ಇಲಾಖೆ ಬಿಟ್ಟಿದ್ದೀರಿ, DP ಮಾತ್ರ ಅದನ್ನೇ ಬಳಸ್ಕೊಳ್ತಾ ಇದ್ದೀರಿ ಅಂತ. ನನ್ನ ವಾದ, ನನ್ನ ನಂಬಿಕೆ ಇಷ್ಟೇ ಸರ್. 16 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಅದೇ ನನ್ನ ಐಡೆಂಟಿಟಿ. ಕೇವಲ ದೀಪಾವಳಿಗೆ ಹೋಗಿ ಸ್ವೀಟ್ ಹಂಚ್ಬಿಡೋ ಪ್ರಧಾನಮಂತ್ರಿಗಳೇ ಅವರ DPನ ಯೂನಿಫಾರ್ಮ್ದು ಹಾಕ್ಕೋಬೋದು ಅಂದರೆ ನಾನು 16 ವರ್ಷ ನಾನು ಶಿವಾಜಿನಗರದಲ್ಲಿ ಫ್ಯಾನ್ಸಿ ಡ್ರೆಸ್ ಎಲ್ಲ ತೊಗೊಂಡು ಹಾಕ್ಕೊಂಡಿರೋದು. 16 ಯೂನಿಫಾರ್ಮ್ಗಳು ಹಾಕಿದ್ದೀನಿ. ಆ ಕೊನೆ ತನಕನೂ ಇಡಬೇಕು ಅಂತ ಆ ಭಾವನಾತ್ಮಕ ನಂಟು ಕಾಕಿ ಜೊತೆ ಅದು ಬಿಡಿಸಲಾಗದ ಅನುಬಂಧ ರೀತಿ ನಮಗಿರುತ್ತೆ. ಕೊನೆ ದಿನ ನಾನು ವೃತ್ತಿ ಬಿಡುವಾಗ ನನ್ನ ಮಗನೂ ಹಾಕಿ ಕರ್ಕೊಂಡು ಹೋಗಿದ್ದೆ. ನಮ್ಮ ಮಿಸಸ್ಸು ಆ ರೀತಿ ಕನಸೇನೋ ಇಟ್ಕೊಂಡಿದ್ರು, ಹಾಕಿ ಅವ್ನು ಹೊಲಿಸಿ ಅಂತ. ಮಿಸ್ ಯು ಲಾಟ್. ಅದು ಕೊನೆ ತನಕನೂ ಇರುತ್ತೆ, ಆ ನೋವು ಇರುತ್ತೆ. ಬಟ್ ಅದಕ್ಕೂ ಮೀರಿದ್ದ ಕೆಲಸ ಮಾಡ್ತಾ ಇದೀವಿ ಅನ್ನೋ ಒಂದು ಇದಿದೆ. ಹಾಕಿ ಅದು ಮೈಗಂಟಿದ ಚರ್ಮ ಸರ್. ಸೊ ತುಂಬಾ ಎಮೋಷನಲ್ ಇದೆ ನಿಮ್ಗೆ ಆಕ್ಚುಲಿ ಮಾತಾಡ್ಬೇಕಂದ್ರೆ ಅದ್ರ ಬಗ್ಗೆ. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಆಗ್ಲಿ ಒಂದು ಪ್ರೀತಿಯಿಂದ ಬಂದಿರ್ತಾನೆ, ಇಲ್ಲ ಏನಾದ್ರು ಮಾಡ್ಬೇಕಲ್ಲಿ, ಏನಾದ್ರು ಸಾಧನೆ ಮಾಡಬೇಕು ಅಂದ್ಬಿಟ್ಟು ಬಂದಿರ್ತಾರೆ. ಅದು ನಿಮ್ಮ ಮುಖದಲ್ಲಿ ಎತ್ತು ಕಾಣ್ತಾ ಇದೆ. ಹೌದು ಸರ್. ಕಾಕಿ ತುಂಬ ಮಿಸ್ ಮಾಡ್ಕೊಳ್ಳೋದು. ಕೊನೆ ಶುರು ಇರೋ ತನಕನೂ
ಅದು ನಮಗೆ ಬಾಧಿಸುತ್ತೆ, ಮಿಸ್ ಮಾಡ್ಕೊಳ್ತೀವಿ. ಈಗ ಲೈಫ್ ಹೇಗಿದೆ ಸುಹೇಲ್ ಅವ್ರದ್ದು? ಸರ್, ನನಗೆ ರಾಜೀನಾಮೆ ಕೊಟ್ಟ ನಂತರ ನೀವು ಒಂದೂವರೆ ವರ್ಷ ಆಯ್ತಾ ಹೆಚ್ಚು ಕಡಿಮೆ? ನವೆಂಬರ್ 26 ಬಂದರೆ 2 ವರ್ಷ ಆಗುತ್ತೆ. ನವೆಂಬರ್ 22 ಬಂದು 26 ಬಂದು ಸಂವಿಧಾನ ದಿನ. ಸೊ ಈ ನವೆಂಬರ್ 26 ಬಂದ್ರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನ ಅಕ್ಸೆಪ್ಟ್ ಆಗಿಲ್ಲ ತಮ್ಮ ರಾಜೀನಾಮೆ. ಏನೋ ತಾಂತ್ರಿಕ ಸಮಸ್ಯೆ ಆಗಿ ಇದಾಗಿದೆ ಅಂತ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ನನ್ನ ಕೆಲಸದಲ್ಲಿ ನಾನು ಮಗನಾಗಿದ್ದೀನಿ. ನನಗೊಂದು ಸ್ಪಷ್ಟತೆ ಬೇಕಿತ್ತು, ನನಗೊಂದು ಬದ್ಧತೆ ಬೇಕಿತ್ತು. ಆ ಕಾರಣಕ್ಕೋಸ್ಕರ ನಾನು ದೇಶವ್ಯಾಪಿ ಪ್ರವಾಸ ಮಾಡಿದ್ದೇನೆ. ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಬೇಕಿತ್ತು, ಒಂದು ಸಾಮಾಜಿಕ ಬದ್ಧತೆ ಬೇಕಿತ್ತು, ಒಂದು ವೈಚಾರಿಕತೆ ಬೇಕಿತ್ತು ನನಗೆ. ಈಗ ನಾನು ರಾಜೀನಾಮೆ ಕೊಟ್ಟು ಬಂದಿರೋ ಉದ್ದೇಶನೇ ಇಡೀ ಸಮಾಜಕ್ಕೆ 4 ಜನಕ್ಕಾದರೂ ತುಂಬ ಗಂಭೀರವಾಗಿ ತೊಗೊಂಡಿದ್ದಾರೆ. ಏನು ಮಾಡ್ತಾನೆ, ಮುಂದೆ ಏನಾಗುತ್ತೆ, ಒಬ್ಬ ಏನು ಮಾಡೋಕ್ಕೆ ಸಾಧ್ಯ, ಈ ರೀತಿ ಅಪನಂಬಿಕೆಗಳ ಜೊತೆ ಕುಚೋದ್ಯಗಳ ಜೊತೆ ಭರವಸೆನೂ ಇಟ್ಕೊಂಡಿರೋರಿದ್ದಾರೆ. ಈಗ ನಮ್ಮ ಸಂಕಲ್ಪ, ನಮ್ಮ ಬದ್ಧತೆ, ನಮ್ಮ ಸ್ಪಷ್ಟತೆ, ನಮ್ಮ ಶುದ್ಧತೆ ಇವೆಲ್ಲ ಮೈಗೂಡಿಸ್ಕೋಬೇಕಂದ್ರೆ ಒಂದು ಲೋಕ ಪ್ರಯಾಣ ಆಗಬೇಕು. ಆ ನಿಟ್ಟಲ್ಲಿ ಈ 1.5 ವರ್ಷದಲ್ಲಿ ರಾಷ್ಟ್ರ ಮಟ್ಟದ ಆಕ್ಟಿವಿಸ್ಟ್ಗಳ ದೊಡ್ಡ ವಿಚಾರವಾದಿಗಳ ಜೊತೆ ಎಲ್ಲ ಹೋದೆ, ಚರ್ಚೆ ಮಾಡಿದೆ, ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡೆ. ಅವರಿಂದ ತುಂಬ ವಿಚಾರಗಳನ್ನ ನಾನು ಕೇಳಿ ಆಲಿಸಿ ಕಲ್ತ್ಕೊಂಡೆ. ಒಂದು ಸ್ಪಷ್ಟತೆ ಬದ್ಧತೆಗೆ ಬಂದಿದ್ದೀನಿ. ಕೊನೆಗೆ ಏನಪ್ಪ ಅಂದರೆ, ಒಂದು ಫೈನಾನ್ಷಿಯಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಆ ಒಂದು ಹಗ್ಗಜಗ್ಗಾಟ ಇದೆಯಲ್ಲ, ಜೀವನ, 2 ಮಕ್ಕಳು ತುಂಬ ಕುಟುಂಬ, ಸಾಕಷ್ಟು ಜವಾಬ್ದಾರಿಗಳಿವೆ, ₹1,00,000 ಕಮಿಟ್ಮೆಂಟ್. ಯಾಕಂದರೆ ₹1,00,000 ಸಂಬಳ ಬರ್ತಾಯಿತ್ತು ಅಂದರೆ 1,00,000ಕ್ಕೆ ನಾವು ಕಮಿಟ್ಮೆಂಟ್ ಹಂಗೆ ಆಗ್ಬಿಟ್ಟಿತ್ತು. ಮನೆದು ಒಂದು 35,000 EMI ಕಟ್ಟಬೇಕು. ಯಾಕೆಂದ್ರೆ ಒಂದು ಸಂಬಳ ನೋಡ್ಕೊಂಡು ಎಲ್ಲರೂ ಡಿಸೈಡ್ ಮಾಡ್ತಾರೆ ನಾನು ಎಷ್ಟು ಕಮಿಟ್ಮೆಂಟ್ ಆಗ್ಬೋದು, ಏನೆಲ್ಲ ಮಾಡ್ಬೋದು ಅಂದ್ಬಿಟ್ಟು. ಇಲ್ಲ ಪ್ಲಸ್ ಏನಾದರೂ ಬರ್ತಾ ಇರುತ್ತಲ್ಲ, ಈಗ ಒಬ್ಬ ಅಧಿಕಾರಿ ಅಂತ ಅಂದ್ರೆ ಯೂಸ್ವಲಿ ಏನಾದರೂ ಅದನ್ನ ಹೇಳಬೇಕಾಗಿಲ್ಲ ಬಾಯ್ ಬಿಟ್ಬಿಟ್ಟು. ಇಲ್ಲ, ಸೊ ಆ ಥರ ಇದ್ದಾಗ ಅದಕ್ಕೆ ಬೇರೆ ಥರ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಬರೀ ಸಂಬಳನೇ ತಗೊತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ನೀವು ಈಗ ₹1,00,000 ನಿಮ್ಗೆ ಬರ್ತಾ ಇಲ್ಲ, 1,00,000 ₹1,20,000 ಬರ್ತಾ ಇಲ್ಲ. ಸೊ ಅದನ್ನ ಯಾವ ಥರ ಈಗ ಮೇಂಟೈನ್ ಮಾಡ್ತಾ ಇದ್ದೀರಾ ತಾವು? ಸರ್, ಮೊದಲೇ ಹೇಳಿದಾಗೆ 18,000 ಅಕೌಂಟಲ್ಲಿ ಇಟ್ಕೊಂಡು ಆಚೆ ಬಂದಿದ್ದಾಗಿದ್ದರಿಂದ ಫೈನಾನ್ಷಿಯಲಿ ನಾನು ಜೀವನ ಪೂರ್ತಿ ಏನೇನೇನು ಕಷ್ಟ ಅನುಭವಿಸ್ಬೇಕಿತ್ತು, ಈ 1.5 ವರ್ಷ ನನಗೆ ಅದನ್ನು ದರ್ಶನ ಮಾಡಿಸಿದೆ. ಈಗ UPSC ಮಕ್ಕಳಿಗೆ ಪಾಠ ಮಾಡೋಕ್ಕೆ ಹೋಗ್ತೀನಿ, KS ಸ್ಪರ್ಧಾತ್ಮಕ ಪರೀಕ್ಷೆಗಳು, KPSC ಮಕ್ಕಳಿಗೆ ಪಾಠ ಮಾಡೋಕ್ಕೆ ಹೋಗ್ತೀನಿ. ಅದರಿಂದ ಇಷ್ಟೊಂದು ಸಂಬಳ ಬರುತ್ತೆ ಕ್ಲಾಸಸ್ ಮಾಡೋಕ್ಕೆ ಹೋದಾಗ್ರಿಂದ. ಒಂದು ₹17 ಲಕ್ಷ ಸಾಲ ಆಗಿದೆ, ಕೊಟ್ಟಿದ್ದಾರೆ ಸ್ನೇಹಿತರುಗಳೆಲ್ಲ. ಅವ್ರು ಯಾವ ತಕ್ಷಣಕ್ಕೆ ಕೊಡೋ ಅಂಥದ್ದೇನಿಲ್ಲ. ಒಂದು ಸೈದ್ಧಾಂತಿಕವಾಗಿ ನನ್ನ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಯಾವ್ದಾರು ನನ್ನ ಇಲಾಖೆ ವತಿಯಿಂದ ಒಂದಷ್ಟು ದುಡ್ಡು ಬರಬೇಕಾಗಿದೆ, ಅದನ್ನೆಲ್ಲ ಬಂಡವಾಳ ಹಾಕ್ಕೊಂಡು ಏನೋ ಮಾಡ್ಬೋದು. ₹100 ಇಲ್ದಂಗೆ ಆಚೆ ಹೋದರೆ ಖರ್ಚಾಗುತ್ತೆ. ₹100 ಅಂತ ಒಂದು 2 ದಿನ 3 ದಿನ ಮನೆಯಲ್ಲೇ ಉಳ್ಕೊಂಡೆ. ನಾನು ₹1,00,000 ಸಂಬಳದವನು ₹100 ಇಲ್ಲ ಅಂತ ಆಚೆ ಹೋಗದೇ ಇರ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆವಾಗ ನನ್ನ ಮಗಳೇ ಒಂದು ಸಣ್ಣ ರೇನ್ ಕೋಟ್ ಕೊಡಿಸೋಪ್ಪ ಅಂತ ಹೇಳಿದ್ಲು. ಅವ್ರನ್ನೆಲ್ಲ ತುಂಬ ಅನುಕೂಲವಾಗಿ ಸಾಕಿದೆ. ನನಗೆ ಅದು ಎಷ್ಟಿರುತ್ತೆ ಅಂತ ಗೊತ್ತಿ ಅದನ್ನು ಕೊಡಿಸೋದಕ್ಕೆ 15 ದಿನ ನಿಧಾನ ಆಗಿ ಆಮೇಲೆ ಕೊಡಿಸ್ದೆ ಅವಳಿಗೆ. ಅವಳು ಹೇಳಿದ್ಲು, ನೀನು ಕೊಡೋ ತನಕ ಮಳೆಗಾಲನೇ ಹೊರಟಾಯ್ತು, ಹೋಗು, ನೀನು ರೇನ್ ಕೋಟ್ ಕೊಡಿಸೋ ತನಕ ಅಂತ ಹೇಳಿದ್ಲು. ಬಹುಶಃ ಇದಕ್ಕಿಂತ ಕಷ್ಟದ ದಿನಗಳು ಏನೂ ಬರಲ್ಲ ನನಗೆ. ಏನು ಕಷ್ಟದ ದಿನಗಳು ನೋಡಬೇಕಿತ್ತು ಆ ಪರಿಚಯ ಆಗಿದೆ. ನಾನು ಇನ್ನು ಮುಂದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹಿಂದಕ್ಕೆ ಯೋಚನೆ ಮಾಡಲ್ಲ. ಬಹುಶಃ ಏನಂತ ಅಂದರೆ, ನಮಗೆ ಬೇಕಾಗಿರೋ ಸ್ನೇಹಿತರು ಅಥವಾ ಫ್ಯಾಮಿಲಿ, ಅದರಲ್ಲೂ ಮಕ್ಕಳು ಈ ಥರ ಕೇಳಿದಾಗ ನಾವು ಕೊಡಿಸ್ಲಿಕ್ಕೆ ಆಗೋದಿಲ್ಲ ಅಂದಾಗ ಅದು ಎಲ್ಲದಕ್ಕಿಂತ ಹರ್ಟ್ ಆಗುತ್ತೆ ಅನ್ಸುತ್ತಲ್ಲ ಸರ್. ನನಗೆ ದೇವನೂರು ಮಾದೇವ ಸರ್ ನಾನು ರಾಜೀನಾಮೆ ಕೊಟ್ಟಾಗ ನಾನು ಕರೆದಿದ್ರು ಸರ್, ಬರ್ರಿ ಅಂತ. ಏನಕ್ಕೆ ರಾಜೀನಾಮೆ ಕೊಟ್ರಿ ಅಂತ. ಪ್ರಜಾಪ್ರಭುತ್ವ, ಸಂವಿಧಾನ ಹಿಂಗೆ ಹೇಳೋಕ್ಕೆ ಶುರು ಮಾಡಿದೆ. ಅಷ್ಟರಲ್ಲಿ ನನ್ನ ತಡೆದ್ರು ಸರ್. ಅದೆಲ್ಲ ಇರಲಿ, ಹೆಂಡತಿ ಮಕ್ಳಿಗೆ ಏನು ಮಾಡ್ಕೊಂಡಿದ್ರಿ ಹೇಳಿ ಅಂದರು. ಸರ್, ಹಿಂಗೆ ಮಕ್ಕಳಿಗೆ ಹಿಂಗೆ KV ಶಾಲೆಯಲ್ಲಿ ಏನು ದೊಡ್ಡ ಖರ್ಚು ಬರಲ್ಲ, ಕಡಿಮೆ ಖರ್ಚು ಬರುತ್ತೆ, ಅದೊಂದಾಗೈತೆ. ಹೆಂಡ್ತಿಗೆ ಏನಾರು ಒಂದು ಇನ್ವೆಸ್ಟ್ ಮಾಡಿ ಅವ್ರ ಕೆಲಸ ನೋಡಿ. ನಿಮ್ಮ ಹೆಂಡ್ತಿ ಮಕ್ಕಳಿಗೆ ನೀವು DYSPಯ ಅನುಕೂಲ ಸೌಕರ್ಯಗಳನ್ನ ಕೊಟ್ಟಿದ್ದೀರಿ. ಮುಂದೆನೂ ಕೂಡ ನೀವು ಅದನ್ನು ಕಂಟಿನ್ಯೂ ಮಾಡೋದು. ನೀವು ಬೇಕಾದರೆ ಬೀದಿಲಿ, ಫುಟ್ಪಾತಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಮಲಿಕೊಳ್ಳಿ. ನಿಮ್ಮ ಹೆಂಡ್ತಿ ಮಕ್ಕಳಿಗೆ ನೀವು ಮೋಸ ಮಾಡಬಾರ್ದು. ಮತ್ತು ಹೊಟ್ಟೆ ಹಸಿದಾಗ ಸಂವಿಧಾನ, ಪ್ರಜಾಪ್ರಭುತ್ವ ಮರಿಬಾರ್ದು ನೀವು ಅಂತ ಒಂದು ದೊಡ್ಡ ಮಾರ್ಮಿಕವಾಗಿ ಎಚ್ಚರಿಕೆ ಕೊಟ್ಟು ಒಂದು ಸಲಹೆ ಕೊಟ್ಟರು ಸರ್. ಆವಾಗ ನನಗೆ ಅದನ್ನು ಅಂತ ಅನ್ನಿಸ್ತು. ಇವಾಗ ಬಹುಶಃ ನನಗೆ ಮತ್ತೆ ಆ ದಿನಗಳು ಬರಲ್ಲ ಅಂತ.
ಈಗ ಸಂಪಾದನೆಯ ದಾರಿಗಳು, ನನ್ನ ತಮ್ಮ ಯಾರೋ ಕೃಷಿ ಮಾಡ್ತಾನೆ, ಅವನೊಂದು ಸ್ವಲ್ಪ ಕೊಡು ನಾನು ಇನ್ವೆಸ್ಟ್ ಮಾಡು ನನ್ನ ಮೇಲೆ ಅಂತ, ಅವನೇನೋ ಒಂದು ಸ್ವಲ್ಪ ಆದಾಯ ಕೊಡ್ತಾನೆ. ಇವಾಗ ನಮ್ಮದೇನು ಹೆಚ್ಚು ಖರ್ಚಿಲ್ಲ ಸರ್. ಒಳ್ಳೆ ಮಿತ್ರರು ಸಿಕ್ಕಿದ್ದಾರೆ, ಒಳ್ಳೆ ಸ್ನೇಹಿತರು ಸಂಗಾತಿಗಳು ಸಿಕ್ಕಿದ್ದಾರೆ. ಅತ್ಯಂತ ಸೈದ್ಧಾಂತಿಕ ಸ್ಪಷ್ಟತೆ ಬದ್ಧತೆ ಇರುವಂತಹ, ನನ್ನ ಜೀವನ ಪೂರ್ತಿ ನಾನು ಒದ್ದಾಡಿ ಹುಡುಕೋಬೇಕಾಗಿದ್ದಂತಹ, ನನಗೆ ಮಾರ್ಗದರ್ಶನ ಮಾಡಬೇಕಾದಂಥವರು ನನ್ನ 1.5 ವರ್ಷದಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋವಂಥವ್ರು ಸಿಕ್ಬಿಟ್ಟಿದ್ದಾರೆ. ನನಗೆ ಅಲ್ಲಿ ಆತಂಕನೇ ಇಲ್ಲ, ನಾನು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಇದೇ ದೊಡ್ಡ ಗಂಧ. ಅದು ಕ್ಲಿಯರ್ ಕಟ್ಟೆ ನನಗೊಂದು ತಂಡ ಸಿಕ್ಕಿದ್ದಾರೆ. ಶಶಿಕಾಂತ್ ಸೆಂಥಿಲ್ ಅಂತ ನಮ್ಮ ನಾನು ಇವಾಗಲ್ಲೇ ಬರ್ತಾ ಇದ್ದೆ ತಮಗೆ. ಶಶಿಕಾಂತ್ ಸೆಂಥಿಲ್ ಆಗಲಿ, ಅಣ್ಣಾಮಲೈ ಆಗಲಿ, ಕಣ್ಣನ್ ಗೋಪಿನಾಥ್ ಆಗಲಿ ಎಲ್ಲರೂ ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿಬಿಟ್ಟು ಅದರಲ್ಲಿ ಇಬ್ಬರು ಪೊಲಿಟಿಕಲಿ ಮೂವ್ ಆದರು, ಇನ್ನೊಬ್ಬರು ಸೈಲೆಂಟ್ ಆಗಿದ್ದಾರೆ, ಗೋಪಿನಾಥನವರು. ಸೊ ನೀವು ಏನಾದರೂ ಪೊಲಿಟಿಕಲ್ ಫೀಲ್ಡ್ಗೆ ಫುಲ್ ಫ್ಲೆಡ್ಜ್ ಬರ್ತಾ ಇದ್ದೀರಾ ಅಥವಾ ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್? ಸರ್, ನೀವು ನನ್ನ ನನಗೆ ಬೇಕಾಗಿದ್ದ ಪ್ರಶ್ನೆಗೆ ಇವಾಗ ಬಂದಿದ್ರಿ, ವಾಟ್ ನೆಕ್ಸ್ಟ್ ಅನ್ನೋದು. ಹೌದು ಸರ್, ದೇಶದಲ್ಲಿ 2014ರಿಂದ ಏನು BJP ಸರ್ಕಾರ ಬಂದ ಮೇಲೆ ಒಂದು ಸಂವಿಧಾನಿಕ ಮೌಲ್ಯಗಳ ಮೇಲೆ ಅಪಾಯ ಬಂತು ಅಂತ ಅದ್ರ ವಿರುದ್ಧವಾಗಿ 3 ಅಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ ಸರ್. ಒಬ್ಬರು ತಮಿಳುನಾಡಿನ ಶಶಿಕಾಂತ್ ಸೆಂಥಿಲ್, ಅವರು ಕೂಡ ರಾಜೀನಾಮೆ ಪತ್ರದಲ್ಲಿ ಅದನ್ನೇ ಹೇಳಿದರು, ಸಂವಿಧಾನ ಪ್ರಜಾಪ್ರಭುತ್ವದ ಮೌಲ್ಯಾಶಯಗಳ ಅಪಾಯದಲ್ಲಿವೆ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದು. ಇನ್ನೊಂದು ಕೇರಳದವರು ಕಣ್ಣನ್ ಗೋಪಿನಾಥ್ ಅಂತ, ಅವರು IAS ಅಧಿಕಾರಿ, ವಿರುದ್ಧವಾಗಿ ರಾಜೀನಾಮೆ ಕೊಟ್ಟರು. ಇನ್ನೊಬ್ಬ ಕರ್ನಾಟಕದಿಂದ ರಾಜೀನಾಮೆ ಪತ್ರದಲ್ಲಿ ಈ ವಿಷಯಗಳನ್ನ ಉಲ್ಲೇಖ ಮಾಡಿ ರಾಜೀನಾಮೆ ಕೊಟ್ಟಿರೋದು ನಾನು ಸರ್. ಮತ್ತು ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟರು, ನಮ್ಮ ಇಲಾಖೆಯಲ್ಲೇ ಇದ್ದವರು. ಅವರು BJP ಜೊತೆ ಗುರುತಿಸ್ಕೊಂಡಿದ್ದಾರೆ. ಅವ್ರು ದೊಡ್ಡ ಮಟ್ಟದ ಮನ್ನಣೆ ಪ್ರಾಶಸ್ತ್ಯನೇ ಸಿಕ್ಕಿದೆ, ನೇರ ಪ್ರಧಾನಮಂತ್ರಿಗಳ ಜೊತೆ ನಿಕಟವಾಗಿದ್ದಾರೆ. ಅವರು ರಾಜಕಾರಣದಲ್ಲಿ ಮಾಡ್ತಾ ಇದ್ದಾರೆ. ಈಗ ನನ್ನ ನಿಲುವು ಏನು, ನನ್ನ ಮುಂದಿನ ನಡೆ ಏನು ಅಂತ ಸರ್, ಸಂವಿಧಾನ ಅಂದರೆ ಅವ್ರಿಗೆಲ್ಲ ಒಂದೊಂದು ದಾರಿ ಮಾಡ್ಕೊಬಿಟ್ಟಿದ್ದಾರೆ. ಈಗ ನೀವು ದಾರಿ ತಪ್ಪಿದ ಮಗ, ಅಲ್ಲಿ ಡಿಪಾರ್ಟ್ಮೆಂಟು ಇಲ್ಲ, ಇತ್ತ ಕಡೆ ಯಾವ ಪಾರ್ಟಿನೂ ಸೇರ್ಕೊಂಡಿಲ್ಲ. ಇನ್ನು ಒಂದೇನು ವಿಚಾರ ಏನಂತ ಅಂದರೆ ನಿಮ್ಮ ರೆಸಿಗ್ನೇಷನ್ನೇ ಇನ್ನು ಅಕ್ಸೆಪ್ಟ್ ಆಗಿಲ್ಲ. ಸೊ ಒಂದು 2-3 ಥರ ಗೊಂದಲಗಳಿದೆ. ಸೊ ಅದಕ್ಕೋಸ್ಕರ ಕೇಳ್ತಾರೆ ಸರ್, ರಾಜೀನಾಮೆ ಅಂಗೀಕಾರ ಆಗುತ್ತೋ ಬಿಡುತ್ತೋ, ಅವ್ರು ನನಗೆ ಏನು ಮಾಡ್ತಾರೋ ನನ್ನ ವಿರುದ್ಧ, ಅದ್ರ ನನಗೆ ಪ್ರಶ್ನೆ ಅಲ್ಲ ಸರ್. ಅದು ಮುಗಿದ ಅಧ್ಯಾಯ, ಅದಾಗುತ್ತೆ ಒಂದಿನ. ಎರಡನೇದಾಗಿ ಅವ್ರುಗಳು ರಾಜಕೀಯ ನೆಲೆನ ಕಂಡುಕೊಂಡಿದ್ದಾರೆ, ಅವ್ರಿಗೆ ರಾಜಕೀಯ ದಾರಿ ಸಿಕ್ಕಿದೆ ಅಂತ. ನನಗೆ ಈಗ ನೀವು ಹೇಳ್ದಂಗೆ ದಾರಿ ತಪ್ಪಿದ ಮಗ ಅಂತ ತುಂಬ ಜನ ಹೇಳ್ತಾರೆ. ಬಟ್ ನಾನು ಇದು ದಾರಿ ತಪ್ಪಿದ ಮಗ ಅಂದ್ಬಿಟ್ಟು ನಾನು ಹೇಳಿದ್ದು, ಬಟ್ ಬೇರೆಯವರು ಹೇಳ್ತಾರೆ ಅಂದರೆ ಹೇಳಿದ್ದಾರೆ ಇಲ್ಲ ಇರಬಹುದಲ್ವಾ? ಇಲ್ಲ ಸರ್, ನನ್ನ ನಿಲುವು ಸ್ಪಷ್ಟವಾದಾಗ ಪಾಪ ಅವ್ರವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರೆ. ನಾವು ಯಾರನ್ನೂ ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಸಂಪೂರ್ಣವಾಗಿ ಅರ್ಥ ಆಗಿರಲ್ವಲ್ಲ ಅವ್ರಿಗೆ. ಸ್ಪಷ್ಟ ಅಲ್ಲ ಸರ್, ನಿರ್ಧಾರ ತುಂಬ ಸ್ಪಷ್ಟ, ಅಚಲ, ಏನು ಗೊಂದಲ ಇಲ್ಲ, ಅದರಲ್ಲಿ ಎರಡೇ ಮಾತಿಲ್ಲ. ಅದು ಯಾರೇನು ಹೇಳಿದ್ರು ಹೌದು. ಸಾಕಷ್ಟು ಕಾರಣಗಳಿಗೆ ನಮಗೆ ತುಂಬ ದೊಡ್ಡ ಮಾರ್ಗದರ್ಶಕರು, ಹಿತೈಷಿಗಳು, ರಾಜಕೀಯ ಹಿನ್ನೆಲೆಯವರು ಗೊತ್ತಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋ ವಿಚಾರಧಾರೆಗಳಿಂದ ನಾನು ತುಂಬ ಪ್ರಭಾವಿತ. ಶಿಕ್ಷಣ, ಸಂಘಟನೆ, ಹೋರಾಟ. ಮತ್ತು ನಾನು ನಂಬ್ಕೊಂಡು ಬಂದಿರೋದು ನಾನೇನು ಮಾಡಬಲ್ಲೆ ಅನ್ನೋದು ಒಂದು ನನಗೆ ಸ್ಪಷ್ಟತೆ ಇತ್ತು. ಆ ನಡುವೆ ಶಶಿಕಾಂತ್ ಸೆಂಥಿಲ್ ನನಗೆ ತುಂಬ ಒಳ್ಳೆ ಒಡನಾಡಿ, ಆತ್ಮೀಯರು. ಅವರ ಒಂದು ಸಲಹೆ ಮಾರ್ಗದರ್ಶನ ಇವತ್ತಿಗೂ ನನಗಿದೆ. ಬಟ್ ಅವರಿಗೆ ಕಾಂಗ್ರೆಸ್ ಪಾರ್ಟಿಲಿದ್ದಾರೆ, ನಮ್ಮ ಮಾರ್ಗದರ್ಶಕರಾಗಿ ನಾನು ಅವ್ರನ್ನ ಐಡಿಯಾ ಆಫ್ ಇಂಡಿಯಾ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನನ್ನ ಜೀವನದಲ್ಲಿ ಅತಿ ದೊಡ್ಡ ನಿರ್ಧಾರ ತಗೊಳ್ಳೋಕ್ಕೆ ತುಂಬ ಪ್ರಭಾವಿತ ಬೀರಿರೋ ವ್ಯಕ್ತಿ ಅವರು. ಯಾಕೆ ಅವರು ಅನ್ನೋ ಕಾರಣನೂ ನಾನು ಹೇಳ್ಬಿಡ್ತೀನಿ ಸರ್. ಅವರು IAS ಅಧಿಕಾರಿ, ಜಿಲ್ಲಾಧಿಕಾರಿ ಅಂದರೆ ಒಂದು ಶಾಶ್ವತ ಮಿನಿಸ್ಟ್ರಿಗಿರಿ ಇದ್ದಂಗೆ, ಪರ್ಮನೆಂಟ್ ಮಂತ್ರಿಗಿರಿ ಇದ್ದಂಗೆ. ಅದು ಒಬ್ಬ ಪೊಲಿಟಿಷಿಯನ್ನು MLA ಆಗಿ ಬಂದು ಮಿನಿಸ್ಟರ್ ಆಗಿ ಅವ್ರು ಏನು ಸಾಧನೆ ಮಾಡೋಕ್ಕಾಗಲ್ಲ, ಅದನ್ನ ಇವ್ರು ಸಾಧನೆ ಮಾಡೋದು ಮನಸ್ಬಿಟ್ರೆ. ಯಾಕೆಂದ್ರೆ ಒಬ್ರು IAS ಆಫೀಸರು, IPS ಆಫೀಸರ್ ಇರ್ಬೋದು, ಆ ರೀತಿ ಇದ್ದವರು. ಅವರು ಶಶಿಕಾಂತ್ ಸೆಂಥಿಲ್ ಅವರ ಹಿನ್ನೆಲೆ, ಅವರು ಸಾಮುದಾಯಿಕ ಹಿನ್ನೆಲೆಯಿಂದ ಅವರು ದಲಿತರು ಸರ್. ಯಾವಾಗ ಒಬ್ಬ ದಲಿತ ಅಧಿಕಾರಿ ತನಗೆ ಸಿಕ್ಕಿರುವಂಥ IAS ಅಧಿಕಾರ ಬಿಡ್ತಾನೆ, ಆ ಹುದ್ದೆ ಸ್ಥಾನಮಾನ ಅಂದರೆ ಈ ಕಾರಣ ಹೇಳಿ, ಸಂವಿಧಾನ ಪ್ರಜಾಪ್ರಭುತ್ವ ಅಂದರೆ ಆ ನೋವು, ಆ ತೊಳಲಾಟ, ಆ ಒಂದು ಆತಂಕ ಇದೆಯಲ್ಲ, ಸುಳ್ಳಾಗಲ್ಲ ಸರ್. ಯಾಕಂದರೆ ಅದು ಒಂದು ಕನಸಿನ ಹುದ್ದೆ ಆ ಸಮಾಜಕ್ಕೆ. ಆ ಸಮುದಾಯ, ಆ ಹುದ್ದೆಗಳು ಇನ್ನೂ ಗಗನ ಕುಸುಮ ಅವರಿಗೆ. ಆ ಹುದ್ದೆ 10 ವರ್ಷ ಸರ್ವಿಸ್ ನಂತರ ಆ ಸ್ಪಷ್ಟತೆ ಬಂದು ಸಂವಿಧಾನ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಕರೆ ಕೊಟ್ಟು ಎಚ್ಚರಿಸಿದಾಗ
ಆ ದಲಿತ ಅಧಿಕಾರಿಯನ್ನು ಅದು ಅವ್ರು ಮಾಡಿದ್ದ ಕರೆ ಇದೆಯಲ್ಲ ನನಗೆ ಎಚ್ಚರಿಸ್ತು ಸರ್. ತುಂಬ ಜನ ಭಾಷಣ ಮಾಡಿದೆಲ್ಲ ಕೇಳ್ತಾ ಇದೆ ಸಂವಿಧಾನ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ. ಅವ್ರಿಗೆ ಸಂವಿಧಾನ ಪ್ರಜಾಪ್ರಭುತ್ವ ಅನ್ನೋದೇನಂತ ಅವ್ರಿಗೆ ಸ್ಪಷ್ಟತೆ ಇಲ್ದಿರೋರೆಲ್ಲ ಕಾಮನ್ ಡೈಲಾಗ್ ಹೇಳ್ತಿರೋದು. ಆದರೆ ಶಶಿಕಾಂತ್ ಸೆಂಥಿಲ್ ನನಗೆ ನಿಕಟವರ್ತಿ, ನನಗೆ ತುಂಬ ಆತ್ಮೀಯರಾಗಿರೋದ್ರಿಂದ ಅವ್ರನ್ನ ನಾನು ತುಂಬ ಹತ್ತಿರದಿಂದ ಬಲ್ಲೆ ಆಗಿರೋದ್ರಿಂದ ಅವರ ಆತಂಕ ನನಗೆ ನಿಜ ಅಂತ ಅನಿಸ್ತು. ಅವರು ನನಗೆ ತುಂಬ ಪ್ರಭಾವಿತ ವ್ಯಕ್ತಿ ನನ್ನ ಈ ನಿರ್ಧಾರಕ್ಕೆ. ಈಗಲೂ ಒಳ್ಳೆಯ ಮಾರ್ಗದರ್ಶಕರು ಅವರು. ಅವ್ರದ್ದು ಇದು ಮಾಡ್ತಾಯಿದ್ದಾರೆ. ನನಗೆ ಅವ್ರ ಮಾರ್ಗದರ್ಶನ ಮಾಡಿರೋ, ಅವರು ಬೆಸೆದು ಕೊಟ್ಟಿರೋ ಕೊಂಡಿ ಸ್ನೇಹಿತರು ಅವ್ರಗಳ ಜೊತೆಲೇ ನಾನಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೇನು ಮಾಡ್ಬೋದು ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಫೈನಲ್ ಏನಾಗುತ್ತೆ, ಎಲ್ಲರೂ ಒಂದೊಂದು ಕಡೆ ಸೆಟಲ್ಡ್ ಆಗಿದ್ದಾರೆ. ಈಗ ಇನ್ ಫ್ಯೂಚರ್ ಯಾರ್ದು ಏನು ಅಂತ ಹೇಳಲಿಕ್ಕಾಗಲ್ಲ. ಈಗ ಸದ್ಯಕ್ಕೆ ಪ್ರೆಸೆಂಟ್ ದೇ ಆರ್ ಆಲ್ ಸೆಟಲ್ಡ್. ಅವ್ರ 3 ಜನನು ಸೆಟಲ್ಡ್. ಸೊ ನೀವು ಹೇಗೆ ಸೆಟ್ಲ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಏನು ಮಾಡಬೇಕು ಅಂತ ಇದ್ದೀರಾ? ಹೌದು ಸರ್ ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವಕ್ಕೆ ಬುನಾದಿ ಸಂವಿಧಾನ ಸರ್. ಸಂವಿಧಾನ ಕೊಟ್ಟಿರುವಂಥ ಒಂದು ಆಡಳಿತ ಮಾದರಿಯೇ ಪ್ರಜಾಪ್ರಭುತ್ವ. ಅದರ ಭಾಗವಾಗಿ ನಾವು ಅಧಿಕಾರಿಗಳಾಗಿದ್ದು. ಅಂತಿಮವಾಗಿ ನಮ್ಮ ವ್ಯವಸ್ಥೆ ರಾಜಕೀಯ ಪರಮಾಧಿಕಾರ ವ್ಯವಸ್ಥೆ. ನಮ್ಮದು ದೇಶದ ರಾಜಕಾರಣವೇ ದ್ವೇಷಮಯವಾಗಿ ಸಾಂವಿಧಾನಿಕ ಸಂಸ್ಥೆಗಳನ್ನ ಹತ್ತಿಕ್ಕುತ್ತಾ, ಮಾಧ್ಯಮಗಳನ್ನ ವಶೀಕರಣ ಮಾಡ್ಕೊಳ್ತಾ, ಅದರ ಬುನಾದಿನೇ ಅಲ್ಲಗಾಡ್ತಾ ಇರುವಾಗ ಎಲ್ಲ ಅಧಿಕಾರ ಸ್ಥಾನಮಾನಗಳು ತುಂಬ ಚಿಕ್ಕಪುಟ್ಟವು ಸರ್. ನನ್ನ ಮುಂದಿನ ಹೋರಾಟನೂ ಖಂಡಿತ ಒಂದು ರಾಜಕೀಯ ಮಾಡೋದ್ರ ಜೊತೆಗೆ ಒಳ್ಳೆ ರಾಜಕಾರಣ ಕಟ್ಟಬೇಕು ಸರ್. ನಮ್ಮಂಥ ಹಿನ್ನೆಲೆವರೆಗೂ ಕೂಡ ರಾಜಕಾರಣದಲ್ಲಿ ಒಂದು ಕೋಟ ಇರಬೇಕು. ರೈತನ ಮಗ, ಬಡವನ ಮಗ, ಇದೆಲ್ಲ ಈಗ ರಾಜಕಾರಣ ಹಿಂದೆ ಒಂದು 565 ರಾಜ ಸಂಸ್ಥಾನಗಳು ಮಾಡ್ತಾ ಇದ್ದು ಸ್ವತಂತ್ರ ಪೂರ್ವದಲ್ಲಿ. ಈಗ ಇಡೀ ದೇಶದಲ್ಲಿ 545 ಜಿಲ್ಲೆಗಳಲ್ಲಿ 3 ಮಾಡ್ಕೊಳ್ಳಿ, 3 ಪಾರ್ಟಿಯಿಂದ ಒಂದೊಂದು ಕುಟುಂಬಗಳು ಅದರ ಹಿಡಿತ ಇಟ್ಕೊಂಡಿದ್ವಿ ಎಲ್ಲ ಪಾರ್ಟಿಗಳಲ್ಲೂ ಕೂಡ. ಈಗ 1800 ಕುಟುಂಬಗಳ ಹಿಡಿತದಲ್ಲಿ ದೇಶದ ರಾಜಕಾರಣ ಇದೆ. ಆ ರಾಜಕಾರಣ ಎಲ್ರಿಗೂ ಎಟ್ಕುವಂತಾಗಿರಬೇಕು. ಸಾಮಾಜಿಕ ನ್ಯಾಯದ ರಾಜಕಾರಣ ಆಗಿರಬೇಕು, ಸೈದ್ಧಾಂತಿಕ ರಾಜಕಾರಣ ಆಗಿರಬೇಕು, ಸಮಾನತೆ ರಾಜಕಾರಣ ಆಗಿರಬೇಕು. ಇದು ನಮ್ಮ ಒಲವು. ಒಳ್ಳೆ ರಾಜಕಾರಣ ಕಟ್ಟಬೇಕು ಅನ್ನೋದು ನಮ್ಮ ಒಂದು ತುಡಿತ ಐತೆ, ಒಂದು ಕನಸಿದೆ. ಮತ್ತು ಈ ಒಂದು ಸ್ಪಷ್ಟತೆನೂ ಐತೆ. ರಾಜಕಾರಣ ತುಂಬ ಸವಾಲುಮಯ, ಸಂಘರ್ಷಮಯ, ದ್ವೇಷಮಯ, ಸಾಹಸಮಯ. ಇದರ ಸ್ಪಷ್ಟತೆ ಅರಿವಿದ್ದಾಗಿ ಈ ನಿರ್ಧಾರ ಮಾಡಿರೋದು. ಖಂಡಿತ ನಾನು ಈ ತನಕ ಈ ಸಾಮಾಜಿಕ ಚಳುವಳಿ, ರಾಜಕೀಯ ಚಳುವಳಿ ಸ್ಪಷ್ಟತೆ ಪಡೆದು ಮುಂದೆ ಒಳ್ಳೆ ರಾಜಕಾರಣ ಕಟ್ಟುವ ನಿಟ್ಟಲ್ಲಿ ಈಗ ನಾನು ಕಾರ್ಯಪ್ರವೃತ್ತನಾಗಿದ್ದೀನಿ. ಆ ನಿಟ್ಟಲ್ಲಿ ಕರ್ನಾಟಕದಲ್ಲಿ ಜಾಗೃತ ಕರ್ನಾಟಕ ಅಂತ ಸಂಘಟನೆ ಐತೆ, ಅದರ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮತ್ತು ಅದೊಂದು ಮೊಮೆಂಟಮ್ ಬಿಲ್ಡ್ ಆಗುತ್ತೆ. ಈಗ ದೇಶ ಹೋಗ್ತಾ ಇರೋ ರೀತಿ ನೋಡಿ ಮುಂದೆ ಮತ್ತೆ ನಮ್ಮ ರೀತಿಯ ಒಂದು ವಿಚಾರಧಾರೆ ಇರೋರಿಗೆ ಒಂದು ಆದ್ಯತೆ, ಪ್ರಾಧಾನ್ಯತೆ, ಜನಸಂಪರ್ಕ ಮತ್ತು ಜನಸಮೂಹ ಮತ್ತೆ ಕೊಡುತ್ತೆ ಅನ್ನೋ ಒಂದು ಭರವಸೆ ಇದೆ ಸರ್. ಆ ಭರವಸೆ ನಿಟ್ಟಿನಲ್ಲಿ ರಾಜಕಾರಣನೇ ಕಟ್ಟಬೇಕು, ರಾಜಕಾರಣನೇ ಮಾಡಬೇಕು ಅನ್ನೋದು ನನಗೆ ಸ್ಪಷ್ಟತೆ ಇದೆ. ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳು ಇಲ್ಲದೆ ಇರೋ ಕೊರತೆ ಕಾರಣಕ್ಕಾಗಿ ನಾವು ಅದನ್ನು ಒಂದು ಸ್ವಲ್ಪ ಟೇಕ್ ಆಫ್ ಆಗೋದು ನಿಧಾನ ಆಗೈತೆ. ಅಂತಿಮವಾಗಿ ಜನರೊಟ್ಟಿಗಿದ್ದೀನಿ ಸರ್. ನಿತ್ಯ ಜನರ ಹತ್ರ ಹೋಗ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ದೊಡ್ಡ ಸ್ಥಾನಮಾನ, ದೊಡ್ಡ ಹಿನ್ನೆಲೆ ಇಲ್ಲದಿರೋ ಕಾರಣಕ್ಕೆ ನಮಗೆ ಅದು ಹೆಚ್ಚು ಸುದ್ದಿ ಆಗ್ತಾಯಿಲ್ಲ ಅಂತ ಅನಿಸುತ್ತೆ. ಬಟ್ ಒಳ್ಳೆಯದೇ ಆಯಿತು. ಜನರನ್ನ ತೀರಾ ತಳಮಟ್ಟದಿಂದ ಅರ್ಥಕೊಳ್ಳೋಕೆ ಅವಕಾಶ ಆಯಿತು. ಸುಹೇಲ್ ಅವರು ಪ್ರಾದೇಶಿಕ ಪಕ್ಷಕ್ಕೆ ಏನಾದರೂ ಕೈ ಹಾಕ್ತಾರಾ ಹೊಸದಾಗಿ? ಇಲ್ಲ ಸರ್, ಈಗ ಪಕ್ಷ ಕಟ್ಟಿ ಪಕ್ಷ ಮುನ್ನಡೆಸೋದು ತುಂಬ ನಮ್ಮಂಥವ್ರಿಗೆ ಆ ಸಾಮರ್ಥ್ಯ ನಮ್ಮ ಹಿನ್ನೆಲೆಯವ್ರಿಗೆ ತಕ್ಷಣಕ್ಕಿದೆ ಅಂತ ಅನಿಸಲ್ಲ ಸರ್. ಈ ಇಂಡಿವಿಜುವಲ್ ವಾಯ್ಸ್, ವೆನ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫೇಲ್ ಟು ರೈಸ್ ದೇರ್ ವಾಯ್ಸ್, ಇಂಡಿವಿಜುವಲ್ ಶುಡ್ ಹ್ಯಾವ್ ಟು ರೈಸ್ ದೇರ್ ವಾಯ್ಸ್ ಅಂತ ಕಣ್ಣನ್ ಗೋಪಿನಾಥ್ ಅವರು ಒಂದು ಮಾತು ಹೇಳಿದರು. ನಾನು ಆ ಮಾತನ್ನ ತುಂಬ ಚೆನ್ನಾಗಿ ನಾನು ಅಂದ್ಕೊಂಡಿದ್ದೀನಿ. ಹೇಗೆ ಇನ್ನೂ 2 ವರ್ಷಗಳ ನಂತರ ನಾನು ಯಾವ ಪರಿಸ್ಥಿತಿಗೆ ಹೋಗಿರ್ತೀನಿ ನೋಡ್ತೀವಿ ಸರ್. ರಾಜಕಾರಣ ನಾನೇ ಪ್ರತಿನಿಧಿ ಆಗಬೇಕು, ನನ್ನಿಂದನೇ ರಾಜಕಾರಣ ಅನ್ನೋದು ಇಲ್ಲ ಸರ್. ನನ್ನ ಮನಸ್ಥಿತಿಯವರು, ನನಗಿಂತ ಕಡಿಮೆ ಹಿನ್ನೆಲೆಯವರು ಕೂಡ ರಾಜಕಾರಣಕ್ಕೆ ಬರಬೇಕು, ಅವ್ರನ್ನ ಬೆಳೆಸಬೇಕು, ಅವ್ರನ್ನ ಹುಡುಕಬೇಕು ಅನ್ನೋದು ನಮ್ಮ ನಿಲುವು ಇರೋದು. ನಮ್ಗೆ ಅವಕಾಶ ಹೇಗೆ ತೆರ್ಕೊಳ್ಳುತ್ತೆ ಅನ್ನೋದು ಇನ್ನೂ 2 ವರ್ಷದ ಶ್ರಮದ ನಂತರ, ಕೆಲಸದ ನಂತರ ನಮ್ಗೆ ಗೊತ್ತಾಗುತ್ತೆ. 2028 ತನಕ ಟೈಮ್ ಇದೆ ತಮಗೆ. ಖಂಡಿತ. ಮತ್ತು ಪಕ್ಷ ಕಟ್ಟೋಂಥದ್ದು ಸಾಮರ್ಥ್ಯ ಖಂಡಿತ ನಮಗಿಲ್ಲ. ಸೊ ಪಕ್ಷ ಕಟ್ಟಿಲ್ಲ ಅಂತ ಸಾಮರ್ಥ್ಯ ಇಲ್ಲ ಅಂತ ಅಂದರೆ, ಇಲ್ಲ ಇಂಡಿಪೆಂಡೆಂಟ್ ಆಗಿ ಏನಾದರೂ ಹೋರಾಡ್ತೀರಾ ಅಥವಾ ಕಾಂಗ್ರೆಸ್ಸೋ, JDS, BJPನೋ ಎಲ್ಲಿಗೆ ಸೇರ್ತೀರಾ? ಸರ್, BJP ಸೇರ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಅವರು ನಮ್ಮ ಹೋರಾಟನೇ BJP ವಿರುದ್ಧವಾಗೈತೆ. ಯಾಕಂದರೆ ಅವ್ರನ್ನೇ ನಾನು ಈ ತನಕ ಫ್ಯಾಸಿಸ್ಟ್ಗಳು, ಮನುವಾದಿಗಳು ಅಂತ ಹೇಳಿದ್ದು.
ಬಿ ಜೆ ಪಿಯವ್ರಿಗೆ ಅವ್ರು ಮಾಡ್ತಾ ಇರೋ ರಾಜಕಾರಣ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿನ ಹಾಡು ಹಗಲೇ ಸಂಸತ್ ಮುಂದೆ ಸುಟ್ಟಿದ್ದಾರೆ. ಈಗ ಆ ಮನುಸ್ಮೃತಿಯ ವಿರುದ್ಧವಾಗಿ ನಾವಿರೋರು ಬಿ ಜೆ ಪಿ ಸೇರ್ಕೊಳ್ಳೋ ಪ್ರಶ್ನೆ ಇಲ್ಲ. ಈ ದೇಶಕ್ಕೊಂದು ಸಿದ್ಧಾಂತ ಇದೆ ಸರ್, ಆ ಸಿದ್ಧಾಂತ ಸಂವಿಧಾನದ ಆಶಯಗಳು, ತತ್ವಗಳನ್ನು ಪ್ರತಿನಿಧಿಸುವಂತಹ ಚಿಂತನೆಗಳ ಜೊತೆ ನಾವಿರ್ತೀವಿ. ಆ ನಿಟ್ಟಲ್ಲಿ ನಾವು ಹೋಗ್ತೀವಿ. ಜಾತ್ಯತೀತವಾಗಿ ನಾವು ಪ್ರತಿನಿಧಿಸಬೇಕು. ಈ ದೇಶದ ಸಿದ್ಧಾಂತವೇ ಜಾತ್ಯತೀತ ಸಿದ್ಧಾಂತ, ಸೌಹಾರ್ದ ಮತ್ತು ಶಾಂತಿ. JDS ಬಗ್ಗೆ ಸರ್, ನಾವು ಮೈಸೂರು ಭಾಗದವರಾಗಿರೋದ್ರಿಂದ ನಮ್ಮಪ್ಪ, ನಿಮಗೆ ಒಲವು ಜಾಸ್ತಿ ಇರುತ್ತೆ ಅಂತ ಕೇಳಿದೆ. ನಮ್ಮಪ್ಪ ಒಳ್ಳೆ JDS ಕಾರ್ಯಕರ್ತರವರು. ನಾನು ನಮ್ಮಪ್ಪ ಒಂದೇ ಕಾರಲ್ಲಿ ಪ್ರಯಾಣ ಮಾಡಿ ಹೋಗಿ ಓಟ್ ಹಾಕಿದಾಗ ನಮ್ಮಪ್ಪ JDSಗೆ ಹಾಕಿದ್ರು, ನಾನು ಕಾಂಗ್ರೆಸ್ಗೆ ಹಾಕೊಂಡು ಬಂದಿದ್ದೆ. ಅವ್ರಿಗೆ ರೈತರ ಪಕ್ಷ, JDS ಪಕ್ಷ ಹೀಗೆಲ್ಲ ಇತ್ತು. ದೇವೇಗೌಡರ ಕಾರಣಕ್ಕೆ, ನಮ್ಮ ಭಾಗದಲ್ಲಿ GT ದೇವೇಗೌಡರು ಅನ್ನೋ ಕಾರಣಕ್ಕೆ ನಮ್ಮಪ್ಪ JDSನ ತುಂಬ ಅಭಿಮಾನಿಸ್ತಿದ್ರು, ಆ ಪಕ್ಷದ ಕಾರ್ಯಕರ್ತರಾಗಿದ್ದು. ಬಟ್ ಈಗ ಅದೇ ಪಕ್ಷದ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಏನ್ರಿ ಜಾತ್ಯತೀತ ಅಂತ, ಅವ್ರ ಪಕ್ಷದ ಹೆಸರು ಅವ್ರು ಹೇಳಬೇಕು ಜಾತ್ಯತೀತ ಅಂದರೆ ಏನು ಅಂತ. ಅವರು ಕೇಳ್ತಾ ಇದ್ದಾರೆ ಜಾತ್ಯತೀತ ಅಂದರೆ ಏನು ಹಾಗೀಗೆ ಅಂತ. ಮತ್ತು ಅಧಿಕಾರಕ್ಕಾಗಿ ಅವರು ಒಂದು BJP ಸರ್ಕಾರದ BJP ಪಕ್ಷ ಜೊತೆಗೆ ಮೈತ್ರಿ ಮಾಡಿಕೊಂಡು, ಮೈತ್ರಿ ಅನ್ನೋಕ್ಕಿಂತ ಈಗ ಪಕ್ಷದ ಪರಿಸ್ಥಿತಿ ನೋಡಿದ್ರೆ ಅದು ಆಲ್ಮೋಸ್ಟ್ ವಿಲೀನ ಆದಂಗೆ ಕಾಣ್ತಾ ಇದೆ. JDS ಕೂಡ ನಮ್ಮ ಆಯ್ಕೆ ಏನಲ್ಲ ಸರ್. ಹಾಗೆ ಕಾಂಗ್ರೆಸ್ ಬಗ್ಗೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಬಗ್ಗೆ ಕ್ಲಿಯರ್ ಕಟ್ ಹೋಪ್ ಇದೆ ಅಂತಲ್ಲ. ಕಾಂಗ್ರೆಸ್ ಸೈದ್ಧಾಂತಿಕ ಸ್ಪಷ್ಟತೆ ಕಳ್ಕೊಂಡಿದ್ದ ಕಾರಣಕ್ಕೆ, ಸೈದ್ಧಾಂತಿಕ ರಾಜಕಾರಣ ಮರ್ತಿದ್ದ ಕಾರಣಕ್ಕೆ ಈ ಬಾರಿ ಈ ಮನುವಾದಿಗಳು, ಫ್ಯಾಸಿಸ್ಟ್ಗಳು ಪ್ರಭಾವಿಗಳಾಗಿರೋದು. ಕಾಂಗ್ರೆಸ್ಸು ತುಂಬ ದೇಶಕ್ಕೆ ಸಂವಿಧಾನ, ಪ್ರಜಾಪ್ರಭುತ್ವವನ್ನು ತಂದು ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಚಳುವಳಿ ಕಾಂಗ್ರೆಸ್ ಅಂದರೆ. ಅದಾದ ನಂತರ ಕಾಂಗ್ರೆಸ್ ಕೂಡ ಅಧಿಕಾರ ಕೇಂದ್ರಿತ ರಾಜಕಾರಣ ಮಾಡೇ ಈ ಪರಿಸ್ಥಿತಿಗೆ ಬಂದಿರೋದು. ಈಗ ರಾಹುಲ್ ಗಾಂಧಿಯವರು ತುಂಬ ಒಂದು ಸ್ನೇಹ, ಪ್ರೀತಿ, ಸೈದ್ಧಾಂತಿಕ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ, ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗಾಂಧಿ, ಅಂಬೇಡ್ಕರ್ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ. ಮತ್ತು ಅದು ಆ ಶೇಪ್ ತಗೊಳ್ಳೋಂಥ ಒಂದು ಹಾದಿಲಿ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷ ನಮ್ಮನ್ನು ಸ್ವೀಕರಿಸಿ ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಜಾಗ ಕೊಡುತ್ತೆ ಅಂತಲ್ಲ. ಆ ಪಕ್ಷದಲ್ಲೂ ಕೂಡ ನಮ್ಮ ರೀತಿಯವರು ಒಂದು ದೊಡ್ಡ ಸಂಘರ್ಷದಿಂದ ಕೋಟ್ಯಾಂತರ ಜನ ಇದ್ದಾರೆ. ನಮ್ಮಂಥವ್ರಿಗೆ ಅಲ್ಲಿ ಜಾಗ ಸಿಗಬೇಕು ಅಂದ್ರೆ ಅದು ನಮ್ಮ ಹೋರಾಟದಿಂದ ಆಗಿರಬೇಕು. ಅವ್ರೇನು ಇದು ಮಾಡಲ್ಲ. ಒಂದು ವೇಳೆ ನಾವು ಕಾಂಗ್ರೆಸ್ ಸೇರಿ ರಾಜಕಾರಣ ಮಾಡಬೇಕು, ಕಾಂಗ್ರೆಸ್ ಜೊತೆ ಮಾಡಬೇಕಂದ್ರೆ ನನಗೊಂದು ಆವಾಗ ಕಾಂಗ್ರೆಸ್ನ ಶುದ್ಧ ಮಾಡೋದೇ ಒಳ್ಳೆ ರಾಜಕಾರಣ. ಕಾಂಗ್ರೆಸ್ನ ಶುದ್ಧ ಮಾಡೋದೇ ಸೆಕ್ಯುಲರಿಸಮ್ ಅರಿವು ಪರಿವನ್ನ ಆ ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ನಾವು ಅರಿವು ಮೂಡಿಸೋದ್ರೆ ಒಳ್ಳೆ ರಾಜಕಾರಣ. ಕಾಂಗ್ರೆಸ್ ಬಗ್ಗೆನೂ ಸಾಕಷ್ಟು ಬೇಸರಗಳಿವೆ. ಅದರಿಂದ ಆಚೆ ನಾವು ಇಂಡಿಪೆಂಡೆಂಟಾಗಿ ವಾಯ್ಸ್ ಇರಬೇಕು ಅಂತಲೇ ನಾವು ಪಕ್ಷ ಸೇರ್ಪಡೆ ಆಗಿಲ್ಲ. ಇಂಡಿಪೆಂಡೆಂಟ್ ವಾಯ್ಸ್ ಆಗಿರ್ತೀವಿ. ನಾವು ಈ ಕಾಂಗ್ರೆಸ್ಗೆ ನಾವಾಗಿ ಹೋಗಿ ಸೇರಿಕೊಂಡ್ರೆ ಅವರು ಅಷ್ಟೇ ಈಸಿಯಾಗಿ ಸೈಡ್ಗೆ ಹಾಕ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ ಸರ್. ಅದರಿಂದ ನಮ್ಮ ಹೋರಾಟದ ಮೂಲಕ ನಮ್ಮ ಎಷ್ಟು ಇತಿಮಿತಿಲಿ ನಾವೇನು ಮಾಡೋಕ್ಕೆ ಸಾಧ್ಯ ಇದೆ ಆ ನಿಟ್ಟಲ್ಲೇ ರಾಜಕಾರಣ ಕಟ್ಬೋದು. ಆದಷ್ಟು ಇಂಡಿಪೆಂಡೆಂಟ್ ಆಗಿ ಗುರುತಿಸ್ಕೊಳ್ಳೋಕ್ಕೆ ಸೊಹೇಲ್ ಅವರು ಹೋರಾಡ್ತಾ ಇದ್ದಾರೆ. ಹೌದು ಸರ್, ನಾನು ಇಂಡಿಪೆಂಡೆಂಟ್ ಅನ್ನೋಕ್ಕಿಂತ ಆ ಸಿದ್ಧಾಂತದ ಜೊತೆಗೆ ನಮಗೆ ಹೆಚ್ಚಿಗೆ ಸಿಂಕ್ರನೈಸ್ ಆಗಿ ಮ್ಯಾಚ್ ಆದರೂ ಕೂಡ ಎಲ್ಲವೂ ಸಹಮತ ಇಲ್ಲ. ಕಾಂಗ್ರೆಸ್ನ ನಿಲುವುಗಳು, ಒಲವುಗಳು ಎಲ್ಲವೂ ಈಗಿನ ಸದ್ಯದ ಕಾಂಗ್ರೆಸ್ ಬಗ್ಗೆ. ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು ಅವ್ರನ್ನೇ ಡಿಫೆಂಡ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಕಾಂಗ್ರೆಸ್ ಅವರು. ಇನ್ನು ನಾವೆಲ್ಲ ಕಾಂಗ್ರೆಸ್ಸಲ್ಲಿ ನಮ್ಮನ್ನೆಲ್ಲ ಅವರು ಅವಕಾಶ ಮಾಡ್ತಾರೆ ಅಂತ ಆ ರೀತಿ ಭ್ರಮೆನೂ ನನಗೇನಿಲ್ಲ. ಅದರ ಈ 1.25 ವರ್ಷದಲ್ಲಿ ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಆ ಸ್ಪಷ್ಟತೆ ಬಂದಿದೆ ಸರ್. ಕ್ಲಾರಿಟಿ ಅಂತೂ ಸಿಕ್ಕಿದೆ ಕಾಂಗ್ರೆಸ್ ಬಗ್ಗೆ. ಒಂದ್ಸಲಿ ಒಂದು ರೀತಿ ಕ್ಲಾರಿಟಿ ಸಿಕ್ಕಿದೆ. ಹೌದು, ನಾನು ಹೆಂಗಿರಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಎಲ್ಲಿ ಎಷ್ಟು ಮಾತಾಡಬೇಕು, ಇವರೆಲ್ಲ ಹೇಗೆ ಅನ್ನೋದಂತೂ ತುಂಬ 1.5 ವರ್ಷದಲ್ಲಿ. ಏಕೆಂದರೆ ಬೇರೆ ಕೆಲಸ ಇದ್ರೆ ನಾವು ಆ ಕಡೆ ಈ ಕಡೆ ಡೈವರ್ಟ್ ಆಗ್ತೀವಿ. ನಿಮ್ಗೆ ಇವಾಗ ಅದೇ ಹಾದಿ ಹೋಗ್ತಾ ಇರೋದ್ರಿಂದ ತುಂಬ ಕ್ಲಾರಿಟಿ ಸಿಕ್ಕಿದೆ ಅನ್ಸುತ್ತೆ. ಇನ್ನೂ ಜಾಸ್ತಿ ಕ್ಲಾರಿಟಿ ಸಿಗಬೇಕು ಅಂತ ನನ್ನ ಅನಿಸಿಕೆ. ಇರ್ಬೋದು ಸರ್, ನೀವು ತಿಳ್ಕೊಂತೀರಾ ಅನ್ಸುತ್ತೆ. ಇರ್ಬೋದು ಸರ್. ಅದು ರಾಜಕಾರಣ ನಿಂತ ನೀರಲ್ಲ, ಅದು ಚಲನಶೀಲವಾಗಿ ಹೋಗ್ತಾ ಇರುತ್ತೆ. ಏಳು ಬೀಳುಗಳು. ನಾವೇನೋ ಒಂದು ಒಳ್ಳೇದು ಮಾಡಕ್ಕೆ ಹೋಗ್ತೀವಿ ಅಂದಾಗ ಮೊದಲು ಎದುರಾಗೋರೆ ನಮ್ಮವರು, ಕಡಿವಾಣ, ಅಡಚಣೆ ಮಾಡೋರು, ಅಪಹಾಸ್ಯ ಮಾಡೋರು, ಅಪನಂಬಿಕೆ ಇಡೋರು, ಅಪಪ್ರಚಾರ ಹಬ್ಸೋರೆಲ್ಲ ನಮ್ಮನ್ನು ಚೆನ್ನಾಗಿ ಅರ್ತಿರೋರೇ ಆಗಿರ್ತಾರೆ. ನಮ್ಮನ್ನು ವಿರುದ್ಧವಾಗಿ ನಾವು BJP ಖಂಡಿಸಿ, ಇವ್ರುಗಳು ಖಂಡಿಸಿ ನಮ್ಮನ್ನು ವಿರೋಧ ಮಾಡೋಷ್ಟು ನಾವು ಬೆಳಿಬೇಕು. ಕಾಂಗ್ರೆಸ್ಸು
ಸಿದ್ಧಾಂತ ಒಳ್ಳೆದಿದೆ ಅನ್ನೋ ಕಾರಣಕ್ಕೆ ನಾವು ಕಾಂಗ್ರೆಸ್ ಜೊತೆ ಸಾಕಷ್ಟು ವಿಚಾರಗಳಲ್ಲಿ ಸಹಮತ ಇದೆ, ಭಿನ್ನಮತಗಳು ತುಂಬ ಇದೆ. ಇನ್ನೊಂದು ಇಂಟರ್ವ್ಯೂ ಮಾತಾಡೋಣ ಸರ್. ಈಗ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ತಮ್ಮ ಅನಿಸಿಕೆ ಏನು? ಸರ್, ಅವ್ರನ್ನ ನಾವು ಮುಂಚೆಯಿಂದನೂ ಕೂಡ ಮಣ್ಣಿನ ಮಗ ಅಂದರೆ ದೇವೇಗೌಡರು ಅನ್ನೋ ರೀತಿ. ಅವರು ನಿಜಕ್ಕೂ ದೇಶದ ಒಂದು ಮುತ್ಸದಿ ನಾಯಕ ಸರ್. ಒಂದಿನ ಆಗಲಿ ಕೆಂಪುಕೋಟೆ ಮೇಲೆ ನಿಂತು ತ್ರಿವರ್ಣ ಧ್ವಜ ಹಾರಿಸಿ ದೇಶನ ಅಡ್ರೆಸ್ ಮಾಡಿದ್ದಾರೆ. ಗೋಧಿಲಿ ಒಂದು ತಳಿಗೆ ಅವ್ರ ಹೆಸರಿಟ್ಟಿದ್ದಾರೆ. ಅರುಣಾಚಲ್ ಪ್ರದೇಶದಲ್ಲೂ ಒಂದು ಭತ್ತಕ್ಕೂ ಕೂಡ ಭತ್ತದ ತಳಿಗೆ ಅವ್ರ ಹೆಸರಿಟ್ಟಿದ್ದಾರೆ. ಅವ್ರ ಕಾಲದಲ್ಲಿ ತುಂಬ ಅವರು ಸ್ವಂತ ಬಲದಿಂದ ಕಾಂಗ್ರೆಸ್ ಬೆಳಕಿಂದ ಆಚೆ ರಾಜಕಾರಣ ಕಟ್ಟಿ, ಜನತಾ ಪರಿವಾರದಿಂದ ಕಟ್ಟಿ ರಾಜಕಾರಣಕ್ಕೆ ಒಂದು ಹೊಸ ಅರ್ಥ ಕೊಟ್ಟಿರೋರು ಸರ್. ಮುತ್ಸದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅಚಾಣಕ್ಯ ಅಂತ ಹೇಳ್ತಾರೆ ಸರ್, ರಾಜಕೀಯ ಚಾಣಕ್ಯ, ತಂತ್ರಗಾರಿಕೆ. ಅದಕ್ಕೆ ದೇವೇಗೌಡರು ಮಾದರಿ ಸರ್. ನಿಮ್ಮ ಅವರು ರಾಜಕೀಯ ಬಿಟ್ಟು, ಯಾಕೆಂದ್ರೆ ನಿಮ್ಮ ತಂದೆಯವರು ನೀವು JDS ಅಂತ ಹೇಳಿದ್ರಿ, ಸೊ ಅದಕ್ಕೋಸ್ಕರ ಕೇಳ್ತಾ ಇರೋದು. ಅವ್ರ ಹತ್ರ ಎಷ್ಟು ಒಡನಾಟ ಇಟ್ಕೊಂಡಿದ್ರಿ? ನೀವು ಯಾವಾಗಲಾದ್ರೂ ಮೀಟ್ ಮಾಡಿದ್ರ ದೇವೇಗೌಡರನ್ನ? ಇಲ್ಲ ಸರ್, ನಾನು ದೇವೇಗೌಡರು ಅವ್ರನ್ನ ನಾನು ತುಂಬ ಚಿಕ್ಕವನಿದ್ದಾಗ ನಾನು ಒಂದ್ಸಲಿ ಪ್ರವಾಸ ಹತ್ತಿರದಿಂದ ತುಂಬ ಸಲ ನೋಡಿದ್ದೀನಿ. ಕಾವೇರಿ, ನಾನು KRS ಡ್ಯಾಮಲ್ಲಿ ಕೆಲಸ ಮಾಡಬೇಕಂದ್ರೆ ತಮಿಳ್ನಾಡಿಗೆ ನೀರು ಬಿಡೋ ವಿಚಾರದಲ್ಲಿ ಘರ್ಷಣೆ ತಿಕ್ಕಾಟ ಆದಾಗ ದೇವೇಗೌಡರು ಒಂದ್ಸಲಿ ಡ್ಯಾಮಿಗೆ ಬಂದು ನೀರಿನ ಮಟ್ಟ ಎಲ್ಲ ಅಧ್ಯಯನ ಮಾಡಿದರು. ಆವಾಗ ಅವ್ರ ಜೊತೆ ನಾನೇ ಎಸ್ಕಾರ್ಟ್ ಮಾಡಿ ಜೊತೆಲೇ ಕರ್ಕೊಂಡೋಗಿ ಕಾರ್ ಹತ್ಸೋ ತನಕ ಜೊತೆಲಿದ್ದೆ. ಅದು ನಾನು ಅವ್ರ ಜೊತೆ ಹತ್ತಿರದಿಂದ ಕಳೆದಿರೋ ಸಮಯ. ಒಡನಾಟ ಏನಿಲ್ಲ ಸರ್. ನಿಮಗೆ ತುಂಬ ದೇವೇಗೌಡರಲ್ಲಿ ತುಂಬ ಇಷ್ಟವಾಗಿದ್ದು ರಾಜಕೀಯ ಪ್ಲಸ್ ಅವರ ಸಾಮಾಜಿಕ ಕಳಕಳಿ ಇರೋದ್ರಲ್ಲಿ ತುಂಬ ಇಷ್ಟ ಆಗಿರೋದು, ಈಗ BJPಗೆ ಹೋಗೋಕ್ಕಿಂತ ಮುಂಚೆ ಬಿಟ್ಬಿಡಿ, ಅದಕ್ಕಿಂತ ಮುಂಚೆ ನಿಮಗೂ ಒಂದು ಅಭಿಪ್ರಾಯ ಇರುತ್ತೆ. ಸೊ ಆ ಅಭಿಪ್ರಾಯ ಏನು ದೇವೇಗೌಡರ ಬಗ್ಗೆ? ನಾನು ಇದೇನೇ ಕೇಳ್ತಾ ಇದ್ದೀನಿ ಅಂದರೆ, ಯು ಬಿ ದೇರಿಂದ ಅರ್ಥ ಆಯ್ತು. ನನಗೆ ಅದಕ್ಕಿಂತ ಅವ್ರ ಬಗ್ಗೆ ನನಗೆ ಒಂದು ನಿಲುವು ಸ್ಪಷ್ಟವಾಗಿದೆ ಸರ್. ಅದರ ಹೊರತಾಗಿ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಹತ್ತಾರು ಹೊಸ ಉದಯೋನ್ಮುಖ ನಾಯಕರುಗಳು ಹುಟ್ಕೊಂಡಿದ್ದಾರೆ ಸರ್. ಅವರ ನಾಯಕತ್ವದ ಗರಡಿಲ್ ಪಳಗ್ದವರು, ಇನ್ಕ್ಲೂಡಿಂಗ್ ಇವಾಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, JH ಪಟೇಲ್ ಅವರು ಎಲ್ಲ ಸೇರಿದಂಗೆ ಒಳ್ಳೆ ಹೊಸ ರಾಜಕೀಯ ನಾಯಕರುಗಳ ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾಯಕರುಗಳನ್ನ ಹುಟ್ಟಾಕಿರುವಂಥ ನಾಯಕ ಸರ್ ಅವರು. ಸೊ ಇವಾಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ, ಯಾಕೆಂದರೆ ನಿಮ್ಮದೇ ಡಿಸ್ಟಿಕ್ ಅವರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ಸರ್. ಇವಾಗಲೇ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೆ ಒಂದು ಸ್ವಲ್ಪ, ನಾನು PUC ವಿದ್ಯಾರ್ಥಿ ಇದ್ದಾಗ ಅವರು ಅವರು ಪಕ್ಷಾಂತರ ಮಾಡಿ ನಿಂತಿದ್ರಲ್ಲ ಕಾಂಗ್ರೆಸ್ಸಿಂದ, ಬೈ ಎಲೆಕ್ಷನ್ 257 ಮತಗಳು ನಿಂತಿರಲ್ಲ, ಆ PUC ವಿದ್ಯಾರ್ಥಿ ಇದ್ದಾಗಲೇ ಅವ್ರ ಪ್ರಚಾರಕ್ಕೆ ನಾನು ಹೋಗಿದ್ದೆ. ಅವರ ಸೈದ್ಧಾಂತಿಕ ಸ್ಪಷ್ಟತೆ, ಅವರ ಸಂವಿಧಾನದ ಕಾಳಜಿ, ಅವರ ಪ್ರಜಾಪ್ರಭುತ್ವದ ಬಗ್ಗೆ ಅವರು ಮಾತಾಡೋ ಭಾಷಣಗಳು, ಇದರಿಂದ ನಾನು ಪ್ರಭಾವಿತನಾಗಿದ್ದೀನಿ. ಈಗ ನಾನು ತುಂಬ ನಿಕಟವಾಗಿದ್ದರೂ ಒಮ್ಮೆಯೂ ಕೂಡ ನನ್ನ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ನಾನಾಗಿ ಮಾತಾಡಿಸಿದೆ, ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚ್ಕೊಂಡಿದ್ದೀನಿ. ಅದು ಹೊರತಾಗಿ ಸಿದ್ದರಾಮಯ್ಯ ಅವರು ಕೂಡ ಈ ರಾಜ್ಯ ಕಂಡಿರುವಂತಹ ಸೈದ್ಧಾಂತಿಕ ಸ್ಪಷ್ಟತೆ ಇರುವ, ಸಾಮಾಜಿಕ ಕಾಳಜಿ ಇರುವ ನಾಯಕ ಅನ್ನೋದರಲ್ಲಿ ಅನುಮಾನ ಇಲ್ಲ ಸರ್. ಮೊನ್ನೆ ದೇವನಹಳ್ಳಿ ಹೋರಾಟದಲ್ಲಿ ಅವರು ರೈತರಿಗೆ ಭೂಮಿನ ಹಿಂದಿರಿಸಬೇಕು ಅನ್ನೋ ತಗೊಂಡು ನಿರ್ಧಾರದಿಂದ ಸೇರಿ ಇಡೀ ದೇಶದಲ್ಲಿ BJPಗರಿಗೆ ವಿರೋಧ ಪಕ್ಷದಲ್ಲಿದ್ದಾಗ ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಸೇರಿದಂಗೆ ಗಟ್ಟಿ ಧ್ವನಿಯಲ್ಲಿ ವಿರೋಧ ಮಾಡಿದಂತಹ ದೇಶದ ಅಗ್ರಗಣ್ಯ ನಾಯಕರಲ್ಲಿ ಸಿದ್ದರಾಮಯ್ಯ ಅವರೊಬ್ಬರು ಸರ್. ಅವರ ಹಿಂದುಳಿದ ಜಾತಿಯ ಹಿನ್ನೆಲೆಯ ಕಾರಣಕ್ಕೆ ಅವರು ಸಾಕಷ್ಟು ವಿಚಾರಗಳಿಂದ ನಾನು ಅವ್ರನ್ನ ಅಭಿಮಾನಿಸ್ತೀನಿ. ಹಾಗೆ ಸಾಕಷ್ಟು ಅವರ ವಿಚಾರಗಳಿಂದ ನನಗೆ ಅಸಮಾಧಾನನೂ ಇದೆ. ಅದರ ಹೊರತಾಗಿ ಸಿದ್ದರಾಮಯ್ಯವರು ಕೂಡ ಮೊದಲನೇ ಪೀಳಿಗೆಯ ರಾಜಕಾರಣದ ಹಿನ್ನೆಲೆಯಿಂದ ಬಂದಿರೋರಾಗಿರೋದ್ರಿಂದ, ವಿಶೇಷವಾಗಿ ನಮ್ಮ ಭಾಗದ ರಾಜಕಾರಣಿಯಾಗಿರೋದ್ರಿಂದ ಅವರು ಕೂಡ ರಾಜಕಾರಣಕ್ಕೆ ಒಂದು ಸ್ಫೂರ್ತಿ ಪ್ರೇರಣೆ ಸರ್. DK ಶಿವಕುಮಾರ್ ಅವರು ಸರ್, DK ಶಿವಕುಮಾರ್ ಅವರು ತಿಹಾರ್ ಜೈಲ್ಗೆ ಹೋಗಿ ಬಂದ ನಂತರ ಅವ್ರನ್ನ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿದ ರೀತಿ ಎಲ್ಲ ಅವರು ವಿರುದ್ಧ ಇರುವಂತಹ ಹಲವಾರು ಕಾರಣಕ್ಕೆ ನಾನು ಅವ್ರನ್ನ ಅವ್ರನ್ನ ಒಪ್ಕೊಳ್ಳಲ್ಲ. ಅದ್ರ ಹೊರತಾಗಿ ಒಳ್ಳೆ ಸಂಘಟನೆಕಾರ ಸರ್ ಅವರು. ಪಕ್ಷದ 24/7 ರಾಜಕಾರಣ ಮಾಡೋರಲ್ಲಿ ಮಾಡ್ತಾರೆ ಅವರು. ರಾಜಕಾರಣನ ಅವ್ರದ್ದೇ ಒಂದು ಅರ್ಥ ಕೊಟ್ಕೊಂಡಿದ್ದಾರೆ. ಅದ್ರ ಹೊರತಾಗಿ ಪಕ್ಷ ಸಂಘಟನೆಯಲ್ಲಿ ಅವರೊಬ್ಬರು ಮಾದರಿ ಸರ್ ಅವರು.
ನೀವು ಡಿ ಕೆ ಶಿವಕುಮಾರ್ನ ಯಾವ ಥರ ಇನ್ಸ್ಪಿರೇಷನ್ ತೊಗೊತೀರಾ, ಸಿದ್ದರಾಮಯ್ಯನವ್ರನ್ನ ಯಾವ ಥರ ಇನ್ಸ್ಪಿರೇಷನ್ ತೊಗೊತೀರಾ? ಸೊ ಸಿದ್ದರಾಮಯ್ಯ ಅವರು ನಮಗೆ ಸೈದ್ಧಾಂತಿಕ ಸ್ಪಷ್ಟತೆಗಾಗಿ, ಹೋರಾಟಕ್ಕಾಗಿ ಅವರು ನಮಗೆ ಮಾದರಿ. ಡಿ ಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಮಾಡಿರೋ ಕಾರಣಕ್ಕೆ ಮಾಡೋ ಕಾರಣಕ್ಕೆ ಅವ್ರ ಮಾದರಿ. ಸೊ ಇನ್ನೊಬ್ಬರು ನಾಯಕರು ಯಡಿಯೂರಪ್ಪನವ್ರ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಸರ್, ಯಡಿಯೂರಪ್ಪನವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿದ ಮೊದಲನೇ ಮುಖ್ಯಮಂತ್ರಿ ಸರ್ ಅವರು. ನಾನು ಹೇಳಿದ್ನಲ್ಲ, ಕಾನ್ಸ್ಟೇಬಲ್ ಆಗಿದ್ದಾಗ ಹೆಲಿಕಾಪ್ಟರ್ಗೆ ಬಂದಾಗ ಹಗ್ಗ ಹಿಡ್ಕೊಂಡು ಸುತ್ತ ಹೋಗ್ತಾ ಇದ್ದ ತಂಡದಲ್ಲಿ ನಾನು ಇರ್ತಾ ಇದ್ದೆ. ಸುತ್ತೂರು ಮಠಕ್ಕೆ ಅವರು ಅವಾಗ ಬರ್ತಾಯಿದ್ರು. ನಂಜನಗೂಡು ಕಾರ್ಯಕ್ರಮ, ಮೈಸೂರಿನ ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗಲೂ ನಾನು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೂ ಮುಂಚಿತವಾಗಿ ನಾನು ಕಾಲೇಜ್ ಡೇಸಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಬಂದಿರೋರು. ಸೈಕಲ್ ಹೊಡೆದು ಪಕ್ಷ ಸಂಘಟನೆ ಮಾಡಿದ್ದಾರೆ. ಬಿ ಜೆ ಪಿಯ ಈ ತೀವ್ರ ಕೋಮುವಾದದ ನಡುವೆ ಎಲ್ಲ ಸಮಾಜದವ್ರನ್ನ ಸರಿಸಮಾನವಾಗಿ ತಗೊಂಡು ಪರಿಸ್ಥಿತಿ ನಿರ್ವಹಣೆ ಮಾಡುವಂತಹ ಒಂದು ಗುಣ ಅವರಲ್ಲಿತ್ತು ಸರ್. ಗುಣಕ್ಕೆ ಮತ್ಸರ ಬೇಡ ಅನ್ನಂಗೆ ನಾವು ಯಡಿಯೂರಪ್ಪನವರ ನಾನು ನಾಯಕತ್ವವನ್ನು ಕೂಡ ಒಪ್ಕೊಳ್ತೀನಿ. ಯಾಕಂದರೆ ಸೈಕಲ್ ಹೊಡೆದು ಪಕ್ಷ ಸಂಘಟನೆ ಮಾಡಿ 3 ಬಾರಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತು ಯಾರು ಮುಖ್ಯಮಂತ್ರಿ ಆಗ್ತಾರಲ್ಲ ಸರ್, ಅವ್ರನ್ನ ರಾಜಕಾರಣದಲ್ಲಿ ಒಪ್ಪಲೇಬೇಕು. ಅವರು ಹೋರಾಟ, ಸಂಘರ್ಷ, ಸಂಘಟನೆಯಿಂದ ನಾಯಕ ಆಗಿ ಬೆಳೆದಿರ್ತಾರೆ. ಅವರು ಒಂದು ದೊಡ್ಡ ಸಮುದಾಯವನ್ನು ಅವರು ಪ್ರತಿನಿಧಿಸಿದ ಹೊರತಾಗಿಯೂ ಎಲ್ಲ ಸಮುದಾಯಗಳನ್ನೂ ಕೂಡ ಅವರು ಜೊತೆಗೆ ತಗೊಂಡೋಗಿದ್ದಾರೆ. ಅವರು ಕೋಮುವಾದದ ಬಗ್ಗೆ ಮಾತಾಡಿದ್ದು ನಾವು ಹೆಚ್ಚಾಗಿ ಕೇಳಿಲ್ಲ. ಅವರು ಎಲ್ಲರೂ ವಿಶೇಷವಾಗಿ ಕೋವಿಡ್ ಸಮಯದಲ್ಲಿ ಅವರು ಪರಿಸ್ಥಿತಿ ನಿರ್ವಹಣೆ ಮಾಡಿದ್ದು ತುಂಬ ಮಾದರಿ ಸರ್. ಕೊನೆಗೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಒಂದು ಸ್ಪಷ್ಟ ಸಂದೇಶ ಕೊಡ್ತು, ಈ ರೀತಿ ಅವರ ಕೋಮುವಾದಕ್ಕೆ, ಅವರ ದ್ವೇಷದ ರಾಜಕಾರಣ ಮಾಡದೇ ಇರೋರನ್ನ ಅವರು ಮುಂದೆ ಇರಲ್ಲ ಅನ್ನೋದು ಅವರ ನಾಯಕತ್ವದಲ್ಲಿ ಪ್ರೂವ್ ಆಯಿತು. ಹೊರತಾಗಿ ತಳಮಟ್ಟದಿಂದ ಬೆಳೆದು ಬಂದ ಹೋರಾಟಗಾರರು, ನಾಯಕರ ಕಾರಣಕ್ಕೆ ಯಡಿಯೂರಪ್ಪನವರು ಕೂಡ ರಾಜಕಾರಣಕ್ಕೆ ಮಾದರಿ ಸರ್. ಯಡಿಯೂರಪ್ಪ ಒಂದು ಬಿಜೆಪಿನಲ್ಲಿ ಸ್ಟ್ರಾಂಗ್ ಪೊಸಿಷನಲ್ಲಿ ಇದ್ರು ಕರ್ನಾಟಕದಲ್ಲಿ. ಇವಾಗಲೂ ಅವರೇ ಸ್ಟ್ರಾಂಗ್ ಪೊಸಿಷನ್ ಬಿಜೆಪಿಗೆ ಹಚ್ಚಿದೆ. ಇಲ್ಲ ಅಂದರೆ ಬಹುಶಃ ಇಲ್ಲ ಅಂದರೆ ನಾವು ಸುಳ್ಳಾಗ್ಬೋದು. ಸೊ ಈ ಅಂದರೆ ನಾರ್ತ್, ಈ ಮೋದಿ ಅವರಾಗಲಿ, ಅಮಿತ್ ಶಾ ಅವರಾಗಲಿ, ಅವರು ಬಂದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತದಂತ ಯಡಿಯೂರಪ್ಪನವರ ವರ್ಚಸ್ಸು. ಸೊ ಆ ರೀತಿ ತಳಮಟ್ಟದ ನಾಯಕತ್ವ, ಹೋರಾಟದ ಇತಿಹಾಸ ಹಿನ್ನೆಲೆ ನೋಡಿದ್ರೆ ಯಡಿಯೂರಪ್ಪನವರು ಮೋದಿ ಮತ್ತು ಅಮಿತ್ ಶಾಕ್ಕಿಂತ ಸೀನಿಯರ್ ಆಗ್ತಾರೆ ಸರ್. ಮೋದಿಯವರು ಯಾವುದೇ, ಅವರು ಮುಖ್ಯಮಂತ್ರಿ ಆದಾಗ ಒಂದು ಶಾಸಕನೂ ಆಗಿರಲಿಲ್ಲ. ಅವರ ಪಕ್ಷದಲ್ಲಿ ಯಾವುದೋ ಒಂದು ಕಾರ್ಯದರ್ಶಿ ಹುದ್ದೆಯನ್ನು ನಿಭಾಯಿಸಿರೋದು ಹೊರತು ಮೋದಿಯವ್ರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ. ಅವರು ರೆಡಿಮೇಡ್ ಲೀಡರ್ ಸರ್. ಅವರು ಜನನಾಯಕ ಆಗಿ ಗೋದ್ರ ಹತ್ಯಾಕಾಂಡದ ನಂತರ ಪ್ರವರ್ಧಮಾನಕ್ಕೆ ಬಂದ ನಾಯಕ ಸರ್. ಅವ್ರು ಬಂದು ಜನಪ್ರಿಯತೆಯಿಂದ ನಾಯಕ ಆಗಿದ್ದಾರೆ ಹೊರತು ಅವರು ಜನನಾಯಕ, ಪ್ರಧಾನಿ, ಮುಖ್ಯಮಂತ್ರಿ ಆದಮೇಲೆ ಜನನಾಯಕ ಆಗಿರೋದವರು. ಅದಕ್ಕೂ ಮುಂಚೆ ಅವರು ಜನರ ಜೊತೆ ಬೆರ್ತೇ ಇಲ್ಲ, ಅನುಭವನೇ ಇಲ್ಲ ಅನಿಸುತ್ತೆ. ಅಮಿತ್ ಶಾ ಒಂದು ಲೆಕ್ಕದಲ್ಲಿ ಯಡಿಯೂರಪ್ಪ ಅನ್ನೋರ ಮುಂದೆ ಒಂದು ಥರ ಬಚ್ಚ ಇದ್ದಂಗೆ ಸರ್. ಬಟ್ ದುರಂತ ಅಂದರೆ ಪಕ್ಷನ ಅವ್ರ ಕಂಟ್ರೋಲ್ ತಗೊಂಡು ಇವ್ರನ್ನ ಆಚೆ ಹಾಕಿದ ರೀತಿ ಇದೆಯಲ್ಲ, ಎಲ್ಲೋ ಒಂದು ಕಡೆ ನಮ್ಮ ನಿರ್ಧಾರಗಳಲ್ಲಿ ಈ ರೀತಿ ತಳಮಟ್ಟದಿಂದ ಯಾವುದೇ ಪಕ್ಷದಲ್ಲಿ ರಾಜಕಾರಣ ಮಾಡೋರು ಬರ್ತಾರಲ್ಲ ಸರ್, ನಮ್ಮ ರೀತಿ ಹಿನ್ನೆಲೆ ಅವ್ರನ್ನ, ಅಂಥವ್ರನ್ನ ಇವರು ಮೇಲ್ಮಟ್ಟದಲ್ಲಿ ಹೈಕಮಾಂಡ್ ಸಂಸ್ಕೃತಿಯಲ್ಲಿ ಈ ರೀತಿ ಅವ್ರನ್ನ ಆಚೆ ಹಾಕೋದು ಕೂಡ ರಾಜಕಾರಣಕ್ಕೆ ಒಳ್ಳೆಯ ಲಕ್ಷಣ ಅಲ್ಲ. ಅದು ಎಲ್ಲ ರೀತಿ ರಾಜಕಾರಣನ ಅಸ್ಥಿರ ಮಾಡಿ ದುರ್ಬಲ ಮಾಡೋ ರೀತಿ ಅದು. ಯಡಿಯೂರಪ್ಪನವರ ರಾಜಕಾರಣದ ಹಿನ್ನೆಲೆ, ಹೋರಾಟದ ಹಿನ್ನೆಲೆ ನೋಡಿದ್ರೆ ಅಮಿತ್ ಶಾ ಮತ್ತು ಮೋದಿಯವರು ತುಂಬ ಹಿಂದೆ ಉಳಿತಾರೆ. ಅವರು ಮಾಧ್ಯಮಗಳು ಸೃಷ್ಟಿ ಮಾಡಿರೋ ನಾಯಕರು ಸರ್. ಇವರು ಮಾಧ್ಯಮಗಳೇ ಇಲ್ಲದೆ ಇರುವಾಗ ಸೈಕಲ್ ಹೊಡೆದು ನಾಯಕ ಆಗಿರೋರು. ಅದು ರಾಜಕಾರಣ ಗೊತ್ತಿರೋರ್ಗೆ ಅದೆಲ್ಲ ಗೊತ್ತಿರುತ್ತೆ. ನಾವು ಅದನ್ನೆಲ್ಲ ಒಪ್ಕೊಳ್ಳೇಬೇಕು. ರಾಜಕಾರಣ ಅಂದಾಗ ಅದನ್ನು ಯಡಿಯೂರಪ್ಪನವ್ರನ್ನ ನಾವು ಈ ರೀತಿ ನೋಡಬೇಕಾಗುತ್ತೆ. ಮತ್ತು ಅವರು ಒಳ್ಳೆ ಆಡಳಿತನೂ ಕೊಟ್ಟಿದ್ದಾರೆ. ಅವ್ರಿಗೆ ಅವಕಾಶ ಸಿಕ್ಕಿದಾಗ ಅವ್ರು ಒಳ್ಳೆ ಆಡಳಿತನೂ ಕೊಟ್ಟಿದ್ದಾರೆ. ನಾವು ಅದನ್ನು ಒಪ್ಕೋಬೇಕಾಗುತ್ತೆ. ಕಾಂಗ್ರೆಸ್ಸಲ್ಲಿ CM ಫೈಟ್ ನಡೀತಾ ಇದೆ. ಸೊ ಇದ್ರ ಬಗ್ಗೆ ತಮ್ಮ ಒಪಿನಿಯನ್, CM ಯಾರಾಗಬೇಕು? ಡಿ ಕೆ ಶಿವಕುಮಾರ್ ಅವರ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ, ಜಿ ಪರಮೇಶ್ವರ್ ಅವರ? ಸರ್, ಸದ್ಯಕ್ಕೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಒಳ್ಳೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಅದು ಅವರ ಪಕ್ಷದ ಹೈಕಮಾಂಡ್ ನಿಲುವು, ಮತ್ತು ಅವ್ರನ್ನ CM ಮಾಡಿದಾಗಲೂ ಯಾವ ಕಾರಣಕ್ಕೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಅವ್ರ ಪಕ್ಷಕ್ಕೆ ದೊಡ್ಡ ನಾಯಕರಿಗೆ ಗೊತ್ತು.
ಮತ್ತು ಇವತ್ತಿನ ಸೈದ್ಧಾಂತಿಕ ಬಿಕ್ಕಟ್ಟು, ಇವತ್ತಿನ ರಾಜಕಾರಣಕ್ಕಿರೋ ಸವಾಲುಗಳಲ್ಲಿ ಅಂಥ ಸ್ಪಷ್ಟತೆ ಇರೋ ನಾಯಕನೇ ಮುಂದುವರಿಬೇಕು ಅಂತ ಸಾಕಷ್ಟು ಜನರ ಅಭಿಮತ. ಸೈದ್ಧಾಂತಿಕ ಸ್ಪಷ್ಟತೆ ಇರೋ ನಾಯಕ ಬೇಕು ಮತ್ತು ಎಲ್ಲರನ್ನೂ ಸಂಭಾಳಿಸೋ ನಾಯಕ ಬೇಕು ಅಂತ. ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಅವರ ಪಕ್ಷದ ಸೀನಿಯಾರಿಟಿ, ಅವರ ರಾಜಕೀಯದ ಹೋರಾಟದ ಕಾರಣಕ್ಕಾಗಿ ಅವ್ರಿಗೂ ಆ ಸೀನಿಯಾರಿಟಿ ಐತೆ. ಅದು ಕಾಲ ಬಂದಾಗುತ್ತೆ. ಬಟ್ ಈ ಬಿಕ್ಕಟ್ಟಿನಿಂದಾಗಿ, ಇವ್ರ ಹೋರಾಟದ ಬಿಕ್ಕಟ್ಟಿನಿಂದಾಗಿ ಇವ್ರ ಅಧಿಕಾರಕ್ಕೆ ಕಳ್ಕೊಂಡು ಜನರಿಗೆ ಒಳ್ಳೇದು ಮಾಡಲಿಲ್ಲ ಅಂದರೆ 136 ಸ್ಥಾನ ಕೊಟ್ಟಿದ್ದಾರೆ ಸರ್ ಜನ ಇವ್ರಿಗೆ. ಮುಖ್ಯಮಂತ್ರಿ ಪ್ರತಿ ಬಾರಿನೂ ಕಾಂಗ್ರೆಸ್ ಯಾಕೆ ಅಧಿಕಾರ ಕಳ್ಕೊಂಡಿದೆ ಅಂದಾಗ, ಕರ್ನಾಟಕ ರಾಜ್ಯದ ರಾಜಕಾರಣ ಇತಿಹಾಸನ ನಾವು ಗಮನಿಸಿದಾಗ ಒಳ್ಳೆ ಆಡಳಿತ ನೀಡಿದ ಹೊರತಾಗಿಯೂ ಪಕ್ಷ ನೆಕ್ಸ್ಟ್ ಅವಧಿಗೆ ಅಧಿಕಾರಕ್ಕೆ ಬರಲ್ವಲ್ಲ, ಅದು ಪ್ರತಿ ಬಾರಿ ಅಧಿಕಾರ ಅಂತ್ಯ ಆಗುವಾಗ ಇವ್ರದ್ದು ನಾಯಕತ್ವದ ಬಿಕ್ಕಟ್ಟು, ಮುಖ್ಯಮಂತ್ರಿಯ ಉತ್ತರಾಧಿಕಾರದ ಬಿಕ್ಕಟ್ಟಿನಿಂದ ಅಧಿಕಾರ ಎಂಡಾಗುತ್ತೆ. ಅದರ ಲಾಭ ಪಡೆದು ನೆಕ್ಸ್ಟು ಆಡಳಿತ ವಿರೋಧಿಯಲ್ಲಿ ಸೃಷ್ಟಿಯಾಗಿ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಇವಾಗ ಇವರು ಇದೇ ಬಿಕ್ಕಟ್ಟನ್ನು ಮುಂದುವರಿಸಿ ಏನಾರು ಅಧಿಕಾರ ಕಳ್ಕೊಂಡ್ರು ಅಥವಾ ಏನಾರು ಹಿನ್ನಡೆ ಆದರು ಅಂದರೆ ಮತ್ತೆ ಕರ್ನಾಟಕದ ಜನ ಇವ್ರನ್ನ ಈ ಕಾರಣಕ್ಕೆ ಕ್ಷಮಿಸಲ್ಲ, ಇವ್ರ ಅಧಿಕಾರಕ್ಕೂ ಬರಲ್ಲ ಅನ್ನೋದು ಒಂದು ಆಲ್ರೆಡಿ ಜನರ ನಡುವೆ ನಡೀತಾ ಇರೋ ಚರ್ಚೆ. ಮುಖ್ಯಮಂತ್ರಿ ಎಲ್ಲ DCM ಕೂಡ ಒಳ್ಳೆ ಹುದ್ದೆ ಸರ್, ಅದಕ್ಕೂ ಕಾರ್ಯಮಿತಿ ಐತೆ, ಅದು ನಡೀತೈತೆ. ಮುಖ್ಯಮಂತ್ರಿಯಿಂದನೇ ಎಲ್ಲ ಬಗೆಹರಿಯುತ್ತೆ ಕಾರಣಕ್ಕೆ ಮುಖ್ಯಮಂತ್ರಿ ಹುದ್ದೆನೇ ಎಲ್ಲವೂ ಅನ್ನೋದಾದರೆ ಶಾಸಕ ಯಾಕೆ, ಮಂತ್ರಿಗಿರಿ ಯಾಕೆ, ಅದಕ್ಕೆ ಯಾವುದೇ ಪ್ರಾಮುಖ್ಯತೆಯೇ ಇಲ್ಲ ಅನ್ನೋದಾದರೆ, ಮತ್ತು ಎಲ್ಲರೂ ಸೀನಿಯಾರಿಟಿನ ಕಾರಣಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ ಇನ್ನೂ ಸುಮಾರು ಜನ ಆಕಾಂಕ್ಷಿಗಳು ಹುಟ್ಕೊಳ್ತಾರೆ. ಈಗ ಹೋಗ್ತಾ ಇರೋ ಪರಿಸ್ಥಿತಿ ನಿರ್ವಹಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದಲ್ಲಿರೋ, ಯಾಕಂದರೆ ರಾಜಸ್ಥಾನದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಸೆಟ್ಟಾಗಿದೆ. ಅವರು ನೋಡಿ, ಲಾಸ್ಟ್ ಟೈಮಲ್ಲಿ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ನಡುವೆ ಇದೇ ರೀತಿ ಕಾದಾಟ ಆಗಿ ಅವ್ರು ಯಾವ ರೀತಿ ಕೊಲ್ಯಾಪ್ಸ್ ಆದರು ಅನ್ನೋದು. ಕರ್ನಾಟಕದಲ್ಲೂ ಆ ಬೆಳವಣಿಗೆಗಳು ತೀರಾ ಗುಂಪುಗಾರಿಕೆ ಇದೆಲ್ಲ ಹೋದರೆ ಇದು ಕರ್ನಾಟಕದಲ್ಲೂ ಇದು ಪುನರ್ವರ್ತಿಸುತ್ತೆ. ಇಡೀ ದೇಶದಲ್ಲಿ ಸೈದ್ಧಾಂತಿಕ ರಾಜಕಾರಣದ ಬಿಕ್ಕಟ್ಟಿರುವಾಗ ಸೈದ್ಧಾಂತಿಕ ಸ್ಪಷ್ಟತೆ ಇರೋ ನಾಯಕ ಬೇಕು ಮತ್ತು ಇವರ ನೇತೃತ್ವದಲ್ಲಿ ಮುಂದೆ ಹೋಗಬೇಕು. ಮುಂದಿನ ಅವಕಾಶ ಸಿಕ್ಕಿದಾಗ ಯಾರೂ ತಡೆಯೋಕ್ಕಾಗಲ್ಲ ಸರ್. ಮತ್ತು ಈ ರೀತಿ ಬಿಕ್ಕಟ್ಟು ಸೃಷ್ಟಿ ಮಾಡಿ ಸಿದ್ದರಾಮಯ್ಯನವರು ಜನನಾಯಕ ಅನ್ನೋದು ಇಡೀ ಕರ್ನಾಟಕ ಒಪ್ಕೊಂಡಿದೆ. ಮತ್ತು ಅವರು ಏನೇ ನಿರ್ಧಾರ ಮಾಡಿದ್ರು ಸಮಸ್ಯೆ ಇಲ್ದಂಗೆ ಏನಾದ್ರು ಅಧಿಕಾರ ಪಲ್ಲಟ ಆಯಿತು ಅಂದರೆ ಕಾಂಗ್ರೆಸ್ಗೂ ಅಪಾಯ ಕಟ್ಟಿಟ್ಟ ಬುತ್ತಿ ಸರ್. ಮೊದಲೇ ಕಾಂಗ್ರೆಸ್ಗೆ ಜನ ಅಧಿಕಾರ ಕೊಟ್ಟಿರೋದು ಸೈದ್ಧಾಂತಿಕ ರಾಜಕಾರಣದ BJPಯಿಂದ ಬೇಸತ್ತು, ಅವರ ದ್ವೇಷ ರಾಜಕಾರಣದಿಂದ ಬೇಸತ್ತು. ಯಾವುದೋ ನಾಯಕನಿಗೆ ಕೇಂದ್ರಿತವಾಗಿ ಜನ ಅಧಿಕಾರ ಕೊಟ್ಟಿಲ್ಲ. ಕಾಂಗ್ರೆಸ್ಗೆ ಸಾಮೂಹಿಕವಾಗಿ ಜನ BJPಯ ಈ ಸಂವಿಧಾನ ವಿರೋಧಿ ನಡೆ, ಜನ ವಿರೋಧಿ ನಡೆ ಮತ್ತು ಸಮುದಾಯಗಳ ವಿರೋಧಿ ನಡೆ, ದ್ವೇಷದ ರಾಜಕಾರಣದ ಬೇಸತ್ತಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿರೋದು. ಒಬ್ಬನೇ ನಾಯಕನಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಯಾವುದೇ ನಾಯಕ ಭಾವಿಸ್ಕೊಂಡ್ರು ಅದು ಅವ್ರ ಭ್ರಮೆ ಆಗಿರುತ್ತೆ. ಅದು ನಾಯಕನ ಅತಿ ವೈಭವೀಕರಣ ಮಾಡಿ ಪಕ್ಷನ ಮತ್ತು ಜನಾಭಿಪ್ರಾಯ ಮತ್ತು ಜನಾದೇಶಕ್ಕೆ ಅವಮಾನ ಮಾಡ್ದಂಗೆ ಸರ್. ಸೊ ನೀವು ರಾಜೀನಾಮೆ ಕೊಡಬೇಕಂತ ಹೇಳ್ತೀರಾ, ಸಂವಿಧಾನ ಅಪಾಯದಲ್ಲಿದೆ ಅಂತ. ಯಾವ ರೀತಿ ಅಪಾಯದಲ್ಲಿದೆ? ಈಗ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಎಲ್ಲ ಆರಾಮಾಗಿದೆ, ಏನಾಗಲ್ಲ, ನೀವು ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀರ ಸರ್? ಸಂವಿಧಾನ ಅಪಾಯದಲ್ಲಿದೆ ಅನ್ನೋದು ನಾನು ಯಾವ ಕಾರಣಕ್ಕೆ ಯಾರು ಹೇಳಿದ್ರು ಅನ್ನೋದಕ್ಕಿಂತ ಗಂಭೀರವಾಗಿ ಪರಿಗಣಿಸ್ತೆ ಅನ್ನೋದನ್ನ ಹೇಳಿದೆ. ಹಿಂದೆ ಒಬ್ಬರು ಶಶಿಕಾಂತ್ ಸೆಂಥಿಲ್ ಅವರು, ಒಬ್ಬ ದಲಿತ ಸಮುದಾಯದ ಅಧಿಕಾರಿ IAS ಹುದ್ದೆಗೆ ಬಿಡೋದು ಅದ್ಯಾರು ಹುಚ್ಚು ಸಾಹಸ ಅಲ್ಲ, ಅದು ಯಾವ ಧೈರ್ಯ ಎಲ್ಗೂ ಬರಲ್ಲ. ಆ ಕಾರಣ ನಾವು ಒಬ್ಬರನ್ನ ಅವರ ಗಂಭೀರ ಕರೆನ ನಾವು ಪರಿಗಣಿಸ್ಬೇಕಾಗುತ್ತೆ ಅಂದರೆ ನಾನು ಆ ಕಾರಣಕ್ಕೆ ತೊಗೊಂಡಿದ್ದೀನಿ. ಎರಡನೇದಾಗಿ ನಾನು ಕೂಡ ವ್ಯವಸ್ಥೆಯ ಭಾಗವಾಗಿದ್ದನು ಸರ್. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಬಂದು ಒಂದು ಜಡ್ಜ್ಮೆಂಟ್ ಏನು ಓಪನ್ ಪ್ರೆಸ್ ಮೀಟಲ್ಲಿ ಬಂದು ಅದರ ನಂತರದ ದಿನ ಒಂದು ಪೇಪರಲ್ಲಿ ಆರ್ಟಿಕಲ್, ಸಹಜ ಸ್ಥಿತಿನತ್ತ ಸುಪ್ರೀಂ ಕೋರ್ಟು. ಇದು ದೇಶದಲ್ಲಿ ಈ ರೀತಿ ಹಿಂದೆ ಯಾವಾಗಲಾರು ಆಗಿತ್ತಾ ಅಂದರೆ ಯಾವತ್ತೂ ಆಗಿಲ್ಲ. ಮತ್ತು ದುರಂತ ಏನಪ್ಪ ಅಂದರೆ ಅದೇ ಜಡ್ಜ್ಗಳು ಅದೇ ದೇಶದ ಒಂದು ಅತ್ಯಂತ ಮಹತ್ತರ ತೀರ್ಪು ಕೊಟ್ಟರು. ಒಂದು ಬಾಬ್ರಿ ಮಸೀದಿ ತೀರ್ಪು ಅಂತ ಸರ್. ಆ ತೀರ್ಪು ಕೊಟ್ಟಂಥ ಆ ತಂಡ ಅವರ ಅಧಿಕಾರಾವಧಿ ಮುಗಿದ ಮೇಲೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಅಧಿಕಾರ ಮುಗಿದ ಮೇಲೆ ಒಬ್ಬರು ರಾಜ್ಯಸಭೆಗೆ ನಾಮಿನೇಟ್ ಆಗ್ತಾರೆ, ಒಬ್ಬರು ರಾಜ್ಯಪಾಲರು ಆಗ್ತಾರೆ, ಇನ್ನೊಬ್ರು ಯಾವುದೋ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗ್ತಾರೆ ಸರ್. ಈಗ ನಾವು ಕೇಳಿದ್ದೀವಿ, ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಾಗ ಅಲಹಾಬಾದ್ ಹೈಕೋರ್ಟ್ಗೆ ಅವರು ಖುದ್ದು ಹಾಜರಾದಾಗ ಅಲಹಾಬಾದ್ ಹೈಕೋರ್ಟ್ ಅದೊಂದು ಪೀಠದ ನ್ಯಾಯಮೂರ್ತಿ ಕೆಳಗಡೆ ಅವ್ರನ್ನ ನಿಲ್ಲಿಸಬಾರ್ದು ಅಂತ ಒಂದು ಚೇರ್ ಕೊಟ್ಟು ಕೂರಿಸಿದ್ರಂತೆ. ಅಂದರೆ ಆ ಸಾಂವಿಧಾನಿಕ ಸ್ಥಾನಮಾನ ಹೈಕೋರ್ಟ್ ಪೀಠದ ಜಡ್ಜ್ ಮುಂದೆ ಕೂಡ
ಪ್ರಧಾನಮಂತ್ರಿ ನಿಲ್ಲೋ ಹಂಗೆ ಮಾಡಿದರು ಅಂತ. ಹಂಗಿರುವಾಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮುಖ್ಯ ನ್ಯಾಯಾಧೀಶರು ಕೇವಲ ಒಂದು ರಾಜ್ಯಸಭೆ ಹುದ್ದೆಗೆ, ಒಂದು ರಾಜ್ಯಸಭೆ, ಅದು ಕೂಡ ಇವರ ಅವಧಿ ಮುಗಿದ ಕೆಲವೇ ದಿನಗಳ ಅಂತರದಲ್ಲಿ, ತಿಂಗಳುಗಳ ಅಂತರದಲ್ಲಿ ಅವರು ಹೋಗ್ತಾರೆ ಅಂದರೆ ಜನ ಹೇಗೆ ನಂಬಬೇಕು ಸರ್ ನ್ಯಾಯಾಂಗ ಅನ್ನೋದು? ಮತ್ತೆ ಬಂತು ಕಾರ್ಯಾಂಗದ ವಿಷಯದಲ್ಲಿ ಬಂದಾಗ, ಸರ್ ಅಧಿವೇಶನಗಳೇ ನಡೀತಾ ಇಲ್ಲ. ಅಧಿವೇಶನಗಳ 150 ಸಂಸದರನ್ನ ಆಚೆ ಹಾಕಿ ಇವರು ಸಭೆ ಮಾಡ್ತಾರೆ, ಏನೋ ಬಿಲ್ಗಳು ಪಾಸ್ ಮಾಡ್ಕೊಳ್ತಾರೆ ಅಂದರೆ, ಮತ್ತು ಜನಪ್ರತಿನಿಧಿಗಳಿಗೆ ಜನಾದೇಶ ಕೊಟ್ಟು ಅದಕ್ಕೆಲ್ಲ ಅವಮಾನ ಮಾಡ್ದಂಗೆ. ಮತ್ತು ಅದಕ್ಕೆ ಹೊರತಾಗಿ ಚುನಾವಣಾ ಆಯೋಗ ಅಸ್ತಿತ್ವದಲ್ಲಿದೆ, ಅದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೈತೆ ಅನ್ನೋದೇ ಜನ ಮರೆತುಬಿಟ್ಟಿದ್ದಾರೆ. ಇನ್ನು ಮಾಧ್ಯಮಗಳು ಸಂಪೂರ್ಣ ಒಬ್ಬ ರವೀಶ್ ಕುಮಾರ್ ಅಂತ ಪತ್ರಕರ್ತನ ಆಚೆ ಹಾಕ್ಬೇಕಂದ್ರೆ ಒಂದು ಮಾಧ್ಯಮನ ಅವರು ಕೊಂಡುಕೊಂಡು, ಯಾಕಂದರೆ ರವೀಶ್ ಕುಮಾರ್ನ ಕೊಂಡ್ಕೊಳ್ಳೋಕ್ಕಾಗಲಿಲ್ಲ ಅವರು, ಅದಕ್ಕೆ ಆ ಮಾಧ್ಯಮನೇ ಅದಾನಿ ಅವರು ಕೊಂಡ್ಕೊಂಡ್ರು. ಏರ್ಪೋರ್ಟು ಅದಾನಿಗೆ ಹೋಗ್ತೈತೆ, ಸೀಪೋರ್ಟು ಅದಾನಿಗೆ ಹೋಗ್ತೈತೆ, ರೈಲ್ವೆ ಸ್ಟೇಷನು ಅದಾನಿಗೆ ಹೋಗ್ತೈತೆ, ಕಲ್ಲಿದ್ದಲ ಗಣಿಗಳು ಅವ್ರಿಗೆ ಹೋಗ್ತೈತೆ. ಈ ರೀತಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಇರುವಂಥ ಪ್ರಜಾಪ್ರಭುತ್ವದ ವ್ಯಾಖ್ಯಾನ ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗೋಸ್ಕರ ಅಂತ ಪ್ರಭುತ್ವವೇನಿಂದ. ಅದಕ್ಕಿಂತ ಹೆಚ್ಚಾಗಿ ಭಾರತ ಅಂದರೆ ಬಾಂಧವ್ಯದ ರಮಣೀಯ ತವರೂರು ಸರ್. ಇದು ಈ ಭಾರತದ ಬಾಂಧವ್ಯದ ರಮಣೀಯ ತವರೂರಲ್ಲಿ ಪ್ರಭುತ್ವವೇ ಮುಂದೆ ನಿಂತು ರಾಜಕೀಯ ಕ್ರೌರ್ಯಕ್ಕೆ ಕರೆ ಕೊಡುತ್ತೆ. ಪ್ರಭುತ್ವದ ಜನಪ್ರತಿನಿಧಿಗಳು, ಶಾಸಕರು, ಸಂಸದರ ಭಾಷೆ, ಪ್ರಧಾನಮಂತ್ರಿಗಳು ಬಹಿರಂಗವಾಗಿ ಒಂದು ಧರ್ಮದ್ವೇಷದ ರಾಜಕಾರಣದ ಭಾಷೆನ ಕೆಂಪು ಕೋಟೆಯಿಂದ ಮಾಡ್ತಾರೆ ಸರ್. ಇವರು ಬಿಳಿ ಜುಬ್ಬ ಬಟ್ಟೆ ಹಾಕಿರೋದ್ರಿಂದನೇ ಇವ್ರನ್ನ ನಾವು ಮಾಡ್ಕೋಬೋದು, ಇವ್ರು ಯಾರು ಅಂತ ನಾವು ಗುರುತಿಸ್ಬೋಡ್ಬೋದು. ಹೀಗೆ ಇವರು ತಂದಂಥ ಕಾಯ್ದೆಗಳು, NRC/CA ಮೂಲಕ ದೇಶದ ನಾಗರಿಕರು ಅವರ ನಾಗರಿಕತ್ವವನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ದೇಶ ಕಟ್ಟದವರು, ಈ ದೇಶಕ್ಕೆ ಮಣ್ಣು ಹೊತ್ತವರು, ಕಲ್ಲು ಹೊತ್ತವರು, ದೇಶದ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದವ್ರನ್ನ ಮಕ್ಕಳು ಮೊಮ್ಮಕ್ಕಳನ್ನ ದೇಶದ ಹೋರಾಟದಲ್ಲಿ ಯಾವುದೇ ಪಾತ್ರ, ಯಾವುದೇ ಭೂಮಿಕೆ ನಿಭಾಯಿಸದೇ ಇರುವಂಥ ಹಿನ್ನೆಲೆಯವರು ಬಂದು ಅವ್ರ ಪ್ರಮಾಣ ಪತ್ರನ ನಮ್ಮ ಮುಂದೆ ಸಾಬೀತು ಮಾಡಿ ಅಂತ ಒಂದು ಕಾಯ್ದೆ ತಂದು ಅವ್ರನ್ನ ಬೀದಿಗಿಳಿಸ್ತಾ ಇದ್ದಾರೆ. ಅಂದರೆ NRC/CA ಕಾಯ್ದೆಗಳ ಮೂಲಕ ನಾಗರಿಕನ ಅಸ್ಮಿತೆಗೆ, ಅಸ್ತಿತ್ವಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕಿಂತ ಘನಘೋರ ಸಂವಿಧಾನದ ಆಶಯ. ಯಾಕಂದರೆ ಸಂವಿಧಾನ ಆಶಯ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಭ್ರಾತೃತ್ವ. ಸರಿ, ಸಮಾನತೆ, ಸ್ವಾತಂತ್ರ್ಯ, ನ್ಯಾಯನ ನಾವು ಪ್ರತಿಪಾದಿಸಬೇಕಂದ್ರೆ ಅದಕ್ಕೆ ಅಡಿಪಾಯ ಭ್ರಾತೃತ್ವ ಸರ್. 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ 25 ಕೋಟಿ ಜನಸಂಖ್ಯೆ ಇರುವಂಥ ಒಂದು ಧರ್ಮನ ಅಥವಾ ಒಂದು ಸಮುದಾಯನ ನೀವು ಖಳನಾಯಕ ಮಾಡಿ ನೀವು 80% 20% ನಡುವೆ ರಾಜಕಾರಣ ಅಂತ ಹೇಳೋದಿದೆಯಲ್ಲ ಮುಖ್ಯಮಂತ್ರಿಗಳ ಭಾಷೆಗಳಲ್ಲಿ, ಇದನ್ನು ಇದೆಯಲ್ಲ ಸರ್, ಇದು ತುಂಬ ಅಪಾಯಕಾರಿ ಸೂಚನೆ. ಇದು ಆ ಭ್ರಾತೃತ್ವ ಹಾಳಾದರೆ ಯಾವುದೇ ದೇಶ 20% ಜನರನ್ನು ದೇಶ ವಿರೋಧಿಗಳು ಇದ್ದರೆ ಆ ದೇಶ ಮುಂದುವರಿಯೋಕ್ಕೆ ಸಾಧ್ಯನಾ ಸರ್? ಸಾಧ್ಯ ಇದೆಯಾ? ಆ ದೇಶ ನಿಜಕ್ಕೂ ಪ್ರಗತಿ ಸಾಧಿಸುತ್ತಾ? ಈ ದೇಶದ ಅಸ್ಮಿತೆ ಮತ್ತು ವಿಶೇಷತೆಯೇ ವಿವಿಧತೆಯಲ್ಲಿ ಏಕತೆ. ನೀವು ಇಡೀ ಜಗತ್ತಿನಲ್ಲಿ ಇಂಥ ದೇಶ ಹುಡುಕೋಕ್ಕಾಗಲ್ಲ ಸರ್. ಇಡೀ ಜಗತ್ತಿನ ವೈರುಧ್ಯತೆನ ಒಂದು ತಕ್ಕಡಿಲಿ ತೂಗಿ ಭಾರತದ ವೈರುಧ್ಯತೆನ ಒಂದು ತಕ್ಕಡಿಲಿ ತೂಗಿದ್ರೆ ನಾನು ಭಾರತದ ಭಾರನೇ ಹೆಚ್ಚು ಸರ್. ಇಲ್ಲಿ ಎಲ್ಲರ ಕೊಡುಗೆ ಐತೆ, ಎಲ್ಲರ ಪಾತ್ರ ಐತೆ, ಎಲ್ಲರ ಶ್ರಮ ಐತೆ ಈ ಭಾರತ ನಿರ್ಮಾಣ ಮಾಡಿರೋದ್ರಲ್ಲಿ. ಅಂಥದ್ರಲ್ಲಿ ನೀವು ನಾಗರಿಕರನ್ನು ನಡುವೆ ಪ್ರಜಾಭೇದ ಮಾಡೋದು ಇದೆಯಲ್ಲ, ಪ್ರಭುತ್ವ ಪ್ರಜಾಭೇದ ಮಾಡಿ ಅವ್ರನ್ನ ಶೋಷಣೆ ಮಾಡೋದು ಇದೆಯಲ್ಲ, ರಾಜಕೀಯಕ್ಕೆ ಕ್ರೌರ್ಯ ಮೆರೆಯೋದು, ಮಾಬ್ ಲಿಂಚಿಂಗ್ ಮಾಡೋದು, ಅದನ್ನು ವಹಿಸ್ಕೊಳ್ಳೋದು, ಗೋಲಿ ಮಾರೋ ಗದ್ದಾರೋ ಅಂಕು ಸಾಲೋ ಅಂಕು ಅಂತ ಬಹಿರಂಗ ಕರೆ ಕೊಡೋದು, ಇವೆಲ್ಲ ಭಾಷೆ ಪ್ರಯೋಗ. ಇದಕ್ಕಿಂತ ದೊಡ್ಡ ಮಟ್ಟದ ಅಪಾಯ ನಾವೇನು ನೋಡಬೇಕಂತೇನಿಲ್ಲ ಸರ್. ರೈತರನ್ನ ಗಂಜಿಗಿರಾಕಿ ಅನ್ನೋದು, ಖಲಿಸ್ತಾನಿಗಳನ್ನೋದು, ಹೋರಾಟ ಮಾಡುವಂಥ ವಿದ್ಯಾರ್ಥಿಗಳ ಯೂನಿವರ್ಸಿಟಿಲಿ ಹೋಗಿ ದಾಂಧಲೆ ಮಾಡಿಸೋದು, ವಿದ್ಯಾರ್ಥಿ ನಾಯಕರಿಗೆ ವಿಚಾರಣೆ ಇಲ್ಲದೆ ಜೈಲ್ಗೆ ಹಾಕೋದು. ಸರ್, ನಿಮಗೊಬ್ಬರು ಗೊತ್ತಿರಬೇಕು, ಸಂಜೀವ್ ಭಟ್ ಅಂತ IPS ಅಧಿಕಾರಿ. ಸಂಜೀವ್ ಭಟ್ ಅನ್ನೋ IPS ಅಧಿಕಾರಿ 15 ವರ್ಷ ಅವ್ರನ್ನ ಜೈಲಲ್ಲಿ ನಂತರ ಅವ್ರ ಕೇಸ್ ರಿಓಪನ್ ಮಾಡಿ ಇವರ ಹತ್ಯಾಕಾಂಡದ ಬಗ್ಗೆ ಮಾತಾಡಿದ್ರು, ಅದರ ಪಾತ್ರದ ಬಗ್ಗೆ ಹೇಳಿದ್ರು ಅಂತ ಯಾವುದೇ ವಿಚಾರಣೆ ಇಲ್ಲದೆ ಒಂದು ಲಾಕಪ್ ಡೆತ್ ಕೇಸಲ್ಲಿ ಹೆಚ್ಚು ಅಂದರೆ ಆ ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರು, ASI ಯಾರು ಸ್ಟೇಷನ್ ಇರ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ ಸರ್. ಪೊಲೀಸ್ ವರಿಷ್ಠಾಧಿಕಾರಿನ ಹೊಣೆಗಾರ ಮಾಡಿ
ತಲೆ ಹಣೆಪಟ್ಟಿ ಕೊಟ್ಟು ಅವ್ರನ್ನ ಶಿಕ್ಷೆಗೊಳಪಡಿಸೋದು ಇದೆಯಲ್ಲ, ಇದು ದೇಶದಲ್ಲಿ ಮೊದಲನೇ ಪ್ರಕರಣ ಸರ್ ಅದು. ಮತ್ತು ಈ ಉಮರ್ ಖಾಲಿದ್ ಅನ್ನೋ ಒಂದು ವಿದ್ಯಾರ್ಥಿ ನಾಯಕನ ಯಾವುದೇ ವಿಚಾರಣೆ ಇಲ್ಲದೆ UAP ಕಾಯ್ದೆನ ತಂದು 5 ವರ್ಷದಿಂದ ಒಬ್ಬ ದೇಶದ ಯುವಕ ವಿದ್ಯಾರ್ಥಿ ನಾಯಕ ಜೈಲಲ್ಲಿಟ್ಟಿದ್ದಾರೆ. ಭಯೋತ್ಪಾದಕ ಆಗಿ ಸೆರೆವಾಸ ಮಾಡಿದಂಥ ಅದು ಮಾಲೆಗಾಂವ್ ಪ್ರಕರಣದ ಪ್ರಜ್ಞಾ ಠಾಕೂರು ಕೊನೆಗೆ ಭಯೋತ್ಪಾದಕಿ ಆಗಿದಂಥ ಪ್ರಜ್ಞಾ ಠಾಕೂರೇ ಸಂಸತ್ಗೆ ಹೋಗಿ ಸಂಸದೆ ಆಗ್ತಾರೆ. ಇವರು ಅದಕ್ಕಿಂತ ಘನಘೋರ ಮಾಡಿರೋದೇನು, ಅವ್ರ ವಿಚಾರಣೆನೂ ಮಾಡದೆ, ಅವ್ರ ಪ್ರಕರಣ ಚಾರ್ಜ್ ಶೀಟು ಮಾಡದೆ ಅವ್ರನ್ನ ಬಂಧಿಸಿ ಇಡ್ತಾರೆ. ಯೂಟ್ಯೂಬರ್ಗಳನ್ನ ಏನೋ ಪತ್ರಕರ್ತರನ್ನ ಜೈಲ್ಗಟ್ತಾರೆ. ಕೇರಳದೊಬ್ಬರು ಪತ್ರಕರ್ತರನ್ನ ಜೈಲ್ಗಟ್ಟಿದ್ರು. ಇದೆಲ್ಲವೂ ಈ ಬೆಳವಣಿಗೆಗಳು ಇಂಥವು ಪಟ್ಟಿ ಮಾಡಿದ್ರೆ 10 ಸಿಗ್ತವೆ ಸರ್. ಒಟ್ಟಾರೆ ನನಗೆ ನೆನಪಾದಂಥ ಪ್ರಮುಖ ಪ್ರಕರಣಗಳು ಹೇಳ್ತೀನಿ. ಈ ದೇಶದಲ್ಲಿ ರೈತರನ್ನ ನಡೆಸ್ಕೊಂಡಿದ್ದ ರೀತಿ ಇದೆಯಲ್ಲ, ರೈತರ ಬಗ್ಗೆ ರಾಜಕೀಯ ಹೆಸರಲ್ಲಿ, ಅದು ನನ್ನ ಮಾನಸಿಕವಾಗಿ ರೈತರದ ಬೆನ್ನೆಲುಬಾಗಿ ರೈತರನ್ನ ಈ ರೀತಿ ನಡೆಸ್ಕೊಂಡಾದ್ಮೇಲೆ ಈ ದೇಶಕ್ಕೆ ಉಳಗಾಲ ಇಲ್ಲ. ಮತ್ತು ಸಂವಿಧಾನದ ಪ್ರಜಾಪ್ರಭುತ್ವದ ಕೊಟ್ಟಂಥ ನಮ್ಮ ಫೌಂಡಿಂಗ್ ಫಾದರ್ಸ್ ಇದ್ದಾರಲ್ಲ, ಅವ್ರುಗಳಿಗೆ ಅವಮಾನ ಮಾಡ್ತಾಯಿದ್ದಾರೆ, ಅವ್ರುಗಳನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಗೆ ಏನು ಯೋಗ್ಯತೆ ಅರ್ಹತೆ ಇದೆ ಸರ್ ಅವ್ರನ್ನ ಪ್ರಶ್ನಿಸೋಕ್ಕೆ? ಇದೆಯಾ? ನಾವು ಸಂವಿಧಾನ ರಚನಾಕಾರರ ಬಗ್ಗೆ ನಾವು ಚಕಾರ ಎತ್ತಕ್ಕೆ ಸಾಧ್ಯ ಇದೆಯಾ? ನಮ್ಮ ಯೋಗ್ಯತೆ ಏನು, ನಮ್ಮ ಅರ್ಹತೆ ಏನು? ಇತಿಹಾಸನ ತಿರ್ಚಕ್ಕೆ ಹೋಗ್ತಾ ಇದ್ದಾರೆ. ಪಠ್ಯಪುಸ್ತಕ ತಿರ್ಚೋಕ್ಕೋ ಮೂಲಕ ಇತಿಹಾಸನ ತಿರ್ಸ್ತಾ ಇದ್ದಾರೆ. ಇವೆಲ್ಲ ಒಟ್ಟಾರೆ ಬೆಳವಣಿಗೆಗಳು ದೇಶದಲ್ಲಿ ಎಲ್ಲವೂ ಸರಿ ಇಲ್ಲ. ವಿಶೇಷವಾಗಿ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಭ್ರಾತೃತ್ವ ಇದು ಈ ದೇಶದ ತಳಹದಿ. ಇದೇ ಅಲ್ಗಾಡ್ತೈತೆ ಅಂತ ಅನಿಸ್ತು. ಆ ಕಾರಣ ಆ ಒಂದು ದೊಡ್ಡ ವ್ಯಾಖ್ಯಾನ ಅರ್ಥದಲ್ಲಿ ನಾವು ಅದನ್ನು ಹೇಳಕ್ಕೆ ಹೋಗಿದ್ದೀವಿ. ನನ್ನ ರಾಜೀನಾಮೆ ಪತ್ರ ಇದೆಯಲ್ಲ ಸರ್, ಅದು ಒಂದು ಫ್ಯಾಸಿಸ್ಟ್ಗಳು ಶಕ್ತಿಗಳ ವಿರುದ್ಧ ಒಂದು ಬಂಡಾಯದ ನೋಂದಣಿ ಸರ್. ಅದು ಅಸಮಾಧಾನ ಬಂಡಾಯ ಸಾರಿದ್ದೀವಿ ಸರ್ ನಾವು ಅವ್ರ ವಿರುದ್ಧ. ದೇಶದಲ್ಲಿ ಇವರು ಫ್ಯಾಸಿಸ್ಟ್ವಾದದಿಂದ ಇದನ್ನು ಮಾಡೋಕ್ಕೆ ಹೊರಟಿದ್ದಾರೆ, ನನ್ನ ಸೌಹಾರ್ದ ಭಾರತನ ಅಂತ. ಸರ್, ಕೊನೆಯದಾಗಿ ಈಗಿನ ಯುವಕರಿಗೆ ಏನು ಹೇಳ್ತಿರೋದು? ಸರ್, ಯುವಕರು ಈ ದೇಶದ ಭವಿಷ್ಯ ಸರ್. ನಾನು ಇನ್ನೂ ಯುವಕ ಅಂತಲೇ ಭಾವಿಸ್ಕೊಳ್ತೀನಿ. ಯುವಕರು ದೇಶ ನಿರ್ಮಾಣ ಕಾರ್ಯದಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದದ್ದು. ನಿರುದ್ಯೋಗ ನಮ್ಮ ದೇಶದಲ್ಲಿ ತಾಂಡವಾಡ್ತೈತೆ ಸರ್. ಎಲ್ಲರೂ ನಾವು ಯುವಕರನ್ನ ಬ್ಲೇಮ್ ಮಾಡ್ತಾಯಿದ್ದೀವಿ. ಅವರು ಲೇಜಿಗಳಾಗ್ಬಿಟ್ಟಿದ್ದಾರೆ, ಏನು ಕೆಲಸ ಕೊಟ್ಟರು ಅವ್ರು ಮಾಡ್ತಾರೆ ಸರ್. ಕೆಲಸ ಇಲ್ಲೇ ಇರೋದ್ರಿಂದ ಅವರು ಏನು ಮಾಡಬೇಕು ಅಂತ ಪದವಿಗಳು ಎಲ್ರಿಗೂ ಸರ್ಕಾರಿ ಕೆಲಸ ಸಿಗೋಕ್ಕೂ ಅವಕಾಶಗಳು ಕಡಿಮೆ ಇದೆ. ಸರ್ಕಾರಿ ಕೆಲಸನೇ ಎಲ್ಲದಕ್ಕೂ ಪರಿಹಾರ ಅಲ್ಲ. 1% ಉದ್ಯೋಗದಲ್ಲಿ ಅಷ್ಟೇ ಸರ್ಕಾರಿ ಕೆಲಸಕ್ಕೆ. ಆದರೆ ದೊಡ್ಡ ಹುದ್ದೆಗಳಿಗೆ ಸಾಮಾನ್ಯ ಹಿನ್ನೆಲೆಯವರು ಯಾಕೆ ಹೋಗಬೇಕು ಅಂದರೆ, ಜನರ ಕಷ್ಟ ಸುಖ ಅರಿವು ಗೊತ್ತಿರೋರು ಒಳ್ಳೆಯ ಸ್ಥಾನಮಾನ ಹುದ್ದೆಗಳಿಗೆ ಹೋದರೆ ಅವರು ಅದರಲ್ಲಿ ಭಾಗಿಯಾಗ್ತಾರೆ, ಅದನ್ನು ಪರಿಹರಿಸ್ತಾರೆ ಅಂತ. ಬಟ್ ಇವಾಗ IAS IPS ಹುದ್ದೆ ಎಲ್ಲವೂ ಸೇರಿದಂಗೆ ಶೋಕಿ ಹುದ್ದೆಗಳಾಗ್ಬಿಟ್ಟಿದೆ ಸರ್. ಎಲ್ಲ ಸೋಷಲ್ ಮೀಡಿಯಾ ಮೇಂಟೈನ್ ಮಾಡೋಕ್ಕೆ ಕ್ಯಾಮ್ರಾ ಹಿಡಿಸ್ಕೊಂಡೆಲ್ಲ ಹೋಗ್ತಾ ಇರೋದು ಧೋರಣೆಗಳು ಅಧಿಕಾರಿಗಳು ಬೆಳೆಸ್ಕೊಂಡಿದ್ದಾರೆ. ಕೆಲವು ಅಧಿಕಾರಿಗಳಿಗೆ ಇಲ್ಲಿ ಏನಾಗ್ತೈತೆ ಅದೆಲ್ಲ ಏನು ಸಂಬಂಧ ಇಲ್ಲ, ಸಂಬಳ ತಗೊಂಡು ಹೋಗಬೇಕು. ಅದು ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ DGP ಮಟ್ಟದ ಅಧಿಕಾರಿಗಳಾಗಿರ್ಬೋದು, IG IAS ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ, ಇಂಥ ಹುದ್ದೆ ಇರೋರೆ ಹೊರಗಡೆ ನಡೀತಾ ಇರೋದು ನನಗೆ ಯಾಕೆ, ನನ್ನ ಫೈಲ್ ಪುಟಪ್ ಮಾಡಿಬಿಟ್ಟು ಗೌರ್ಮೆಂಟ್ ಜೊತೆ ಫೇವರ್ ಮಾಡಿಕೊಂಡು ನಮ್ಮ ಟ್ರಾನ್ಸ್ಫರು ವರ್ಗಾವಣೆಗೇನು ತೊಂದರೆ ಆಗ್ದಂಗೆ ನಾವು ಟೈಮ್ ಪಾಸ್ ಮಾಡ್ಬಿಟ್ಟು ಹೋಗೋಣ ಅನ್ನೋದು ಬೆಳೆದ್ಬಿಟ್ಟಿದೆ. ಅದು ಎಲ್ಲ ಅಧಿಕಾರಿಗಳು ಆ ಥರನೇ ಇರ್ತಾರೆ, ಕೆಲವೊಬ್ಬರು ಅಧಿಕಾರಿಗಳು ಮಾತ್ರ. ಸೊ ದುರಂತ ಏನಪ್ಪ ಅಂದರೆ, ಬಹುಪಾಲು ಅಧಿಕಾರಕ್ಕೆ ಬರ್ತಾ ಇರೋರು ಈ ಧೋರಣೆ, ನಮಗೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಸರ್, ಅದರಲ್ಲಿ ಅನುಮಾನ ಇಲ್ಲ. ಅಧಿಕಾರ ತಮಗೆ ಸಿಕ್ಕಿರೋ, ಈ ಸೇವೆಗೆ ಸಿಕ್ಕಿರೋ ಒಂದು ಅವಕಾಶ ಅಂತ ಹಗಲು ರಾತ್ರಿ ನಿದ್ದೆಗೆಟ್ಟು ವಿಶೇಷವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಆಶಯಗಳಲ್ಲಿ ನಿಲ್ಲಿಸಬೇಕು ಸರ್. ದುರಂತ ಅಂದರೆ ಅಧಿಕಾರಿ ವರ್ಗನವೇ ಪೂರ್ವಗ್ರಹ ಪೀಡಿತರಾಗಿ ಅವರು ಕೂಡ ಸರ್ಕಾರಿ ರಾಜಕೀಯ ತಟಸ್ಥತೆಯನ್ನು ಹೊಂದ್ಕೊಳ್ಳದೆ ಯಾವುದೋ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ರೀತಿ ಭಾವನೆ ಹೊರಟೋಗ್ಬಿಟ್ಟಿದ್ದಾರೆ ಸಾಕಷ್ಟು ಜನ. ಮತ್ತು ಅವ್ರಗಳ ಜೊತೆ ಗುರುತಿಸ್ಕೊಳ್ಳೋದು, ರಾಜಕಾರಣಿಗಳ ಓಲೈಕೆಗೆ ಇಳಿದಿರೋಂಥ ಧೋರಣೆನ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಎರಡನೇದಾಗಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿದ್ರೆ, ಅವ್ರಿಗೆ ನಾವು ಎಂಗೇಜ್ ಮಾಡಿದ್ರೆ, ಯುವಕರಲ್ಲಿರುವಂಥ ಎಲ್ಲ ಶಕ್ತಿನ, ಪೊಟೆನ್ಷಿಯಲ್ನ ನಾವು ದೇಶ ನಿರ್ಮಾಣ, ಸಮಾಜ ನಿರ್ಮಾಣ ಕಾರ್ಯದಲ್ಲಿ ನನ್ನ ವಿಶೇಷ ಕೋರಿಕೆ ಏನಪ್ಪ ಅಂದರೆ, ಯುವಕರು ಹೆಚ್ಚು, ನಾನು ರೀಸೆಂಟಾಗಿ ಒಂದು ಸರ್ವೆ ಬಗ್ಗೆ ಓದಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಯುವಕರು ಕಮ್ಯುನಲ್ಗಳು, ಅವರು ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ದ್ವೇಷ ಹರಡ್ತಾ ಇದ್ದಾರೆ ಅಂತ.
ಸರ್ ಒಳ್ಳೆ ನನಗೆ ಸಮಾಧಾನಕರ ಮಾಹಿತಿ ಏನಪ್ಪ ಅಂದರೆ ಯುವಕರು ಕಮ್ಯುನಲ್ ಅಲ್ಲ ಕಂಪೇರ್ ಟು ಈ ಕಷ್ಟ ಸುಖದ ಎರಡೂ ಭಾರತ ನೋಡಿರೋ ಈಗ ವಾಟ್ಸಪ್ ಅಂಕಲ್ಗಳಂತ ಇದ್ರಲ್ಲ ಅವರು ಸರ್ ಕೋಮುನ ದ್ವೇಷನ ಮತ್ತು ಕೋಮುವಾದನ ಹರಡ್ತಾ ಇರೋರು. ಯುವಕರು ಪಾಪ ಹೇಗಾಗಿದ್ದಾರೆ ಅಂದರೆ ಅವರು 3 ತಿಂಗಳು IPL ಮುಳುಗೋಗಿರ್ತಾರೆ, ಇನ್ನು 3 ತಿಂಗಳು ಬಿಗ್ ಬಾಸಲ್ಲಿ ಹೋಗಿರ್ತಾರೆ, ಇನ್ನು ಅವ್ರ ಫೇವ್ರೇಟ್ ಆ್ಯಕ್ಟರು ಮತ್ತು ಇನ್ನೇನೋ ಅವ್ರ ಪರ್ಸ್ನಲ್ ಸ್ಟೋರಿಗಳು ಇದರಲ್ಲಿ ಅವರು 1 ವರ್ಷ ಕಳೆದುಬಿಡ್ತಾಯಿದ್ದಾರೆ. ನಾನು ಆ ಯುವಕರಲ್ಲಿ ಕೇಳ್ಕೊಳ್ಳೋದು, ದೇಶ ನಿರ್ಮಾಣಕ್ಕೆ ದೇಶ ಒಳ್ಳೆ ಸುಭಿಕ್ಷೆಯಾಗಿರಬೇಕು ಅನ್ನೋ ಆದರೆ ದೇಶದ ರಾಜಕಾರಣ ಒಳ್ಳೆಯ ರಾಜಕಾರಣ ಇರಬೇಕು. ಯುವಕರು ಹೆಚ್ಚೆಚ್ಚಾಗಿ ಒಂದು ಒಳ್ಳೆಯ ರಾಜಕಾರಣದ ಕನಸು ಕಾಣಬೇಕು, ಅದರಲ್ಲೇ ಅವ್ರ ಪಾತ್ರ ನಿರ್ವಹಿಸಬೇಕು. ಯಾಕಂದರೆ ಭಾರತದ ರಾಜಕಾರಣಿಗಳು ವೀಲ್ ಚೇರ್ ಮೇಲೆ ಹೋದರೂ ಅವ್ರ ಅಧಿಕಾರ ಬಿಟ್ಕೊಡಲ್ಲ, ಮತ್ತು ಕುಟುಂಬಗಳು ಅವರ ರಾಜಕಾರಣ ಬಿಟ್ಕೊಡಲ್ಲ, ಮತ್ತು ಅವ್ರ ಉತ್ತರಾಧಿಕಾರಿಗಳು ಅವ್ರ ಮಕ್ಕಳಲ್ಲೇ ಕಂಡುಕೊಳ್ತಾರೆ ಎಲ್ಲರೂ ರಾಜಕೀಯ ವಿಚಾರಕ್ಕೆ. ಹಾಗಂದರೆ ಸಾಮಾನ್ಯ ಹಿನ್ನೆಲೆ ಯುವಕರುಗಳು ಎಷ್ಟು ಜನ ಇದ್ದಾರೆ ಅಂದರೆ, ಅವನು ನಮ್ಮ ರೀತಿ ಹಿನ್ನೆಲೆ ಅವನು ಒಬ್ಬನೇ ಬಂದರೂ ಯಾವುದೇ ಪಕ್ಷದಿಂದ ಬಂದರೂ ನಾವು ಅವನ್ನ ಅಭಿಮಾನಿಸಬೇಕು, ಅವ್ರನ್ನ ನಾವು ಬೆಳೆಸಬೇಕು, ಪೋಷಿಸಬೇಕು. ಯುವಕರು ಹೆಚ್ಚೆಚ್ಚು ರಾಜಕಾರಣವೂ ಕೂಡ ಒಂದು ಅತ್ಯಂತ ಪ್ರಮುಖವಾದ ಮಹತ್ವವಾದ ಕ್ಷೇತ್ರ. ಅವರು ವಿದ್ಯಾರ್ಥಿ ರಾಜಕಾರಣ ತುಂಬ ಜನ ವಿರೋಧ ಮಾಡ್ತಾರೆ ಸರ್. ನಾನು ವಿದ್ಯಾರ್ಥಿ ರಾಜಕಾರಣಕ್ಕೆ ನಾನು ಸಪೋರ್ಟಿವ್ ಸರ್. ಯಾಕಂದರೆ ದಶಕಗಳ ಹಿಂದೆ JP ಮೂಮೆಂಟಲ್ಲಿ ಸಾಕಷ್ಟು ಭಾರತದ ಉದಯೋನ್ಮುಖ ರಾಜಕಾರಣಿಗಳು ಹುಟ್ಕೊಂಡಿರೋದೇ ವಿದ್ಯಾರ್ಥಿ ಹೋರಾಟದಿಂದ ಸರ್. ಅಂಥ ಒಂದು ಹೋರಾಟದ ಸ್ಪಷ್ಟತೆ ಇರುವಂಥ ಯುವ ನಾಯಕತ್ವ, ರಾಜಕಾರಣ ನಾಯಕತ್ವ ಬೇಕು. ರಾಜಕಾರಣಕ್ಕೆ ಯಾವ ಯುವಕರು ಬೆನ್ನು ತೋರಬಾರ್ದು. ಭಾರತದ ಸಂವಿಧಾನದ ಆಶಯ, ಪ್ರಜಾಪ್ರಭುತ್ವದ ತತ್ವಗಳಿಗೆ ಹೊಂದಿಕೊಂಡಂತಹ ಮನವರಿಕೆ ಇರುವಂಥ, ಸ್ಪಷ್ಟತೆ ಇರುವಂಥ ಯುವಕರು ರಾಜಕಾರಣದಲ್ಲೂ ತಮ್ಮ ಸಹಯೋಗ ಪಾತ್ರನ ನಿರ್ವಹಿಸಬೇಕು. ಅದು ನಾನು ವಿಶೇಷವಾಗಿ ಯುವಕರಲ್ಲಿ ಮನವಿ ಮಾಡ್ಕೊಳ್ತೀವಿ. ಮತ್ತು ಯುವಕರ ಕೋಮುವಾದದಿಂದ ದೂರ ಇರಿ, ಒಳ್ಳೆ ಮನುಷ್ಯರಾಗಿರಿ. ಎಲ್ರಿಗೂ ಒಂದೇ ಜನ್ಮ, ಖುಷಿಯಾಗಿರೋಣ. ಹುಟ್ಟಕ್ಕಾಗಲ್ಲ. ಹೊಡೆದಾಡಿಕೊಂಡು ಯಾರೋ ನಾಯಕರ ಗುಲಾಮರಾಗಿ, ಯಾವುದೋ ಪಕ್ಷ ಸಿದ್ಧಾಂತದ ಅಂಧಾಭಿಮಾನಿಗಳಾಗಿ ಕಳ್ಕೊಬೇಡಿ. ನಮಗೆ ಪ್ರಜ್ಞೆ ಇದೆ, ಅಂಗೈಯಲ್ಲಿ ಪ್ರಪಂಚ ಮೊಬೈಲ್ ಹೇಗೆ ಇದೆ, ಅದರ ಲಾಭನ ಪಡ್ಕೊಳ್ಳೋಣ, ಅದರ ದೌರ್ಬಲ್ಯಕ್ಕೆ ಆಗಬಾರ್ದು ಅಂತ ಯುವಕರಲ್ಲಿ ನನ್ನ ಮನವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವತಾವಾದಿಗಳಾಗಿ ಕೋಮುವಾದಿಗಳಿಂದ ದೂರ ಇರಿ.